ಬೀರಪ್ಪನು ಕುಂತಮನೆ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ. ಈ ಕಡೆ ಪಶ್ಚಿಮ ಭಾಗಕ್ಕೆ ಈ ಗುಡ್ಡ ಇದೆಯಲ್ಲ, ಅಂದ್ರೆ ಸುತ್ತಲೂ ಗುಡ್ಡ, ಮಧ್ಯದಲ್ಲಿ ಅವ್ರ ಮನೆ ಕುರಿಗಳೆಲ್ಲ ಇರ್ತವೆ. ಬಟ್ ಇಲ್ಲಿ ಡೆಫಿನೆಟ್ಲಿ ಕಂಡೆ ಕಾಣ್ತಾವ ಕರಡಿ. ಇಂಥ ಕಾಡು ಗುಡ್ಡಿದ, ಇಂಥ ಗುಡ್ಡದಲ್ಲಿ ಬಂದು ನಮ್ಮನ್ನ ಭೇಟಿಯಾಗಿ ಬಂದ್ರಲ್ಲ, ಇದು ದೊಡ್ಡ ಪುಣ್ಯ. ನಮ್ ಋಣ ಬೇಕು. 14 ಮಕ್ಕಳ ತಾಯಿ ರೀ, 16 ಮಕ್ಕಳ ತಾಯಿ, ಅಮ್ಮ ತಾಯಿ, ಮಾತಾಯಿ. ನೋಡಿ, ಕೇಸರಿ ಬಾತ್ ಮಾಡೋರು ಎಲ್ರಿಗೂ ಇವತ್ತು ಹಬ್ಬ ಅನ್ಬಿಟ್ಟು ಒಳ್ಳೆ ಕೇಸರಿ ಬಾತ್ ಮಾಡಿಟ್ಟಿದ್ರೆ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಹೋಳಿಗೆ ಮಾಡ್ಬೇಕ್ರಿ. ಅದು ಸಾಂಬಾರ್ ಮಾಡಿವ್ರಿ, ಬ್ಯಾಳಿ, ಖಾರ, ಉಪ್ಪು, ಎಣ್ಣೆ. ನಿನ್ ಗಂಟೆಗೆ ಆಟ ಹಾಕ್ಯಾರಿ, ನನ್ನ ಗಂಟೆಗೆ ಈಟ ಹಾಕ್ಯಾರಿ ಬಂಗಾರ ಅಂತ ಹಂಗ ಜಗ ಮಾಡ್ತೀರಿ. ಜಗಳ ಮಾಡ್ತೀರಾ? ಅಕ್ಕಂಗೆ ಹೊಸ ಕುಡಿ ಇಕ್ತೀರ, ಹಬ್ಬಕ್ಕ ಉಣಿಗಿರಿ, ಅವಾಗ ಜಗ ಮಾಡ್ತೀರಿ. ಇಲ್ಲಿ ಹಾಕಿತ್ರಿ ಮೊನ್ನೆ ಹಿಡ್ಕೊಂಡ್ರದ, ಇದು ಕಡ್ದು ಬಿಡ್ತಿ ಬಿಟ್ಟು ಬಿಡ್ತದ, ಚಿರುತಿಗೆ ಕಡ್ದು ಬಿಡ್ತಾ ಇದ್ರು. 51 ಎಕರೆನು ದುಡಿಯೋದ ನಾವು. ಯಾವ್ದೋ ಒಂದು 5 ಎಕರೆ ಪಾಲ್ ಬಿಟ್ಟಿಲ್ಲ. ಇಲ್ಲ ಬಿಡಗಿಲ್ರಿ ನಾವು. 4 ಗಂಟೆಗೆ ಎದ್ರಿ ನನ್ನ ಮಕ್ಳು 9 ಗಂಟೆ ಅಂತ ದುಡಿದು ಮತ್ತೆ ಕುರಿಗೆ ಹೋಗಾರ ಅವ್ರು. ಈ ಹೊಲ್ದಾಗ ಕೆಲಸ ಮಾಡ್ಕೊಂಡ ಮುಂದಕ್ಕೆ ಹೋಗಾರ. ಕಷ್ಟ ಪರಿಹರಿಸನ್ನುತ್ತ ನಿಷ್ಠೆಯಮ್ಮೋರಿಡಲು ಕೊಟ್ಟಿ ಮೈಸನ ಕೊಂದ ಮಹಾಲಕ್ಷ್ಮಿಗೆ. ನಿನ್ನ ನನ್ನ ನಡುವೆ ಏನಿಲ್ಲ, ನಿಜದಂತಿರುವ ಸುಳ್ಳಲ್ಲ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ಕೊಪ್ಪಳ ಜಿಲ್ಲೆಗೆ ಆತ್ಮೀಯವಾದ ಸ್ವಾಗತ. ಈ ಸಲನೂ ನಂದು ಏನೂ ಇಲ್ಲ ಸ್ನೇಹಿತರೆ. ಇವತ್ತು ಈಗ ಮತ್ತೆ ಸೂರ್ಯ ಇನ್ನೇನು ಮುಳುಗಕ್ಕೆ ಹೋಗ್ತೀನಪ್ಪ ಅಂತ ಅಂದ್ಬಿಟ್ಟು 4:04 ಹೋಗ್ತಾ ಇದ್ದಾನೆ ಅವನು ಪಶ್ಚಿಮದ ಕಡೆಗೆ. ನನಗೇನು ಕೆಲಸ ಇಲ್ಲ. ಯಾಕೆ ಗೊತ್ತಾ, ಇವರು ವಿನೋದ್ ಅಂತ ಕೃಷಿ ಸಂಚಾರಿ ಮತ್ತು ನಿಮ್ಮ ಅಭಿರುಚಿ ಅಂತ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ಇಡೀ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ತುಂಬ ಒಳ್ಳೆ ವೀಡಿಯೋಸ್ ಮಾಡ್ತಿರ್ತಾರೆ. ಇವತ್ತು ನಾವಿಲ್ಲಿ ಬಂದಿರೋದು ಯಾಕೆ ಗೊತ್ತಾ, ಇಲ್ಲಿ ಕಲಾ ಮಾಧ್ಯಮದಲ್ಲಿ ನೀವು ಕುರಿ ಸಿದ್ದಪ್ಪನವ್ರ ವಿಡಿಯೋಸ್ಗಳನ್ನ ನೀವು ನೋಡಿದ್ರೆ ತುಂಬಾ ದೊಡ್ಡ ಕುಟುಂಬ, ಒಂದು 52 ಜನರದ ಕುಟುಂಬ, 1,000 ಕುರಿ ಅವ್ರದ್ದು ಇರೋದು. 7 ಕುರಿ ಇದ್ರು ಸರ್. ನಮ್ಮ ಈಗ 1,000 ಬದುಕ್ ಮೇಲಕ್ಕೆ ಐತ್ರಿ. 50 ಐತ್ರಿ, 51 ಎಕರೆ ಐತ್ರಿ. ನಮ್ಮ ಒಟ್ಟಿಗೆ 16 ಮಂದಿ ಮಕ್ಕಳು. 16 ಮಕ್ಕಳು? 16 ಮಕ್ಕಳು. ನಿಮ್ಗೆ 16 ಮಕ್ಕಳು ನಮಗೆ. ನಮ್ಮೊಬ್ರಿಗೆ ಕುರಿ ಸಿದ್ದಪ್ಪನವರ ಕುರಿಗಳು, 1000 ಕುರಿಗಳ ಕತೆ. ಅವರು ಬೇರೆ ಬೇರೆ ಹೊಲಕ್ಕೆ ಅಂದರೆ ಅಲೆಮಾರಿಗಳಾಗಿ ಸಂಚಾರಿಗಳಾಗಿ ಹೋಗಿ ಹೇಗೆ ಕುರಿಗಳನ್ನ ಸಾಕ್ತಾರೆ, ಹೇಗೆ ಮೇಯಿಸ್ತಾರೆ, ಹೇಗೆ ವಾಸ ಮಾಡ್ತಾರೆ ಎಲ್ಲ ನೀವು ನೋಡಿದ್ರಿ. ನಾವು ರಾತ್ರಿ ಅಲ್ಲೇ ಮಲ್ಕೊಂಡಿದ್ವಿ. ತುಂಬ ರೋಚಕವಾದ ವಿಡಿಯೋಗಳು. ಅಲ್ಲಲ್ಲ ಚಿರತೆ ಕೂಡ ಕಣ್ಣಿಗೆ ಕಾಣಿಸ್ತಿತ್ತು. ಆಗ ನಾವು ಒಂದು ಮಾತಾಡಿದ್ವಿ, ಸಿದ್ದಪ್ಪನವರೇ ನೀವು ಯಾವಾಗ ನೀವು ಊರಿಗೆ ಹೋಗೋದು, ನಿಮ್ಮೂರಲ್ಲಿದೆ ಅಂತಂದಾಗ ನಮ್ಮೂರಿದೆ, ಒಂದಿನ ಕರಿತೀನಿ ನಾವು ಅಲ್ಲಿಗೆ ಹೋಗ್ತೀವಿ ಅಂತ. ಆ ದಿನ ಬಂದಿದೆ ಸ್ನೇಹಿತರೆ. ಇದು ನವರಾತ್ರಿ ಸಂದರ್ಭ. ಅವರು ಈಗ ತಮ್ಮ ಕುರಿಗಳನ್ನೆಲ್ಲ ಹೊಡ್ಕೊಂಡು ತಮ್ಮ ಮನೆಗೆ ಬಂದಿದ್ದಾರೆ. ಅಂದರೆ ಇಲ್ಲೊಂದು ಊರು ಯಾವುದು ಅಂತ ಹೇಳ್ತಾರೆ, ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ನವರಾತ್ರಿ ಪೂಜೆ ನಡೀತಿದೆ. ಅವ್ರು ದೇವಿ ಕೂರಿಸಿದ್ದಾರೆ. ಅಲ್ಲಿ 1000 ಕುರಿಗಳಿದ್ದಾವೆ. ಅವ್ರ ಸ್ವಂತ ಮನೆ ಇದೆ. ಸುಮಾರು 50 ಎಕರೆಗೂ ಹೆಚ್ಚು ಅವರ ಆಸ್ತಿ ಇದೆ. ಎಲ್ಲರೂ ನಾವು ನೋಡೋಣ ಸ್ನೇಹಿತರೆ. ಕುರಿ ಸಾಕಿ ಕುಬೇರನಾದ ನಮ್ಮ ಕುರಿ ಸಿದ್ದಪ್ಪನ ಲೈಫ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲಿ ಹೋಗ್ತಾ ಇದೀವಿ ನಾವು? ಇವತ್ತು ನಾವು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು ಅರಸಿಂಕೇರಿ ಅಂತ ಊರ ಹೆಸರಣ ಇದು. ಸೊ ಅವ್ರದ್ದು ಊರಲ್ಲಿರಲ್ಲ ಆ್ಯಕ್ಚುಲಿ. ಇದು ನಮ್ಮ ಹಿಂದೆ ಕಾಣ್ತಾ ಇದೆಯಲ್ಲ, ಇದು ಊರು. ಅದು ಅರಸಿಂಕೇರಿ. ಇದು ಇಲ್ಲಿಗೆ ಎಂಡ್ ಆಯ್ತು. ಆದ್ರೆ ಅವರು ಈ ಕಡೆ ಪಶ್ಚಿಮ ಭಾಗಕ್ಕೆ ಈ ಗುಡ್ಡ ಇದೆಯಲ್ಲ, ಈ ಗುಡ್ಡದ ಹಿಂದೆ ಅಂದ್ರೆ ಸುತ್ತಲೂ ಗುಡ್ಡ, ಮಧ್ಯದಲ್ಲಿ ಅವ್ರ ಮನೆ ಕುರಿಗಳೆಲ್ಲ ಇರ್ತವೆ. ಸೊ ಇಲ್ಲಿ ಬಂದ್ರು ಊರಾಚೆನೆ ಇದಾರೆ. ಇಲ್ಲಿ ಬಂದ್ರು ಊರಾಚೆನೆ. ಅವರು ಊರೊಳಗಡೆ ಇಲ್ಲ. ಅವ್ರ ಅಣ್ಣ ತಮ್ಮರು ಒಂದಿಬ್ರಷ್ಟೇ ಊರಾಗ ಹೋಗ್ತಿರ್ತಾರೆ. ಬಿಟ್ರೆ ಅವ್ರು ಉಳಿದವ್ರೆಲ್ಲರೂ ಇಲ್ಲೇ ಇರ್ತಾರೆ. ಫ್ಯಾಮಿಲಿ ಕಂಪ್ಲೀಟ್ ಆಗಿ ಇಲ್ಲೇ ಸೆಟ್ಲ್. ಅವ್ರದಂತಂದ್ರೆ ಯಾವಾಗ ನೋಡಿದ್ರು ಅವ್ರು ಕಾಡಿನ ಬದುಕು, ಕಾಡಿನ ಮಕ್ಳು ಇದ್ದಂಗೆ ಅವರು. ಸೊ ಊರಿಗೆ ಹೋಗಲ್ಲ. ನೋಡಿ ಎಷ್ಟು ರೋಚಕವಾಗಿದೆ ನೋಡಿ. ನೀವು ದಯವಿಟ್ಟು ಝೂಮ್ ಆಗಿ ತೋರಿಸಿಪ್ಪ. ನೋಡಿ ಪೂರ್ತಿ ಅದು ಗುಡ್ಡ. ಇಲ್ಲಿ ಚಿರತೆ ಮತ್ತು ಕರಡಿಗಳ ಕಾಟ ತುಂಬ ಜಾಸ್ತಿ ಅಂತ ಒಂದು ಜಾಗ ಇದು. ಇಲ್ಲಿ ನಮ್ಮ ಕುರಿ ಸಿದ್ದಪ್ಪನವರ ಮನೆ, ಹೊಲ ಮತ್ತು ಕುರಿಗಳಿರ್ತವೆ. ನೋಡೋಣ. ಸ್ವಾಗತ. ನವರಾತ್ರಿ ವಿಶೇಷ ವಿಡಿಯೋಗೆ ನಿಮ್ಗೆಲ್ರಿಗೂ ಬನ್ನಿ ಹೋಗೋಣ. ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಈಗ ನಾವು ಇಲ್ಲಿಂದ ನಮ್ಮ ವೆಹಿಕಲ್ ಬಿಟ್ಟು, ನಮ್ಮ ಕಾರ್ನ ಬಿಟ್ಟು ನಾವು ಮುಂದೆ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಕಾರ್ ಹೋಗಲ್ಲ. ಯಾಕೆ ನೋಡಿ, ನೀವು ನೋಡ್ತಾ ಇದ್ದೀರಾ ಫುಲ್ ಬಂಡೆಗಳು. ಸೊ ಹಾಗಾಗಿ ವೆಹಿಕಲ್ ಇಲ್ಲೇ ಬಿಟ್ಟು ಹೋಗೋಣ. ಬನ್ನಿ ಹೋಗೋಣ. ಅದು ಅವತ್ತೋಗಿದ್ದು ನಾವು ಬಂಡಿಯರ್ಲಾಪುರ ಕರೆಕ್ಟ್. ಇವತ್ತಿರೋದು ನಾವು ಅರಸಿಂಕೇರಿ. ಇದು ಅಂದ್ರೆ ಅವತ್ತೇನೋ ಕಾಡು ಪ್ರಾಣಿಗಳದ್ದು ಇದು ಇರ್ಲಿಲ್ಲ. ಬಟ್ ಇಲ್ಲಿ ಡೆಫಿನೆಟ್ಲಿ ಕಂಡೆ ಕಾಣ್ತಾವ ಕರಡಿ. ಹೌದಾ? ಹೌದು. ಓ ಮೈ ಗಾಡ್. ಯಾಕಂದ್ರೆ ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಭರಮಪ್ಪ ಅಂತ ಹೇಳಿ. ನೀವೇನಾಗಬೇಕು ಇವ್ರಿಗೆ? ನಮ್ಮ ಸೋದರ ಮಾವನವರು. ಸರ್ ಇಲ್ಲಿ ಸುತ್ತ ಕಾಡಿದೆಯಲ್ಲ, ಹೆಂಗ್ ಬದುಕ್ತಾ ಇದ್ದೀರಾ? ಹಂಗೆ ಮತ್ತೆ ಹೆಂಗಾದ್ರೂ ಒಂದು ಜೀವನ ಮಾಡ್ಬೇಕಲ್ಲ ಸರ್. ಓಕೆ. ನಮ್ಗೆ ಅಂತದ್ದು ಏನು ತೊಂದರೆ ಇಲ್ಲ. ಯಾಕೆ? ಅದು ಏನೋ ಯಾವಾಗಂತ ಹಿರಿಯರ ಕಾಲದಲ್ಲಿ ಏನೋ ಭಾಷೆ ತಗೊಂಡಿದೆ ಅಂತೆ, ಅದಕ್ಕಾಗಿ. ಬಟ್ ಇಲ್ಲಿ ಕರಡಿ ಮತ್ತು ಚಿರತೆ ಜಾಸ್ತಿ ಅಂದ್ರಲ್ಲ, ಸೊ ಹೇಗೆ ಲೈಫು? ಹಾಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅದರಲ್ಲಿಂದ. ನಮಗೆ ಬೇರೆಯವ್ರಿಗೆ ತೊಂದರೆ ಕೊಡ್ತೇವೆ. ಇಲ್ಲಿ ನಮ್ಮೂರವ್ರಿಗೆ ಯಾರಿಗೆ ಮಾತ್ರ ಏನಾಗಲ್ಲ. ನಾವು ನಿಮ್ಮೂರಿನವ್ರು ಅಲ್ವಲ್ಲ? ನಿಮ್ಗೆ ಏನಾಗೋದಿಲ್ಲ. ಇಲ್ಲಿ ನಮ್ಮ ಸೀಮೆ ಒಳಗೆ ಇದ್ದೀರಲ್ಲ, ಇದು ನಮ್ಮ ವರ್ತದಲ್ಲಿ. ಇದು ನಿಮ್ಮ ಆರ್ಮುಗಮ್ ಕೋಟೆ ಇದು. ಇಲ್ಲಿ ಏನು ಮಾಡೋದಿಲ್ಲ ನಿಮ್ಮನ್ನು ಸಹ. ಓಕೆ ಬನ್ನಿ. ಕುರಿ ಸಿದ್ದಪ್ಪವ್ರ ಎಲ್ಡೋರಡ ನೋಡ್ಕೊಂಬರೋಣ ಈಗ ನಾವು. ಬನ್ನಿ. ಏನು ನಿಮ್ಮದು ಹಿನ್ನೆಲೆ? ನಮ್ದು ಏನಿಲ್ಲ, ವ್ಯವಸಾಯ. ಮದುವೆ ಆಗಿದೆ.
ಎಷ್ಟು ನಿಮ್ಗೆ ಏಜು? ನಮ್ಗೆ ಈಗಲ್ಲ 30 ರೀ. ಗೊತ್ತೇ ಆಗಲ್ಲ. 18 ವರ್ಷದ ಹುಡುಗನ ಥರ ಇದೆ. ನಿಮ್ಮ ಹತ್ರ ಎಷ್ಟು ಕುರಿ ಇದೆ? ನಮ್ಮ ಇಲ್ರಿ, ಒಂದು 4 ಆಕಳ ಇದ್ದಾವೆ ಅಷ್ಟೇ. ನೀವು ಈ 1000 ಕುರಿ ಎಲ್ಲ ಸಾಕಕ್ಕೆ ಹೋಗಿಲ್ಲ ಸಿದ್ದಪ್ಪನ ಥರ? ಇಲ್ರಿ. ನೀವು ಚಿರತೆ ನೋಡಿದ್ದೀರಾ? ಹ್ಞೂ ರೀ, ಇಲ್ಲಿ ಮುಂಚೆ ಅಂದಿತ್ತು. ಕರಡಿ ಸುಮಾರು ನೋಡಿದ್ವಿ. ಕರಡಿದೇನು ಭಯ ಇಲ್ಲ ನಮಗೆ. ಅದು ಎದುರುಗಡೆ ಮುಂದೆ ಪರ್ಚತ್ ಅಂತ ನಿಂತ್ಕೊಂಡು ಅದು ಅದ್ರ ಪಾಡಿಗೆ ಅದಿದ್ರೆ ನಾವು ಏನು ಆಗೋದಿಲ್ಲ. ಅದಕ್ಕೆ ನಾವು ತೊಂದರೆ ಕೊಡೋದಿಲ್ಲಲ್ಲ, ಹಾಗಾಗಿ ಅದೇನು ಮಾಡೋದಿಲ್ಲ. ಕೇಳ್ಬಿಟ್ಟು ಇಲ್ಲಿದೆ ಇಲ್ಲಿ ಮನೆ ಇಲ್ಲಿ ಒಳಗೆ ಹೋಗ್ಬೇಕಣ್ಣ, ಅದಕ್ಕೆ ಗಾಡಿ ತಗೊಂಡ್ಬಿಡ್ಲಣ್ಣ ಅಂತ ಅಂದೆ. ನಾನು ಗಾಡಿ ಹೆಂಗೋ ಒದ್ದಾಡಿ ಓಡಿಸ್ಬೋದಿತ್ತು ಬೈಕ್. ಯಾಕಡೆ ಅದ ಸ್ವಲ್ಪ ಹಿಂಗೆ ಹೆಂಗೋ ಹೋದ್ರೆ ಹೋಗ್ತಿತ್ತು ಬೈಕ್. ನೋಡಿ ಇಲ್ಲೆಲ್ಲೋ ಕುರಿ ಸಿದ್ದಪ್ಪನ ವಾಸ ಅವ್ರದ್ದು ಮನೆ. ಅಂದ್ರೆ ನನಗೇನು ಅನಿಸ್ತಾ ಗೊತ್ತಾ, ಅವ್ರು ಯಾಕೆ ಗೊತ್ತಾ ಊರಲ್ಲೂ ಇಲ್ಲ. 1000 ಕುರಿ ಊರಲ್ಲಿ ಸಾಕಾಗಲ್ವಲ್ಲ. ಹೌದು ಅಲ್ವಾ? ಹೌದು. ಬಟ್ ಇವು ನಮ್ಮ ಕಡೆ ಈ ಥರ ಗುಡ್ ಇರೋದ್ರಿಂದನೇ ಕುರಿ ಸಾಕಾಣಿಕೆ ಜಾಸ್ತಿ ಇದೆ ಅಂತ ನನಗೆ ಅನ್ಸುತ್ತಣ್ಣ. ಯಾಕೆ ಅಂದ್ರೆ ಗುಡ್ ಇತ್ತಂತಂದ್ರೆ ಒಂದು ಸ್ವಲ್ಪ ಮೇಯಕ್ಕೆ, ಕುರಿ ಮೇಯ್ಸಕ್ಕ ಇದು ಇದ್ದೇ ಇರ್ತಲ್ಲ ಯಾವಾಗಲೂ. ಹುಲ್ಲು ಇದ್ದೇ ಇರುತ್ತೆ. ಬೈಲಲ್ಲಿ ಇರಲ್ವ ಹುಲ್ಲು? ಅಲ್ಲ, ಬೈಲಲ್ಲಿರುತ್ತೆ. ಬೈಲಲ್ಲಿರೋ ಹುಲ್ಲು ಎಷ್ಟಿರುತ್ತೆ. ಬಟ್ ಈ ಥರ ಗುಡ್ದಲ್ಲಾದರೆ ನೋಡಿ ಗಿಡಗಳು ಎಷ್ಟು ಕಾಣ್ತವೆ, ದೊಡ್ಡ ದೊಡ್ಡ ಗಿಡಗಳು. ಸೊ ಜಾಸ್ತಿ ಚೆನ್ನಾಗಿ ಮೇಯಿಸ್ಬೋದು ಅಂತ. ಓಕೆ. ಸೊ ಹಂಗಾಗಿ ಇಲ್ಲಿ ಕುರಿ ಜಾಸ್ತಿ ಇರ್ಬೋದು ಅಂತ ನಮ್ಮ ಭಾಗದಲ್ಲಿ. ಓಹೋ. ಈಗ ಯಾವ ಗಿಡ ಮರದ ಸಂದಿಲ್ಲ, ಯಾವ ಗಿಡದ ಸಂದಿ, ಯಾವ ಕಲ್ ಸಂದಿಲ್ಲ, ಏನೇನಿದೆಯೋ ಅಲ್ಲ ಇಲ್ಲಿ ನೋಡಿ ಹೆಂಗಿದೆ. ಗಾಡ್ ಓನ್ಲಿ ನೋಸ್. ಒಂದು 52 ಎಕರೆ ಹೊಲ ಇದೆ. ಮನೆ ಇದೆ ಒಂದೆರಡು. 1000 ಕುರಿ ಇದೆ. 30-40 ಆಕಳು, ಜವಾರಿ ಆಕಳು ಅದಾವು. ಓಕೆ. ಸೊ ಅದೇ ಪ್ರಾಪರ್ಟಿ ಅವ್ರದ್ದು. ಅಂದರೆ ಅವ್ರಿಗೆ ಹೊಲ ಮನೆ ಆಸ್ತಿಗಿಂತ ಅವ್ರ ಹತ್ರ ಈ ಕುರಿ ಇರ್ತಾವಲ್ಲ, ಅವೇ ಇನ್ವೆಸ್ಟ್ಮೆಂಟು ಒಂಥರ. ಅದೇ ಸಂಪತ್ತು, ಅದೇ ಸಂಪತ್ತು. ಓಕೆ. ಯಾಕಂದ್ರೆ ಈಗ 1000 ಕುರಿ ಅಂತಂದ್ರೆ 1000 ಕುರಿಲಿ ತಿಂಗಳದಲ್ಲಿ ಒಂದು 150 ಕುರಿ ಆದ್ರೂ ಮರಿ ಹಾಕಿರ್ತಾವೆ ಹೆಚ್ಚು ಕಡಿಮೆ. 100 ಕುರಿ ಹಾಕ್ಲಿ ಹೋಗಿ, ಬೇಡ 10% ಹಾಕ್ಲಿ. 100 ಮರಿ 3 ತಿಂಗಳಿಗೆ ರೆಡಿ ಆಗ್ತಾವೆ. ಹಂಗೆ ಪ್ರತಿ ತಿಂಗಳು 100 ಮರಿ ರೆಡಿ ಆಗ್ತಾವ ಅಂದ್ರೆ ಒಂದ್ ಮರಿಗೆ ಜಸ್ಟ್ ಕಡಿಮೆ ಅಂದ್ರೆ ಇವತ್ತು 6000 ರೂಪಾಯಿಗೆ ಮಾರುತ್ತೆ ಒಂದ್ ಮರಿ. 5 ಇಟ್ಕೋ ಹೋಲಿ, 5000 ರೂಪಾಯಿನೇ ಇಟ್ಕೊಳ್ಳಿ. 100 ಮರಿಗೆ ಏನಾಯ್ತು? 5,000 5 ಲಕ್ಷ ಆಯ್ತು. ಪ್ರತಿ ತಿಂಗಳು 5 ಲಕ್ಷ. ಹೌದು. ಅಲ್ಲ 5 ಲಕ್ಷ ಬೇಡ ಅಣ್ಣ ನಮಗೆ, 2.5 ಲಕ್ಷ ಹಿಡೀರಿ. ಆಯ್ತು, ಖರ್ಚು ಹೋಗಿ ಖರ್ಚು ತೆಗೆದು ಆಳು ಮುಳು ತೆಗೆದ್ರೆ 2.5 ಲಕ್ಷ ಉಳಿದೆ. ಅದಕ್ಕಿಂತ ಒಂದು ತಿಂಗಳಿಗೆ 2.5 ಲಕ್ಷ ದುಡಿ ಅಂತ ತೋರಿಸಿ ನಂಗೆ ಹಳ್ಳಿಲಿ. ಚಾನ್ಸೇ ಇಲ್ಲ. ಓ, ಇಲ್ಲೊಂದು ದೊಡ್ಡ ಬಂಡೆ ಇತ್ತು, ಅದನ್ನ ಹೊಡೆದಾಕ್ಬಿಟ್ಟು ಆ್ಯಕ್ಚುಲಿ ರೋಡ್ ಮಾಡಿದಾರೆ ಇಲ್ಲಿ ಯಾರೋ. ಅಯ್ಯೋಯ್ಯೋ, ಅದೇ ಇವು ನಾಯಿಗಳು ಅದೇ ಬಾಯಾಗ್ತಾವಲ್ಲ ಬಂದು. ಆಯ್ತು ಬನ್ನಿ. ಸಿದ್ದಪ್ಪನವ್ರೆ, ಯಜಮಾನ್ರ ದಣಿಗಳಿಗೆ ನಮಸ್ಕಾರ. ಇಂಥ ಕಾಡು ಗುಡ್ಡಿದ, ಇಂಥ ಗುಡ್ಡದಲ್ಲಿ ಬಂದು ನಮ್ಮನ್ನ ಭೇಟಿಯಾಗಿ ಬಂದ್ರಲ್ಲ, ಇದು ದೊಡ್ಡ ಪುಣ್ಯ, ನಮ್ಮ ಋಣ ಬೇಕು. ಅಲ್ಲ ನಾವು ಅಲ್ಲೆಲ್ಲೋ ಇದ್ದು ಜೀವನ ಮಾಡ್ತೀವಲ್ಲ, ಅದಕ್ಕೆ ನಿಮ್ಮಂಥವ್ರು ಇಂಥ ಕಾಡುಗಳಲ್ಲಿ ಇದ್ದು ನಮ್ಮನ್ನು ಸಾಕ್ತಿದ್ದೀರಲ್ಲ. ಈಗ ನಾವು ಬಳಸೋ ಬಟ್ಟೆ ಅಥವಾ ತಿನ್ನೋ ಒಂದು ಮಾಂಸ ಅಥವಾ ಬದುಕೋ ಜೀವನ, ಯಾರು ರೈತರುಗಳು ಅಂತ ಎಷ್ಟೋ ಜನ ದುಡಿತಾರೆ, ಅದೆಲ್ಲವೂ ನೀವು ಮಾಡತ್ತಾನೆ, ನಿಮ್ಮಂಥವ್ರು ಮಾಡತ್ತಲ್ಲ. ನಾವು ದುಡಿದ್ರೆ ನಿಮಗೆ ಸಿಗ್ತೈತೆ, ನೀವು ದುಡಿದು ನಮಗೆ ಬರಗಲ್ಲ. ಹೌದ್ರಾ? ನಾವು ದುಡಿದದ್ದು ಇವತ್ತು ನಾವು ಕಾಮ ಕಷ್ಟ ಮಾಡಿ 360 ಕಷ್ಟಪಟ್ಟು ಬೆವರು ಬಿಟ್ಟು ದುಡಿದದ್ದು ನಿಮ್ಮ ಎಲ್ಲ ನೌಕರಿದಾರರಿಗೆ ಅನ್ನ ಸಿಗ್ತೈತೆ. ನಾವು ದುಡಿಲಿಲ್ಲಪ್ಪ ಅಂದ್ರೆ ನಿಮ್ಗೆ ಎಲ್ಲಿ ಬರೋದು? ನೋಟ್ ತಿನ್ನೋದಾಗತ್ತೆ ಅವ್ರಿಗೆ. ನೋಟ್ ಎಲ್ಲಿ ತಿಂತಾರೆ ಅವರು? ಎಷ್ಟು ದೊಡ್ಡ ಬಂಗ್ಲೆ ಇರಲಿ, ಎಷ್ಟೇ ಕೋಟಿ ಇರಲಿ, ಎಷ್ಟೇ ಕೋಟಿ ಇರಲ್ಲ, ಅದು ಅನ್ನನೇ ಬೇಕು. ಅನ್ನಲ್ದ ನೀರು ಅನ್ನ ಇರಲ್ಲಪ್ಪ, ಜೀವನ ಮಾಡೋಕ್ಕೆ ಸಾಧಿಸಿಲ್ಲ. ಏನು ಇಲ್ಲೂ ಕೂಡ ಕಾಡು ಗುಡ್ಡದಲ್ಲೇ ಇದ್ದೀರಲ್ಲ? ಮನೆವಲ್ಲ ಸರ್, ಬಂಡಿ ಯರ್ಲಾಪುರಕ್ಕೆ ಬಂದಿದ್ವಿ, ಸುತ್ತ ಗುಡ್ಡ ಇತ್ತು, ಮಧ್ಯೆ ಹೊಲದಲ್ಲಿದ್ರಿ. ಊರಿಗೆ ಬನ್ನಿ ಅಂದ್ರೆ ಊರಲ್ಲೆಲ್ಲ ಇರ್ತಿದ್ರೆ, ಇಲ್ಲೂ ಗುಡ್ಡನ, ಇಲ್ಲೂ ಬೈಲೆ. ಇದು ದೊಡ್ಡ ಗುಡ್ಡ ರೀ, ಇದು ದೊಡ್ಡ ಗುಡ್ಡನ. ಇದು ತಗೊಂಡ್ ನೋಡ್ರಿ 18 ಎಕರೆ ಇದು. 18 ಎಕರೆ? 18 ಎಕರೆ ತಗೊಂಡ್ರಿ ಸರ್ ಇದು. ಆ ಗುಂಡಿಲಿಂದ ರೀ ಒಟ್ಟು ಇದು 24 ಎಕರೆ ಸರ್ ಇದು. 24 ಎಕರೆ ಒಂದು ಎಣ್ಣೆ ಹಣ್ಣು ತಂಬಳ ಅವ್ರೊಂದು 3 ಎಕರೆ 25 ಗುಂಟೆ ಅವ್ರು ತಗೊಂಡಾರ. ಉಳಿಕೆದ 18 ಎಕರೆ ನಾವು ತಗೊಂಡಿವಿ ಸರ್. ಎಷ್ಟು 18 ಎಕರೆ? 1,11,000 ಸರ್ ಒಂದು ಎಕರೆ. 1 ಎಕರೆ. ಓಕೆ. ಈಗ 1994 ಸರ್ ತಗೊಂಡ್ ನಾವು. 30 ವರ್ಷ ಆಯ್ತು. ಇದು 30ನೇ ವರ್ಷ? 94 ಅಂದ್ರೆ 94 ಸರ್. ವೆರಿ ಗುಡ್. ಸೊ ಒಟ್ಟು ಎಷ್ಟು ಜಮೀನು ನಿಮ್ಮದು? ಒಟ್ಟು 51 ಎಕರೆ ಜಮೀನು ತಗೊಂಡ್ರಿ ಸರ್. ಇದರಲ್ಲಿ ಕುರಿಯಲ್ಲಿ ದುಡ್ದು. ವಾವ್.
ಕುರಿದೆ ಕುರಿದೆ ಸರ್. ಬೇರೆ ನೌಕರಿ ಇಲ್ಲ, ನೌಕರಿ ನಾವು ಸಾಲಿನ ಕಲ್ತಿರ ಸರ್. ಲಂಚ ಇಲ್ಲ, ಲಂಚ ಗೌರ್ಮೆಂಟ್ ಪಗಾರ ಅಲ್ರಿ. ಬರೀ ನಮ್ಮ ಈ ದಾರಿ ಮಾಡಿಕೊಡಂತಂದು ಪಂಚಾಯತಿಯರಿಗೆ ಒಂದು 20 ಅರ್ಜಿ ಆಗಿದ್ದಾವೆ. MLA ಜನದ ರೆಡ್ಡಿ ಅದನ್ನ ಆತಗಾತು ಪರಾಣಗಾತು ಎಲ್ಲರಿಗೆ ನಿಶ್ಚಯ ಆಗಿ ಸಾಕೆ ನಾವು ಮಾಡ್ಬೇಕಂತ ಹೋದ್ವಿ. ಮೊನ್ನೆ ಈ 45,000 ರೂಪಾಯಿ ದಂಡ ಕಟ್ಟಾರ ಅದನ್ನ. ಈ ದಾರಿ ಮಾಡಿಸ್ಬೇಕು ಹೋದ್ರೆ ಯಾಕೆ ದಾರಿ ಮಾಡ್ಬೇಕು, ಜೀಪ್ ಕಾರ್ ನಿಮ್ಮಂತರ ಬಂದ್ರೆ ಒಳ್ಳೆಯವ್ರ ಕೆಟ್ಟರು ಬರ್ತಾರ ನಮ್ಮ ಮನೆ ಒಳಗೆ ಅಂತಂದು ಮಾಡ್ಸಕ್ಕೆ ಹೋದ್ರೆ ಒಟ್ಟಿಗೆ ಸೋಳ ಮಕ್ಳು ಹಿಡಿಸಿ ದಂಡ ಕಡಿಸಿದ್ರು. ನಾನು ಮಾಡಬಾರ್ದು ಯಾಕಂತೆ ತಾವಾರು ಅಡ್ಡಾಡ್ಬೇಕಂತ ಹಂಗ ನಡ್ಕೊಂಡೆ ನಡ್ಕೊಂಡ ಅಡ್ಡಾಡ್ಬೇಕು. ಮತ್ತೆ ಇಲ್ಲಿ ಒಂದು ರೋಡ್ ಸಣ್ಣ ರಸ್ತೆ ಮಾಡ್ಬೋದಲ್ಲ, ಹೆಂಗೋ ದಾರಿ ಇದೆ ಇಷ್ಟಾಗ್ಲ. ಅಲ್ಲ ನಾವು ಮಾಡಿಸಿದ್ ಸರ್ 40,000 ರೂಪಾಯಿ ಕೊಟ್ಟು ಮಾಡಿಸಿದ್ದನ ರಸ್ತೆ ಮಾಡಿಸಿದ್ದು. ಈಗ ಅಲ್ಲಿಂದ ಒಂದು ಸ್ವಲ್ಪ ಐದು ಬಂಡಿ ಮೇಲೆ ಒಂದು ಸ್ವಲ್ಪ ಕೆಟ್ಟೈತೆ ದಾರಿ, ಅದು ಮಾಡಿಸ್ತಪ್ಪ ಅಂದ್ರೆ ನಾವು ರೊಕ್ಕ ಕೊಡ್ತೀವಿ ಅಂತಂದ್ವಿ. ಆ MLA ನಮ್ಮ ಪಾಲಿಗೆ ಸತ್ತಾರ, ಪಂಚಾಯತಿಯರು ಸತ್ತೋಗ್ಯಾರ, ಮೆಂಬರು ಸತ್ತೋಗ್ಯಾರ. ನಮ್ಮ ಪಾಲಿಗೆ ಯಾರು ಇಲ್ಲ, ನಮಗೆ ಯಾರು ಸಪ್ಲೈಟ್ ಇಲ್ರಿ. ಓಟ್ ಹಾಕ್ಸಿ ಅಂಬಾರ ಮನೆ ಮಠ ಬಂದ ಕಾಲು ಬಿದ್ದು ಕೈ ಬಿದ್ದು ನಾವು 6-8 ಲಕ್ಷ ಕೊಟ್ಟು ಮೆಂಬರ್ ಮಾಡಿಸಿವಿ, ಅಧ್ಯಕ್ಷನ ಮಾಡೀವಿ. ಅವ್ರು ಯಾರು ನಮ್ಮ ಕರುಣಿ ಇಲ್ಲ. ನಮಗೆ ಏನು ಮಾಡ್ರಿ ನಮ್ಗೆ ಒಳ್ಳೇದು ಕಾಲಿಲ್ಲಪ್ಪ ಅಂತಂದು ಸುಮ್ಮನೆ ಬಿಟ್ಟಿವಿ ನಾವು. ಯಾರು ನಂಬಂಗಿಲ್ಲ ಈಗಿನ ಕಾಲಕ್ಕೆ ಸರ್. ಅದಕ್ಕೆ ಇಡೀ ಜನರಿಂದ ದೂರ ಆಗಿ ನಮ್ಮ ಪಾಡಿ ನಾವು ಹೋಯ್ತೀವಿ ಸರ್. ಇಷ್ಟು ಬೇಡ, ಜನರ ಸಹವಾಸನೇ ಬೇಡ ನಮಗೆ. ಒಳ್ಳೆಯವ್ರಿಗೆ ಕಾಲ ಇಲ್ರಿ. ಈಗ ಧರ್ಮಕ್ಕೆ ಕಾಲನೇ ಇಲ್ಲ, ಅನ್ಯಕ್ಕೆ ಕಾಲ ಇರೋದು ಜನರಿಗೆ. ನಿಮ್ಮ ಕುಟುಂಬ ಎಲ್ಲ ಪರಿಚಯ ಮಾಡಿಸಿ ಎಲ್ಲ ಇದ್ದಾರೆ. ಹೆಂಗೋ ಈತ ಹಳ್ಳಿ ನಮ್ಮ ಹೆಣ್ಮಕ್ಳು ಅಣ್ಣ, ಈತ ಮಗ ರೀ. ಓಕೆ ನಮಸ್ಕಾರ. ಈ ಮಗಳರಿ, ಅವರು ಮಕ್ಕಳ್ರಿ, ಅವ್ರ ಹೆಣ್ಮಕ್ಳು. ಆತ ನಮ್ಮ ಅಣ್ಣ ಮಗ, ಈತ ನಮ್ಮ ಅಣ್ಣ ಮಗ, ಅವರು ನಮ್ಮ ಅಣ್ಣ ಮಕ್ಕಳು, ಆಕಿ ನನ್ನ ಮಗಳ್ರಿ. ಒಟ್ಟು ನಮ್ಮ ಮಕ್ಕಳ್ರಿ. ಅವ್ರು ಅಣ್ಣ ತಮ್ಮ ಮಕ್ಕಳಂತ ಅನ್ನೋದ್ರಿಂದ ಸುಳ್ಳು. ಒಟ್ಟು ಮಕ್ಕಳ ನಾವು ಇನ್ನೂ ಅದಾವ್ರಿ. ಮನೆಗೆ ಅದಾರ ಮಂದಿ. ಕುರಿ ಹೋಗ್ಯಾರ, ಕುರಿ ಬಿಟ್ಟಿದ್ದೀರಿ? ಕುರಿ ಹೋಗ್ಯಾರ, ಕುರಿ ಭಾಳ ಮಂದಿ ಹೋಗ್ಯಾರ. ಬಂದಿಲ್ಲ ಬಂಡಿ ಅವರೆಲ್ಲ ಹೋಗಿದಾರ? ಅಷ್ಟು ಎಲ್ಲರೂ ಹೋಗ್ಯಾರ ಸರ್. ಈಗ 6 ಗಂಟೆಗೆ ಬರ್ತಾರ ಸರ್. 6ಕ್ಕೆ ಬರ್ತಾರೆ. ಇನ್ನೊಂದು ಅರ್ಧ ಗಂಟೆ 1 ಅವರ್ ಬರ್ತಾರೆ. ಸೊ ನಿಮ್ಮ 1000 ಕುರಿನೂ ಹೋಗವೆ? ಎಲ್ಲ ಹೋಗ್ಯಾವ ಸರ್. ಓಕೆ, 4 ಹಿಂಡು ಹೋಗ್ಯಾವ. 4 ಹಿಂಡು. ಇಲ್ಲಿ ಏನು ತುಂಬ ಚಿರತೆ ಕರಡಿ ಕಾಟ ಅಂತ ಕೇಳಿದೆ. ನಿನ್ನೆಲ್ಲ ಮನೆ ಹತ್ರ ಮಾತು ಕಾಡಿ ಚಿರ್ತನೂ ಮಾಹಿತಿ ಇಲ್ಲೇ ನಿಲ್ಲದ ಗೊಬ್ಬರ ಸರ್. ದಿನ ಹೋಗತ್ತೆ ನಿತ್ಯ ಕಾಡಿ. ನೀವು ಎಲ್ಲ ಕೋಳಿ ಮರಿ ಬಂದಿತ್ತು ನಂಗೆ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ದಿನ ಬರ್ತದೆ ನಿತ್ಯ ಕಾಡಿ ಸರ್. ಬರ್ತೈತಿ, ಅವ್ರ ಪಾಡಿ ಹೋಗಿರ್ತೈತಿ. ನಾವು ಅದನ್ನ ಯಾಕೆ ಚಿತ್ರಿಸಿ ಕೊಡಕ್ಕೆ ಹೋಗ್ಬೇಕು? ಅದನ್ನ ಡಿಸ್ಟರ್ಬ್ ಮಾಡ್ಬಾರ್ದು. ನೀರು ಒಂದು ಅದಲ್ರಿ, ಇಲ್ಲಿ ದೋಣಿ ಮಾಡಿವಿ. ಮರಿಗಳು ಮಾತ್ರ ಮರಿ ಸರ್. ಈಗ 20 ದಿನದ್ದು 30 ದಿನದ್ದು ಅದಾವ್ರಿ ಸರ್. ಈಗ ನೀವು ನಾವು ಬಂದಾಗ ಒಂದು 6 ತಿಂಗಳಿಂದ ಬಂಡಿ ಅರ್ಲಾಪುರದಲ್ಲಿ ಬೇರೆಯವ್ರ ಹೊಲದಲ್ಲಿ ಇದ್ರಿ ನೀವು? ಹೌದು ಸರ್. ಸೊ ಇಲ್ಲಿಗೆ ಬಂದ್ರಲ್ಲ ಯಾಕೆ? ಇದು ಅಲ್ಲಿ ಆಸ್ತ್ರ ಬಿತ್ತಾರ ಸರ್ ಫುಲ್. ಇದು ನಮಗೆ ಬಿತ್ತಿದ್ವಿ. ಈ ಸಜ್ಜಿ ಕೊಯ್ಕೊಂಡು ಗೂಡು ಹಾಕಿವ್ರಿ. ನಿಂದ ಗೂಡದ ಈಗ ಮಳೆ ಬರೋದಕ್ಕೆ ಗೂಡು ಹಾಕ್ಯಂದು ಹಿಂದೆ ಮಳೆ ಕಮ್ಮಿ ಆಗಿ ರಾಶಿ ಮಾಡ್ಕೊಂತವು. ಅದ್ರ ಅದಕ್ಕೋಸ್ಕರ ಈ ಹೊಲ ಬೈಲತ್ತಲ್ಲಿ ಕಡ್ಲೆ ಹಾಕ್ಬೇಕು. ಸತ್ತು ಮಾಡಿ ಒಳ್ಳೆ ಕಡ್ಲೆ ಹಾಕಿಬಿಟ್ರೆ ಕಡ್ಲಿ ಚಲೋ ಐತೈತ್ರಿ ಸರ್. 18 ಎಕರೆಗೆ? 18 ಎಕರೆಗೆ. ಅದ್ರ ಹೆಚ್ಚಿಗೆ ಕಡ್ಲೆ ಹಾಕ್ಬೇಕಂತಂದು ಇದು ತುಂಬ್ತೀರಿ ಓಸ್ಬಿಟ್ಟು ಅದಕ್ಕೆ ಜೋಳ ಹಾಕಿವ್ರಿ. ಇವಕ್ಕಿನ್ನು ಕಡ್ಲೆ ಹಾಕ್ಬೇಕು ಸರ್. ಓಕೆ. ಸೊ ಈಗ ಅಂದರೆ ನೀವು ಎಷ್ಟು ತಿಂಗಳು ಮನೇಲಿ ಇರ್ತೀರಾ, ಎಷ್ಟು ತಿಂಗಳು ಹೊರಗಡೆ ಹೋಗ್ತೀರಾ? ಇಲ್ಲಿ 1 ತಿಂಗಳು 1.5 ತಿಂಗಳು ಇರ್ತದೆ ಸರ್ ನಮ್ಮ ಮನೆ ಹೊಲ್ದಾಗ. ಅಲ್ಲಿಂದ ಬೇರೆ ಕಡೆ ಸೆಪ್ಟಿ ಹಾಕು. ಈಗ 1 ತಿಂಗಳ ಇಲ್ಲ ಅಂತಂದ್ರೆ 1.5 ತಿಂಗಳು ಇಲ್ಲಿ ಇರ್ತಾರ. ಅದಾದ್ಮೇಲೆ ಬೇರೆ ಕಡೆ ಹೋಗ್ಬಿಡ್ತಾರ ಅಂತ ಅಷ್ಟೇ ಇರೋದು? ಹೌದು ಸರ್. ಅಂದರೆ ಇಡೀ ವರ್ಷದಲ್ಲಿ 1 ತಿಂಗಳು 1.5 ತಿಂಗಳು ನೀವು ಮನೇಲಿ ಇರ್ತೀರಿ? ನಮ್ಮ ಹೊಲ್ದಾಗ ಮನೆ ಹೊಲ ನೀವು ಕಟ್ಟಿರೋ ಮನೇಲಿ ಇದು ಈ ಮೊನ್ನೆ 3 ವರ್ಷ ಆಯ್ತು ಕಟ್ಟಿದ. ಈ ಇರಕಾಯಿಲಿ ನಿಮ್ಮಂತ ಬಂದವರಿಗೆ ಹೋದರಿಗೆ ನಮ್ಮ ಮಕ್ಕಳ ಮರಿಗೆ ಈ ಹೊಲ್ದಾಗ ಗಟ್ಟಿ ಹಾಕಿದಾಗ ಇವ ಒಂದು ಪುರಾಣ ಹಚ್ಚಿವ್ರ, ದೇವಿ ಪುರಾಣ ಹಚ್ಚಿ ಒಳಗೆ. ಅದ್ರ ಹೆಚ್ಚಿಗೆಯಲ್ಲಿ ನಾವು ಕಟ್ಟಿವ್ರಿ ಅದನ್ನು. ಕಾಳ ಕಡಿ ನಿಮ್ಮ ಮನೆ ನಿಮ್ಮದು ಅಂತ ಅನಿಸ್ಕೊಂಡ ಮನೇಲಿ ಇರೋದು ನೀವು 1 ತಿಂಗಳು? 1 ತಿಂಗಳ ಸರ್. ಇನ್ನು ಉಳಿದಂಗೆ ಬೇರೆ ಬೇರೆ ಜಾಗದಲ್ಲಿ ಇರೋದು 11 ತಿಂಗಳು? 11 ತಿಂಗಳ ಸರ್. ಇವರೆಲ್ಲ ಅಣ್ಣರು ಇರ್ತಾರೆ. ಅಣ್ಣರು, ನಮ್ಮ ಅಣ್ಣ ಹೆಂಡತಿ, ನಮ್ಮ ಮಕ್ಕಳು ಎಲ್ಲವೂ ಇಲ್ಲಿ ಇರ್ತಾವ. ಊರಾಗ ಒಂದು ಮನೆ 3 ಅದಾವ್ರಿ. ಊರಾಗ ಮನೆ ಅದಾವ. ಅಲ್ಲಿ ಇರೋದು ಎಷ್ಟು ಸಾವಿರ. ಇಲ್ಲಿ ಬರ್ತಾರೆ ಈ ಕೆಲಸ ಮಾಡಕ್ಕೆ. ಇಲ್ಲೆಲ್ಲ ಕಾಳ ಕಡಿ ಇಲ್ಲಿ ಇಟ್ಟಿರ್ತಾವಲ್ಲ, ಇಲ್ಲಿ ಇರ್ತಾರೆ ಅವ್ರು. ಬನ್ನಿ ನಿಮ್ಮ ಮನೆ ನೋಡೋಣ. ಬರ್ರಿ ಸರ್. ಕುರಿ ಸಿದ್ದಪ್ಪನವ್ರು ತುಂಬ ಕುಟುಂಬ ಇದೆ ಇಲ್ಲಿ. ಅಲ್ಲಿ ಕೆಲವರು ಮಾತ್ರ ಇದ್ದು. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಓ ಅಮ್ಮ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಹೀರೋಯಿನ್ ಇಲ್ಲೇ ಇದಾರಲ್ಲ? 16 ಮಕ್ಕಳ ತಾಯಿ ರೀ. 10 ಮಕ್ಕಳ ತಾಯಿ? 16 ಮಕ್ಕಳ ತಾಯಿ. ಅಮ್ಮ ತಾಯಿ, ಮಾತಾಯಿ. ಗ್ರೇಟ್. ಫೇಮಸ್ ಅಮ್ಮನ, ವರ್ಲ್ಡ್ ಫೇಮಸ್ ಅಮ್ಮ. ನಿಮ್ಮ ಇಂಟರ್ವ್ಯೂ ನೋಡಿದ್ರಾ ನಾವು ಮಾಡಿದ್ದು? ಏಬಲ್ ಚೆನ್ನಾಗಿ ಬಂದತ್ರಿ. ನೋಡ್ಲಿಲ್ವಾ ನೀವು? ಭಾಳ ಚೆನ್ನಾಗಿ. ನಿಮ್ಮದು ನೋಡಿದ್ರಾ? ಚೆನ್ನಾಗಿ ಬಂತಾ? ಥ್ಯಾಂಕ್ ಯು. ಬೆಡ್ರೂಮ್ ಸಾಕತ್ತಿತ್ತು. ಅಜ್ಜ ಅಂಗಿ ಉಚ್ಚಿಂದೆಲ್ಲ ಸಾಕತ್ತ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಬನ್ನಿ, ಗುರು ಸಿದ್ದಪ್ಪನವ್ರ ಮನೆಗೆ ನಿಮಗೆ ಸ್ವಾಗತ.
ನೀವು ಕೊಟ್ಟು ಗಿಫ್ಟ್ ಸರ್, ನೀವು ಕೊಟ್ಟು ಗಿಫ್ಟ್ ಇಲ್ಲೇ ಇರಲ್ಲ ಅದು. ಯಾವಾಗ ಕಟ್ಟಿದ ಮನೆ ಇದು? ಈ 3 ವರ್ಷ ಆಯ್ತು ಕಟ್ಟಿ. 9-10 ಲಕ್ಷ ಆಯ್ತು ಮುಟ್ಟಿದೆ. 10 ಲಕ್ಷ ಆಯ್ತು. ಬಟ್ ಇಲ್ಲಿ ಕಟ್ಟಕ್ಕೆ ಜನ ಬರ್ತಾರ? ಯಾಕಂದ್ರೆ ಬಂಡೆ ಇದೆ, ಕಲ್ಲಿದೆ, ಇಲ್ಲಿ ಇಟ್ಟಿಗೆ ಹೆಂಗೆ ತರ್ತೀರಾ, ಸಿಮೆಂಟ್ ಹೆಂಗೆ ತರ್ತೀರಾ? ನಾವು ಟ್ರಾಕ್ಟ್ರಿಂದ ಏರ್ಸಿದ್ವಿ ಸರ್. ಇಲ್ಲಿ ಟ್ರಾಕ್ಟ್ರಿ ಲಾರಿ ಒಂದು ಬರೋಕ್ಕಿಲ್ಲ, ಬೋರಿಂಗ್ ಗಾಡಿ ಅಂತ ಏನು ಬರೋಕ್ಕೆ ಚಾನ್ಸ್ ಇಲ್ಲ. ಅದ್ರ ಹೆಚ್ಚಿಗೆ ಮಾಡಿಸ್ತಪ್ಪ, ನಮ್ಮ ರೊಕ್ಕ ಕೊಟ್ಟು ಸಂತ ನಮ್ಗೆ MP MLR ಯಾರೂ ನಮ್ಮನ್ನು ಋಣಿ ಇಲ್ಲ ಅವ್ರಿಗೆ. ಇನ್ನು 2 ಕೋಟಿ ಕೆಳಗೆ ಬಂದಾಗ ನಾವು ಮಾತಾಡಬೇಕು ಜನರಿಗೆ. ಈ ದಾರಿ ಅಷ್ಟ ಮಾಡಿಕೊಡ್ರಿ, ನಮ್ಗೆ ಏನು ಬೇಡ, ನೀವು ರೊಕ್ಕ ರುಚಿ ಏನು ಕೊಡೋದು ಬೇಡ ನಮಗೆ, ಈ ದಾರಿ ಅಷ್ಟ ಮಾಡಿಕೊಡಂತ ಬಲದ ಇಟ್ಟು ಕೇಳಿದ್ರಿ. ಯಾಕೆ ಮಾಡಲ್ರಿ? ಏನಂತ ಪ್ರಾಬ್ಲಮ್? ಅವ್ರಿಗೆ ಸೌಕರ್ಯ ಅದಾರ, ಅವ್ರು ಯಾಕೆ ಮಾಡಿಸ್ಬೇಕು ಅವರಿಗೆ? ಅದು ದುಡ್ಡಿದೆ ಅಂತ ಅವ್ರಿಗೆ. ದುಡ್ಡು ಐತಿ, ನಾವು ದುಡ್ಡಿದ್ರೆ ನಾವು ಮಾಡಿಸೋತಂತವಲ್ರಿ. ನಾವು ಬೇಡ ಅಂತಂದಿಲ್ಲ. ನಾವು ಮಾಡಿಸ್ಕೊಂತಪ್ಪ ಅಂದ್ರೆ ನಮಗೆ ಕರುಣೆ ಕೊಡೋಳ್ರಿ ಅವ್ರು ಜನರು. ಅವ್ರಿಗೆ ಒಟ್ಟು ಬೇಡ, ಬಿದ್ದು ಸಾಯ್ಬೇಕು ಆ ಸೊಳ್ಳೆ ಮಕ್ಕಳು. ಈ ಹಾಳಾಗ್ಬೇಕ್ರಿ ಅವ್ರಿಗೆ. ಚೆನ್ನಾಗಿರೋ ಕಂಡ್ರೆ ಆಗಲ್ಲ. ಚೆನ್ನಾಗಿದ್ರೆ ಮತ್ತೆ ಮುಂದೆ ಸೌಕರ್ಯಕ್ಕರಲ್ಲ ಅವ್ರು. ಇಷ್ಟು ಕೈಲಿ ಮಾಡ್ಯಾರ ಸರ್ ಅವ್ರು. ನೋಡಿ ಜನರ ಮನಸ್ಥಿತಿ ಹೇಗಿರುತ್ತೆ. ಬನ್ನಿ ಮನೆ ತೋರಿಸಿ. ಬರ್ರಿ ಸರ್, ಬರ್ರಿ. ದೊಡ್ಡ ಮನೆ, ಬರ್ರಿ ಸರ್. ಇದು ಜಗಲಿ ರೀ. ಎಲ್ಲ ಇವು ಕಾಳು ಕಡ್ಡಿ ಇಟ್ಕೊಂಡಿರಿ. ಓಕೆ. ಪೂಜೆಗೆ ಪೂಜೆಗಿರೋದು ಮಗ ಪೂಜೆ ಮಾಡ್ಕೊಂತಾನ್ರಿ. ಗನ್ ಐದು ನೋಡ್ರಿ ಇಲ್ಲಿ. ಸೊ ಅವಾಗೇನೋ ಲಾಸ್ಟ್ ಟೈಮ್ ಲೈಸೆನ್ಸ್ ಇಲ್ಲ ಅಂದ್ರೆ ಕೊಟ್ಟರೆ ಲೈಸೆನ್ಸ್ ಕೊಟ್ಟಾರ ಸರ್. ಅದನ್ನ ಎಲೆಕ್ಷನ್ ತೆಗೆದಿಟ್ಕೊಡ್ರಿ. ತೆಗೆದಿದ್ರೆ ಮತ್ತೆ ಒಳ್ಳೆ ಬಂದು ಕೊಟ್ಟೋಗ್ಯಾರ. ಓಕೆ. ಇವತ್ತು ಹಾರ್ಸ್ ತೋರಿಸ್ತೀರಾ? ಆರಿಸ್ತಾರೆ ಸರ್ ರಾತ್ರಿಗೆ. ಓಕೆ. ಇದು ಮೊನ್ನೆ ಮತ್ತೊಂದು ನಾವು ಓದೋ ಕೋತಿ ಬಲ್ ಕಾಟ ಕೊಡ್ತಲ್ರಿ, ಮೊನ್ನೆ ಒಂದು ವಸ್ತು ಮಾಡ್ತಾರೆ ಮತ್ತೆ ಬೇರೆ ಕೋತಿಗನ್ನು. ಕೋತಿಗಂದ್ರೆ ಅಂದ್ರೆ ಏನು ಕಲ್ಲ ಕುಡಿಯೋದ? ಹಾಳು ಹಾಕಿ ಹೊಡ್ಯಕ್ಕೆ ಬರ್ತಾರೆ ಸರ್. ಪಟಾಕ್ ಸೆಟ್. ಕೋತಿ ನೋಡಿ, ಕೋತಿಗೋಸ್ಕರ ಒಂದು ಓಕೆ. ಸುಳ್ಳು ಸಾಯ್ಬಿಡೋದು ಯಾಕ್ರಿ ಅವ್ನು ಕೋತಿನ? ಶಬ್ದ ಆಗಿಬಿಟ್ರು ಹೋಗ್ಬಿಡ್ತಾವಲ್ಲ, ಪಾಪ ಕಿಟಿಗೆ ಬಿಡೋದು. ಇವನು ಊಟ ರಾತ್ರಿ ಜನ ಬರ್ತೈತಲ್ಲ ಊಟಕ್ಕೆ, ಪ್ರಸಾದಕ್ಕೆ ಅಮ್ಮನ ಪ್ರಸಾದ ಮಾಡ್ತಾವಲ್ಲ, ಶಿರಾ, ಉಪ್ಪಿಟ್ಟು, ರೊಟ್ಟಿ, ಕಾಳು ಎಲ್ಲ ಮಾಡಿರ್ತಾರೆ, ಮಾಡ್ತಾರೆ ರೀ ಊಟನ. ಸೊ ಜನ ಬರ್ತಾರೆ ಊಟಕ್ಕೆ, ಜಗ ಮಂದಿ ಬರ್ತಾರೆ. ಅಂದರೆ ನವರಾತ್ರಿಗೋಸ್ಕರ? ನವರಾತ್ರಿಗೋಸ್ಕರ. ಓಕೆ. 9 ದಿವಸ ಪುರಾಣ ಹಚ್ಚಿವ್ರೆ. ಏನೋ ಒಂದು ಊಟ ಇಲ್ರಿ. ಈಗ ನಾನು 9 ದಿವಸ ಆಯ್ತು ಊಟ ಇಲ್ಲ. 9 ದಿವಸ ಊಟ ಇಲ್ರಿ ಈಗ. ಏನೂ ಇಲ್ಲ? ಇಲ್ಲ ಸರ್, ರಾತ್ರಿಗೆ ಅಷ್ಟ ಇಷ್ಟು ಊಟ ಮಾಡ್ತವ್ರೆ, ಮತ್ತೆ ಆಗಲಿಲ್ಲ ಹಂಗಾರ ಅದು. ಸುಸ್ತಾಗಲ್ವಾ? ಇಲ್ಲಿ ಏನಾಗಿಲ್ರಿ, ನಾನು ಹಿಂಗೆ ಇದ್ದೀನಿ ನೋಡ್ರಿ. ಮತ್ತೆ ಯಾಕೆ ಎಷ್ಟು ನಿಷ್ಠೆ? ಒಂದು ಸತ್ಯ ಮಾಡಿ ತೋರಿಸ್ಬೇಕು. ಆಕೆ ಭಕ್ತಿದ್ರೆ ನನ್ನ ಏನೋ ಇದು ಮಾಡಿ, ನನಗೇನು ಹೊಟ್ಟೆ ಹಸುವಾಗಿಲ್ಲ, ಏನಾಗಿಲ್ಲ ನನಗೆ. ಸುಸ್ತು ಸಂಕಟ ಮಲ್ಕೋಬೇಕು ಅಂದ್ರೆ? ಇಲ್ಲ ಮತ್ತೆ ಗಡೆ ಹೋಗಿ ಬಂದೀನಿ ರೀ. ಇರ್ಕಲ್ ಗಡೆ ಹೋಗಿ ಹಿಂಗೆ ಬಂದು ಹಿಂಗೆ ಬಂದೇನಿ ರೀ. ಇದು ಮೊಮ್ಮಗ ಇರ್ತಾನೆ, ಗಂಡು ಮೊಮ್ಮಗ. ಓಕೆ. ಇವೆಲ್ಲ ಏನು ಸರ್? ಇವು ಕಾಳು ರೀ ಸರ್. ಏನು ಕಾಳು? ಅವು ಮೆಕ್ಕೆಜೋಳ ರೀ, ಸಜ್ಜಿ, ಎಳ್ಳು ಇಂಥವೆಲ್ಲ ಅದಾವ್ರಿ. ಅವ ಹಾಗೆ ಇಟ್ಟಿವ್ರಿ. ಉಳ್ಳಿ ಎಲ್ಲ ಅದಾವ್ರಿ. ಓಕೆ. ಇವೆಲ್ಲ ಕುರಿ ಔಷಧ ರೀ ಅವ. ಕುರಿಗೆ ಔಷಧಿ. ಇದು ಕಿರಾಣಿ ತಂದಿವ್ರಿ ಇಲ್ಲಿ. ಕಿರಾಣಿ ರೀ. ಹಬ್ಬ ದಿನ ಮಾಡಕ್ರಿ, ದೇವಿ ಪೂಜೆಗೆ, ದೇವಿ ಪೂಜೆಗೆ, ಪೂಜೆ ಪ್ರಸಾದಕ್ಕೆ ಕಿರಾಣಿ ರೀ. ಇವು ಅಕ್ಕಿ ಎಲ್ಲ ಅದಾವ್ರಿ. ಎಲ್ಲ ಫ್ರಿಜ್ ಐತ್ರಿ. ಫ್ರಿಡ್ಜ್ ಇಟ್ಕೊಂಡಿದ್ದೀರಾ? ರೀ. ಮತ್ತೆ ನಮಗೆ ಬೇಕಲ್ರಿ. ಏನಿದೆ ಫ್ರಿಡ್ಜಲ್ಲಿ? ಜ್ಯೂಸು ಇಂಥ ಕಾಯಿಗೆಡ್ಡಿ ಎಲ್ಲ ಔಷಧ ರೀ ಇಟ್ಕೊಂಡಿವ್ರಿ ನಾವು. ಏನು ಇಷ್ಟೊಂದು ಔಷಧಿ ಇವೆ? ಇವು ಕುರಿ ಔಷಧ ರೀ, ETHS ನಮ್ಗೆ ಬೇಕಾದ್ರೆ ಮಾಡ್ಕೊಳಕ್ರಿ ಇವು. ಓಕೆ. ಓಕೆ. ಕುದ್ರಿ ಸರ್. ಏನು ಸರ್ ಇವು? ಸ್ಟಿಂಗ್ ಏನೇನ್ರ ಅವು ಹಂಗೆ ತಂದು ಇಟ್ಟಿವ್ರಿ. ಇಲ್ಲ, ನಾ ಕುಡಿಯೋದಿಲ್ಲ ಅದು. ಇದನ್ರಿ? ಇಲ್ಲ, ಇದನ್ರಿ ಅದು ಕುಡಿಯಲ್ಲ. ನಿಮ್ಮ ಮನೇಲಿ ನೀರು ಕುಡಿತೀನಿ. ಆಯ್ತು ಅಂತ ಕಲರ್ ಹಾಕಿರೋ ಜ್ಯೂಸ್ ಕುಡಿಯಲ್ಲ. ಆಯ್ತು ಬಿಡ್ರಿ. ಬರ್ರಿ. ಸೂಪರ್. ಇದು ಮೋಲ್ಡ್ ಅಂದ್ರೆ ರೂಫು. ಶೀಟ್ ಹಾಕಿಲ್ಲ? ಸೀಟ್ ಇಲ್ರಿ, ಮ್ಯಾಲೆ ಐತ್ರಿ. ಆರ್ಚಸ್ ಇಲ್ಲಿ ಒಂದು ರೂಮ್, ಇದ್ರ ಮೇಲೆ ಒಂದು ರೂಮ್ ಮಾಡ್ಕೊಂಡಿರಿ. ಓ, ಈ ಸಂದಿಲಿ? ಇದೊಂದು ರೂಮ್ ಐತ್ರಿ ಒಳಗೆ. ಥರ. ಇದು ನಿಮ್ಮ ಮನೆ ಅಲ್ಲ, ಇನ್ನೊಂದು ಮನೆ ಊರಲ್ಲಿದೆ? ಅಲ್ಲಿ 2 ಅದಾವ್ರಿ. ಈಗ ಸದ್ಯ 3 ಅದಾವ್ರಿ. ಅಲ್ಲಿ ಅಣ್ಣರು ಅದಾರೆ, ಅಲ್ಲಿ ಕಾಳು ಕಡಿ ಅದಾವ್ರಿ. ಇಲ್ಲಿ ಹೊಲ್ದಾಗ ಇರೋ ಕೈಲಿ ಮಾಡ್ಕೊಂಡಿವ್ರಿ ಇದನ್ನು. ಸೊ ಇದು ಫಾರ್ಮ್ ಹೌಸ್ ಥರ? ನಿಮ್ಮ ತೋಟದ ಮನೆ? ತೋಟದ ಮನೆ. ಓಕೆ. ಈಗ ರಾತ್ರಿ ಇಲ್ಲಿ ಎತ್ತು ಎಲ್ಲ ಕಟ್ಕೊಂತಾರೆ. ಎತ್ತಿನ ಮನೆ ಐತಿ ಈಚೆಗೊಂದು. ಆ ಎತ್ತು ದನ ಕರ ಇಲ್ಲಿ ಕಟ್ಕೊಂಡು ಇಲ್ಲೇ ಇರ್ತಾರೆ ಮಕ್ಕಳು ಮರಿ. ಮತ್ತು ಈ ಹೊರಗೆ ಮಕ್ಕಳನ್ನ ತಗ್ಗಿಲ್ಲ ರೀ. ಮಳೆ ಪಳಿ ಬಂದ್ರೆ ಅಲ್ಲಿ ತ್ರಾಸ ಆಗಲ್ರಿ. ಅದಕ್ಕೆ ಒಳಗೆ ಬಂದು ಮಾಡ್ಕೊಬೋದು. ಒಳಗೆ ಮಕ್ಕೊಂಡ್ಬಿಡ್ತಾರೆ. ಒಳಗೆ ಮಕ್ಕಂದಾಗ ಒಮ್ಮೆ ಕಾಳ್ರು ಬಂದಾರ್ರಿ. ಬಂದಿದ್ದಾರೆ? ಬಂದರೆ ಏನು ಮಾಡಿದ್ರಿ? ಅವು ಟಗರು ಆದ್ರೆ ನಮ್ಮ ಮಕ್ಕಳು ನೋಡಿ ನಾಯಿ ಬುಗಳೋದಕ್ಕೆ
ಬೆನ್ನ ಹತ್ತಿರ ಹೊಡ್ಬಿಟ್ಬಿಟ್ರೆ ಬಿಡ್ದಾಕೆ. ಸೊ ತೊಗೊಂಡೋಗಿಲ್ಲ? ಏನು ತಂದಿಲ್ಲ. ಸಿಕ್ಕಿದ್ರೆ ಅದು ಹೆಂಗೆ ತನ್ನ ಮತ್ತೆ ನಾವು ಅಲ್ಲಿ ಕುರಿ ಅಲ್ಲೇ ಬಿಟ್ವಲ್ರಿ ಅರ್ಲಾಪುರ ತಕ ಅವಾಗ ಬಂದಿದ್ರು ಅವರು. ಓ, ನಿಮ್ಮ ನಾಯಿ ಕಾಪಾಡಿದೆ? ಕಾಪಾಡ್ಯಾರ ನಾಯಿ. ನಾಯಿ ಬಲ್ ಚಲೋ ಅದ. ಈ ಸಣ್ಣ ಮಗ ಇರುತ್ತೆ, ಇವ್ರು ಹೆಣ್ಣು ಮೊಮ್ಮಗಳ್ರಿ ಅದು. ಸೊ ಕಳ್ಳರು ನಿಮ್ಮ ಸುತ್ತ ಇದ್ದೇ ಇದೆ? ಅದರಿ ಬಟ್ಗಿ ಜನ ರೀ, ಮತ್ತೆ ದುಡ್ಕೊಂಡು ತಿನ್ನೋರಿಗೆ ಕಾಡೋದಂತೂ ತಪ್ಪಿಗಲ್ರಿ. ಅದು ಇರೋದ್ರದ ಅವರು ಸಿಕ್ಕಾಗ ಅದು ಗತಿ ಬೇರೆ ಇರ್ತೈತಿ. ನಾವು ಶಿಕ್ಷೆ ಮಾಡ್ತೀವಿ ಅದನ್ನು. ಅವ್ರಿಗೆ ಒಳ್ಳೆ ಅಂತೂ ಊರು ಕಾಣಂಗಿಲ್ಲ, ಊರಂತೂ ಕಾಣಿಸಂಗಿಲ್ಲ. ಮತ್ತೆ ಅವ್ರನ್ನ ಹೆಂಗೆ ಮಾಡೋದು ಗೊತ್ತೈತಿ ನಮಗೆ. ಆ ರೀತಿ ಮಟ್ಟ ಹಾಕ್ತೀರಾ? ಪೊಲೀಸ್ರು ಕೈ ಕೊಟ್ಟರು ಅವ್ರು ಮತ್ತೆ ಹಿಡ್ಕೊಂಡು ಹೋಗ್ಯಾರ, ಇದು ಮಾಡ್ತಾರೆ. 2 ಕಾಲು ತೆಗೆದ್ಬಿಟ್ರೆ ಸೀದಾ ಬಿಟ್ಬಿಟ್ರೆ ತವಾಡಿ ಅನುಭವ ಆಗ್ಬೇಕದ. ನಾವು ದುಡಿದು ತಿನ್ನಕ್ಕೆ ಬರ್ತಾರಲ್ಲ ಅವ್ರು ಪೊಲೀಸರು ತೆಗಿಗಿಲ್ಲ. ಅವ್ರು ಹಿಡ್ಕೊಂಡು ಹೋಗ್ಯಾರ, ಕಾನೂನು ಪ್ರಕಾರ ಜೈಲಿಗೆ ಹಾಕ್ತಾರೆ, ಇದು ಮಾಡ್ತಾರೆ. ಕಾಲ ಕೈ ಮುರಿದ್ಬಿಡಕ್ಕೆ ಅವ್ರನ್ನ ಮುರಿದ್ಬಿಟ್ಟು ಅನುಭವಕ್ಕವು ಅತ್ತಿ ಇರಬಾರ್ದು ಅವ್ರಿಗೆ. ನಾನು ಯಾವತ್ತೂ ನಿಮ್ಮ ತೋಟದ ಕಡೆ ಕದಿಯೋಕ್ಕೆ ಬರಲ್ಲ, ಕುರಿ ಕಡೆ ತಲೆನೇ ಹಾಕಲ್ಲ. ಸಿಗಬೇಕು ಪಟ್ಟ ಸಿಗ್ಬೇಕಂತ ಬೇಡ್ತು. ಓಕೆ, ಅಂತ ಸಿಗ್ಬೇಕು ಅವ್ರ. ಎಷ್ಟು 3 ರೂಮ್ ಇದು? 3 ರೂಮ್ ರೀ. ಇದ್ರಾಗ ಔಷಧ ಅದಾವ, ಕುರಿ ಔಷಧ. ಇವು ಕುರಿ ಔಷಧ ಮತ್ತು ಹೊಲಕ್ಕೆ ಹೊಡೆಯವು ರೀ ಅಂತಿತ್ತು ಸ್ವಾಮಿನ ಎಳ್ಳು. ಸೊ ಇಲ್ಲಿ ನಿಮ್ಮ ಮನೆ ಇದ್ರು ಕೂಡ ಈ ಥರ ಶೀಟ್ ಹಾಕಿ, ಈ ಥರ ಟಾರ್ಪಲ್ ಹಾಕಿ ಇದ್ದೇ ಇರುತ್ತೆ ನಿಮಗೆಲ್ಲ? ಇವು ಯಾಕಂದ್ರೆ ಹಾಕಿವಿ ಅಂದ್ರೆ ಸರ್ ಇದ್ರ ಕೋಳಿ ಪಾಳಿ ಅಂತ ಮುಚ್ಚಕ್ಕೆ ನಾಯಿ ಪಾಯಿ ಕಟ್ಟಕ್ಕೆ ಚಾಡಿಗ್ರಿ. ಇದು ಎತ್ತಿನ ರೂಮ್ ರೀ ಇದು. ಇಲ್ಲೆಲ್ಲ ಪಂಚರಿ ಪಡತ್ರಿ ವಾನಿಗೆ ಮನೆ ಬಂದು ವಾನಿಗೆ ರೀ ಎತ್ತರಕ್ಕೆ ಮಾತ್ರಿ ಇದು ಎತ್ತಿ ಚಿರ್ಚಾರ ಚಿರ್ಚ. ಎತ್ತಿ ಕಟ್ಟಕ್ರಿ ಇವು. ಆ ಕಡೆ ಈ ಕಡೆ 2 ಕಡೆ? 2 ಕಡೆಗೆ ರೀ. ಎಷ್ಟಿರ್ತದೆ ಈಗ? ಈಗ 6 ಇದ್ದು ರೀ, ಮೊನ್ನೆ 2 ಕೊಟ್ಟಿವಿ, ಮುಜೆ ಹೋಗಿದ್ವು. ಈಗ 4 ಅದಾವ್ರಿ, ಮತ್ತೆ 2 ಬೋರಿ ಅದಾವೆ. ಓಕೆ ಓಕೆ. ಇವು ಬಿತ್ತವು ಅರ್ಗವು ಕುಂತೀರಿ, ಇವು ಬಿತ್ತವು ಅರ್ಗಕ್ಕೆ. ಆದರೆ ನೀವು ಕುರಿನೂ ಸಾಕಿ, 1000 ಕುರಿನೂ ಸಾಕಿ ಈಗ ವ್ಯವಸಾಯನೂ ಮಾಡ್ತೀರಿ? ಹೌದು. ಯಾವ ಟೈಮ್ ಸಿಗುತ್ತೆ? ಟೈಮ್ ಇಲ್ಲ ನಮಗೆ. ಕುರಿಕಾಯರು ಬೇರೆ, ನಾವು ಒಕ್ಕಲ್ತನ ಮಾಡಿದ್ರೆ ಮಕ್ಕಳು ಬೇರೆ. ಅಣ್ಣರು ಇದನ್ನ ಒಕ್ಕಲ್ತನ ನೋಡ್ಕೊಂಡು ಹೋಗಿ ಅಣ್ಣರನ್ನ ಬಿಟ್ಟಿವಿ. ನಮ್ಮ ಕುರಿ ನೋಡಕ್ಕೆ ನಮ್ಮ ಹಿರಿತನ ಮಾಡೋದು ನಮ್ಮ ಕುರಿ ಅದ. ಏನ್ರ ಅಂತ ಅವ್ರಿಗೆ ಮುಂದಕ್ಕೆ ಹೋಗಿ ಗೊತ್ತಿಲ್ಲಲ್ಲ, ನಮ್ಮನ್ನು ಕರಿತಾರೆ, ನಾವು ಮತ್ತೆ ತಂದು ಕೊಡೋದು, ಮತ್ತೆ ನಮ್ಮ ಕುರಿಗೆ ನಾವು ಹೋಗ್ಬಿಡೋದು. ಇಷ್ಟ ಇದೆ ನಮಗೆ ಅಷ್ಟೇ. ಕುರಿ ಕಾಯೋ ಟೀಮ್ ಬೇರೆ, ಇಲ್ಲಿ ವ್ಯವಸಾಯ ಮಾಡೋ ಟೀಮ್ ಬೇರೆ. ಇವರು 2 ಮಕ್ಕಳು ಬೇರೆ ರೀ, 2 ಅಣ್ಣರು ಬೇರೆ. ಇವ್ರು ಹಿರಿಯರು. ಇವರು ನಮಗೇನು ತಮಗೇನು ಎಣ್ಣೆ ಔಷಧ ಬೇಕಾದಪ್ಪ ಅಂದ್ರೆ ಯಪ್ಪ ಹಿಂಗೆ ಎಣ್ಣೆ ತರ್ಬೇಕಂತಂದ್ರೆ ಮತ್ತೆ ಬರ್ತೀನಿ ಗಾಡಿ ತಂದು ಅವ್ರು ಕೊಡಿಸ್ತು, ಮತ್ತೆ ಒಳ್ಳೆ ನಮ್ಮ ಕೈಗೆ ನಾವು ಮಾಡೋದು ಅಷ್ಟೇ. ಅಷ್ಟೇ. ಸೊ ನೀವು ಓಡಾಡ್ತಿರ್ತೀರಿ 2 ಕಡೆ? 2 ಕಡೆಗೆ ಓಡಾಡ್ಬೋದ್ರಿ. ಓಕೆ. ಸೊ ಈಗ ನವರಾತ್ರಿ ಇದೆ ಇಲ್ಲಿದ್ದೀರಾ, ಸೊ ನೀವು ಮತ್ತೆ ವಾಪಸ್ಸು ಅದೇ ಬೇರೆ ಬೇರೆ ಹೋಗಿಬಿಡ್ತೀವಿ. ಯಾವಾಗ ಹೋಗ್ತೀರಾ? ಈಗ ಇನ್ನೊಂದು ತಿಂಗಳ 15 ದಿವಸ ಅಷ್ಟೇ ರೀ ಇಲ್ಲಿ. ಇವತ್ತು ನಮ್ಮ ಹೊಲ ಮುಗಿದು ಮತ್ತೆ ಇಲ್ಲಿ ನಮ್ಮ ಹೊಲಕ್ಕೆ ಹಾಕಾಗಿಲ್ಲ. ಅವ್ರು ಏನೈತಂದ್ರೂ ಬರಲ್ಲ. ನಾನು ಮತ್ತು ಮೇಷ ಅನ್ನೋದು ನಮ್ಮ ಮಕ್ಕಳು ಬರ್ತಿರ್ತಾವೆ, ಮೇಷ ಅಂತ ಹೋಗಿರ್ತಾವೆ. ಅದು ಮಿಕ್ಕಿನೂ ಮತ್ತೆ ನಾವು ಇಲ್ಲೇ ಊರು ಸುತ್ತರದ ಮೆತ್ತಗಲ್ಲು, ಜಿನ್ನಾಪುರ, ಬಂಸರ್ ತೊಂಡ ಅಂತ ಇದ್ರೆ ಅಲ್ಲಿ ಬಳ್ಳಾರಿ ಕಡೆಗೆ ಇವಟಕ್ಕಿಂತ ಹಂಗೆ ನಾವು ಮತ್ತೆ ತಮ್ಮಗಡಿ ಸೇರಿಬಿಡ್ತಾರೆ ಅಷ್ಟೇ. ಸೊ ಮತ್ತೆ ಇನ್ನೊಂದು 15 ದಿನ ನಿಮ್ಮ ಸಂಚಾರ ಸ್ಟಾರ್ಟ್ ಇಲ್ಲ ಅಷ್ಟೇ. ಮತ್ತೆ ನಮ್ಮ ಕಾಯ್ಕೇನ್ರಿ ನಮ್ಮ ಮನೆ ಮಿಸ್ ಮಾಡ್ಕೊಳ್ಳೋದು? ಇಲ್ಲ ಸರ್, ಒಂದು ದಿವಸ ಇಲ್ಲಿ 5 ಅಂದ್ರೆ ಮಕ್ಕಳಿಲ್ಲ ನಾನು. ಅಲ್ಲ, ಮನೇನ ಮಿಸ್ ಮಾಡ್ಕೊಳ್ಳಲ್ಲ, ಮನೆ ನೆನೆಸ್ಕೊಳ್ಳೋದು ಫೀಲ್ ಆಗೋದಲ್ಲ? ಇಲ್ಲ ಸರ್. ನಮ್ಮ ಮನೆ ಏನಿದೆಯೋ ಹೇಗಿದೆಯೋ ಯಾರೇ ಅದನ್ನಂತೂ ನಮಗೆ ಆಸೆನೇ ಇಲ್ರಿ. ಅವ್ರ ಅಣ್ಣ ನೋಡ್ಕಿದ್ದಲ್ರಿ, ನಾನು ಬರೋದು ಹೋಗೋದು ಮಾಡ್ತಿರ್ತಾನೆ. ಅದನ್ಯಾಕೆ ನಾನು ಅದನ್ನ ಆಸೆ ಮಾಡಕ್ಕೆ ಕೊಡ್ಬೇಕು? ಈಗ ಅವರು ಹಿರಿಯರಿದ್ದಾಗ ನಾವು ಹೋಗ್ತೀವಿ, ನಾವು ಅದ್ರ ಮೇಲೆ ಧ್ರುವಚರ್ಯ ಯಾಕೆ ನಡಿಬಾರ್ದು? ನಮಗೆ ಧ್ರುವಚರ್ಯ ನಡಿಬಾರ್ದು. ಕೋಳಿ ಬೇರೆ ಸರ್ ಅವು ನಿನ್ನೆ ರಾತ್ರಿ ಮರಿ ಮಾಡಿಸೈತ್ರಿ. ನಿನ್ನೆ ರಾತ್ರಿ ಮರಿ ಮಾಡಿದೆ. ಆಲ್ರೆಡಿ ಓಡಾಡ್ತಾವ್ರಿ ಸರ್ ಅವು. ಆಲ್ರೆಡಿ ತಿಂತಾ ಇದೆ, ಆಲ್ರೆಡಿ ಉಡ್ಕೊಂಡು ಹುಟ್ಟಿ ಇದ್ದ ದಿನ ತಿಂತಾ ಇದೆ. ನಿನ್ನೆ ರಾತ್ರಿ ಮಾಡಿಸೈತ್ರಿ ಸರ್. ಸೊ ನೀವು ಯಾವುದೋ ಕೋಳಿಗಳಿಗೆ ತಗೊಂಬರಂಗಿಲ್ಲ ಕಾಸು ಕೊಟ್ಟು? ಎಲ್ಲಿ ಬಿಡು ಸರ್, ನಮಗೆ ಕೆಮಿಕಲ್ ಕೋಳಿ ತಿನ್ನಂಗೆ ಇಲ್ಲ ನೀವು? ಅವಂತ ಉಪಯೋಗ ಇಲ್ಲ ಸರ್. ಅವು ತಿಂದ್ರೆ ಹೊಟ್ಟೆ ಉರಿತಾವ, ಅವಾಗ ಶಕ್ತಿ ಅಲ್ಲ ಮನುಷ್ಯ. ಮಕ್ಕಳು ಈ ನಮನೆ ಇರಗಿಲ್ಲ ಅವರು. ಆ ಕೆಮಿಕಲ್ ತಂದು ತಿಂದ್ರೆ ನನಗಿರ್ತವೆ, ಉಪಯೋಗಿಲ್ಲ. ಏನಂತಾರ ಆ ಲೆಕ್ಕ ಸರ್ ಅದು.
ಗಾಡಿ ಬಿಡಕ್ಕೆ ನೀವು ಇದು ಪಾರ್ಕಿಂಗ್ ಪಾರ್ಕಿಂಗ್ ಕಾರ್ ಶೆಡ್. ಕಾರ್ ಶೆಡ್ ರೀ ಕಾರ್ ಶೆಡ್ ರೀ ನಾವು ಓಕೆ ನಾವು ಸಿಟಿ ಅವ್ರು ಮಾಡ್ಕೋತೀವಲ್ಲ ಕಾರ್ ಶೆಡ್. ಹೌದೌದು ಸರ್. ಅವ್ರ ಕಾರ್ ಶೆಡ್. ಓಕೆ ನೀವು ಸೀಟ್ ಒಳಗೆ ಮಾಡ್ರಿ ನಮ್ಮನ್ನ ಸೀಟಿ ಅಂತ ಐತೆ ನೋಡ್ರಿ ಅವು ಕಾಲಿ ಕೋಳಿ ಬಿಸ್ತಾವ ನೋಡ್ರಿ ಅವು ಕೈ ಇಲ್ಲಲ್ರಿ ಅವಾಗ ಹೇಳ್ರಿ ಕೈ ಹುಟ್ಟತ್ಲಿಲ್ರಿ ಅವಾಗ ಹುಟ್ಟತ್ಲೇ ಇಲ್ರಿ ಅವ ಈ ಸೋದರ ಮಾವನ ಮಕ್ಳಿಗೆ ಮದುವೆ ಮಾಡಿದ್ರ? ಇಲ್ರಿ ನಮ್ಮ ಅಕ್ಕನ ಕೊಡ್ರಿ ಅಕ್ಕನ ಮಗಳು ನಾ ಮಾಡ್ಕೊಂಡ್ರೆ ಅದು ಸಂಬಂಧ ಇಲ್ಲ ಬಿಡ್ರಿ ಅದಕ್ಕೆ ನಾವು ಅದು ಪಡೆದಿದ್ರಿ ಅದು ಸಂಬಂಧದಲ್ಲಿ ಮದುವೆ ಆದ್ರೆ ಹಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಸುಳ್ಳು ಬಿಡ್ರಿ ಸರ್ ದೇವ್ರ ಕೊಟ್ಟು ಶಿವದಾನ ಅದು ದೇವ್ರ ಕೊಟ್ಟು ಶಿವದಾನ ಅದು. ಓಕೆ ಏನಿದು ಸೆಟಪ್ಪು? ಇದು ಮಳೆ ಬಂದಾಗ ಇಲ್ಲಿ ಹೊರಗೆ ಮಕ್ಕಂತಾರ್ರಿ ಅವ್ರು ನಮ್ಮ ಮಗ ನೋಡೋಣ. ಮಕ್ಕಂತಾರ ನೋಡ್ರಿ ಅದ್ರಾಗ. ಓ ಇದೊಂಥರ ಸ್ಪೆಷಲ್ ಬೆಡ್ರೂಮು. ಹಾಂ ಸ್ಪೆಷಲ್ ಇತ್ತಲ್ರಿ ಇದು ಬೆಡ್ರೂಮ್ ಮಗಂತ. ನಿಮ್ಮ ಬೆಡ್ರೂಮ್ ಸರ್? ಏ ಅಂಕಲ್ ಭಯಂಕರ ಕಿಲಾಡಿ ಇದೆ. ಮಲ್ಕೊಳ್ಳಿ ನೋಡ್ತೀನಿ. ಏ ಮಕ್ಕ ಬಂದೇನೆ ಮಕ್ಕ ಮಕ್ಕ ಹಂಗೆ ಮಲ್ಕೊಂಡ್ಬಿಡ್ತೀರಾ? ನಾಯಿ ಬಿಡೋದು ಎದ್ದಳದು ಇದು ಫುಲ್ ಸೇಫ್ ಇದೆ. ಫುಲ್ ಸೇಫ್ ಐತ್ರಿ. ಎಷ್ಟು ಹಿಂಗೆ ಬರ್ಬೇಕಲ್ರಿ ಸರ್ ಇಲ್ಲಿ ಸ್ವಲ್ಪ ಕಾಣುತ್ತಲ್ಲ ಲೈಟ್ ಬೆಳಕಿ. ಓಕೆ ಮಳೆ ಬಂದರೆ ಮಳೆ ಬಂದು ಮಕ್ಕಂದಿರ್ತೀವಿ. ನಾಯಿ ಬಂದ್ರೆ ಮಕ್ಕಂದಿರ್ತಾವ್ರಿ ನಾಯಿ ಇಲ್ಲಿ ಅಡಿಗೆ ಕಟ್ಟಿರುತ್ತೆ ನಾಯಿ ಕಾಲ್ದೈತಿ ಕಟಾಕಿರ್ತೀರಾ? ಕಡೆಯಾಕಿರ್ತೀವಿ ಇಲ್ಲಿ ಮುಂದೆ. ಸೊ ಅವೇ ನಿಮ್ಮ ಪ್ರೊಟೆಕ್ಷನು? ನಮ್ಮ ಸಪೋರ್ಟ್ರಿಂದ ಬೋತಾವಲ್ಲ ಓಕೆ ಒಬ್ಬರೇ ಮಾಡ್ಕೊತೀರಿ? ನಾವು ಒಬ್ಬರ ಮಕ್ಕಂತೀರಿ ಇಲ್ಲಿ. ಅವ್ರು ಸೊಳ್ಳೆ ಪಳ್ಳೆ ಕಚ್ಚಲ್ವಾ? ಇಲ್ಲ ಬಿಡ್ರಿ ಸೊಳ್ಳೆ ಇಲ್ಲ ಸರ್. ಸೊಳ್ಳೆನೇ ಇಲ್ಲ ಊರು? ಇಲ್ಲ ಸರ್ ಸೊಳ್ಳೆ ಇಲ್ಲ. ಮತ್ತು ಬೆಂಗಳೂರಲ್ಲಿ ಅಷ್ಟೊಂದು ಇದಾವೆ. ನಿಮ್ಮ ಕಡೆಗೆ ಅದಾವ್ರಿ ನಮ್ಮ ಕಡೆಗೆ ಸೊಳ್ಳೆ ಇಲ್ಲ ಸರ್. ಇಲ್ಲಿ ಸೊಳ್ಳೆ ಇಲ್ಲ. ಓಕೆ ನಿಮ್ಮದೇ ಗಾಡಿ ಸರ್ ಇದು? ಬಂಡಿ ನಮ್ಮದು ಲಾಸ್ಟ್ ಟೈಮ್ ನೋಡಿರಲಿಲ್ಲ ನಾವು. ಇಲ್ಲ ಸರ್ ಈ ಮತ್ತು ಇಲ್ಲಿ ಹೊಲ್ದಾಗ ಎಲ್ಲ ಸಂಗೀತ ಅದ ನಮ್ಮ ಬಂಡಿ ಮತ್ತು ಏರಕ್ಕಂತ ಬೇಕಲ್ರಿ ಹೊಲ್ದಾಗ ಹೊಲ್ದೊಳಗೆ ಏರಕ್ಕಂತ ಬೇಕ್ರಿ. ಓಕೆ ಕೃಷಿ ಕೆಲಸಕ್ಕೆ? ಖುಷಿ ಕೆಲಕ್ಕಂತ ಮತ್ತೆ ಆ ಹೊಲ್ದಂದು ಈ ಹೊಲ್ದಾಗ ಅಲ್ಲಿ ಮೆಕ್ಕೆಜೋಳ ತನಿ ಅದಾರ ಚಕರಿ ಆ ಬಂಡಿ ಮೇಲೆ ಅವ್ರು ನಮ್ಮದು ಹೊಲ ರೀ ಅಲ್ಲಿ ಮಟನ. ಓಕೆ ಸೊ ಇಲ್ಲಿ ಕಣ್ಣು ಕಾಣಿಸೋಲ್ಲ ನಿಮ್ಮದೇ? ಈಗ ಅಷ್ಟು ನಮ್ಮದು ರೀ. ಈ ಸಿನಿಮಾದಲ್ಲಿ ಹೇಳ್ತಾರಲ್ಲ ಕಣ್ಣಿಗೆ ಕಾಣಿಸೋ ಅಷ್ಟು ನಂದೇ ಅಂತಾರಲ್ಲ ಅದೇ ಥರ ನೀವೇ ತಿಳ್ಕೊಂಬಿಡ್ರಿ ಇದಷ್ಟು ನಮ್ಮದು ರೀ. ಇದು ಎತ್ತು ಕಾಲ್ಡಿ ಪಾಲ್ಡಿ ಬರ್ತೈತೆ ಅಂದ್ರೆ ನೀರು ಕುಡಿಯೋಕೆ ಇದು ಧ್ವನಿ ರೀ. ಇದು ಕರಡಿ ನೀರು ಕುಡಿಯೋ ಜಾಗ ಇದು? ಹಾಂ ಕರಡಿ ನೀರು ಕುಡಿಯೋಕೆ ಮಾಡಿಸಿದ್ದೀರಾ? ಎಲ್ಲರೂ ಕುಡಿತಾರೆ ಮನುಷ್ಯರು ಕಾಲ್ಡಿ ಎಲ್ಲ ಕುಡಿಯೋಕೆ. ಓಕೆ ಎಲ್ಲ ಕುಡಿಯೋಕೆ ಇದೆ. ಒಂದು ಮಿನಿ ಸ್ವಿಮ್ಮಿಂಗ್ ಪೂಲೇ ಕಟ್ಸ್ಬಿಡೋರು ನೋಡಿ ನಮ್ಮ ಸಿದ್ದಪ್ಪನವರು. ಯಾಕೆ ಇಲ್ಲಿದ್ದೀರಾ ಸಿಟಿ? ಈಗ ಉದಾಹರಣೆಗೆ ಇದು ಖಾಲಿ ಜಾಗ ಅಥವಾ ಗುಡ್ಡ ಇಲ್ಲಿರೋ ಬದಲು ಊರೊಳಗಡೆ ಇರ್ಬೋದಲ್ಲ, ಊರಿದೆಯಲ್ಲ ಅಲ್ಲಿ ಅಲ್ಲಿ ಅದವಲ್ರಿ ಮನೆ ಅಲ್ಲಿ ಬರೀ ಜಗಳ ಜಂಟಿ ಮಾಡ್ತಾರ ಜನ. ಯಾಕೆ? ಸುಮ್ಮನೆ ಖಾಲಿ ಪೀಲಿ ಕುಡುಕರು ಬರ್ತಾರ ಸರ್. ಕುಡುಕರು ಬಂದು ನಾವು ಕುಡ್ಲಾರ್ದಾರ ಏನೋ ಒಂದು ದುರ್ವಿಚಾರ ನಡೆಸ್ತಾರ ಅವ್ರ ಹುಡುಗಿ ಯಾಕೆ ಪೀಚಾಡ್ಕೊಂಡ್ರು ನಮ್ಮಲ್ದ ನಾವು ಇದ್ರೆ ನಾವು ಯಾವತ್ತೂ ಬರಗಲ್ಲ. ಆದರೆ ಜನ ಮನುಷ್ಯ ಅಂದರೆ ಹೊಡೆದಾಟ ಬಡದಾಟ ಮಾಡೋದ್ರ ಜೊತೆಲೇ ಇರಬೇಕು, ಅದನ್ನು ಸಂಘಜೀವಿ ಅಂತೆಲ್ಲ ಹೇಳ್ತಾರೆ. ನೀವು ನೋಡ್ರೆ ಸಪ್ರೇಟ್ ಇದ್ದೀರಾ? ಬೇಡ ಸರ್ ಅದು ಚಲೋನ ಅಲ್ಲ ಅದು. ಅವ್ರು ಇಲ್ಲಿ ನಾವು ಜೀವನ ಮಾಡಿದ್ರೆ ನಮ್ಮ ನೋಡಿ ಇನ್ನೊಬ್ರು ಕಲ್ಲಿ ಬಾಳಿ ಅವ್ರು ಅಂತಾಗಿದ್ರೆ ಅವ್ರಿಗೂ ಒಳ್ಳೇದಲ್ಲ. ಊರಾಗಿದ್ರೆ ಮಕ್ಕಳು ಸ್ಟಾರ ಗುಟುಗು ಹಿಮಾಲ ಇವೆಲ್ಲ ಹಾಕ್ಯಂತ ಅವರೆಲ್ಲ ದ್ರೇ ಕೆಡ್ಸ್ಕೊಂತಾರೆ, ಕುಡಿತಾರ, ಒಂದು ದುರ್ಚಟ ವಿಚಾರ ಮಾಡ್ತಾರೆ. ನಾವು ಆ ಥರಕ್ಕೆ ಮಕ್ಕಳು ಬಿಟ್ಟಿಲ್ಲ. ನಾವು ನಮ್ಮ ಮಕ್ಕಳು ಯಾವ ಅದು ಸ್ಟಾರ ಗುಟುಗೆ ಹಾಕಾಗಿಲ್ಲ ಇವರೆಲ್ಲ ಇಲ್ಲ ಸರ್. ನಾವೇ ತಂದಿರ ಹಾಕಿಲ್ಲ ಅಂದಾಗ ಅವ್ರು ಎಲ್ಲಿಂದ ಹಾಕಂದ್ರಿ? ಅಂದರೆ ಊರಲ್ಲಿದ್ರೆ ಕಲ್ತು ಬಿಡೋ ಚಾನ್ಸ್ ಇದೆ. ಗಟ್ಟಿ ಕಲಿಸ್ತಾರೆ ಅವರು ಜನ. ಹೆಂಗದ್ರ ಅಂದ್ರೆ ಏಯ್ ಸ್ವಲ್ಪ ತಗೊಳ್ಳಿ ಹಂಗ ಹುಳ ಬೀಳ್ದಾವಲ್ಲ ಹಾಕಿ ಬಿಡ ಲೇ ನಾಳೆ ಶಿವಪ್ಪ ಕೇಳ್ತಾನಂತೆ. ಆ ಶಿವಪ್ಪ ಕೇಳ್ತಾನ್ರ ಅದನ್ನ ಸುಳ್ಳು ಅದಷ್ಟು ಕೇಳ್ತಾನಂತ್ರಿ. ತಾಲೂಕು ಏನು ಮಾಡಿಲ್ಲ ಅಂತ ಕೇಳ್ತಾನಂತ್ರಿ. ಏನು ಚಟ ಮಾಡಿದವ? ಹಾಂ ಚಟ ಮಾಡಿಬಿಡಕ್ರಿ. ಅದ್ರ ಹೋಗಿ ಯಾವಾಗ ಹೋಗ್ಬೇಕು ಹಿಡ್ಕೋಬೇಕು. ಚಟ ಮಾಡಿದ್ರೆ ಅದು ಚಟ ನುಗ್ಗ ಬಡಿಸ್ಕೊಂಬಂದು ಜೈಲಿಗೆ ಹೋಗ್ಯಾರಲ್ರಿ ದರ್ಶನ ಹೋದಂಗೆ. ದರ್ಶನ್ ಜೈಲಿಗೆ ಹೋಗಿದ್ದು ಗೊತ್ತು ನಿಮಗೆ? ಗೊತ್ತಾಯ್ತ್ರಿ ಎಲ್ಲ ಗೊತ್ತಾಯ್ತು. ದಿನ ವಿಡಿಯೋ ನೋಡ್ತಾರೆ ನಾವು ಮೊಬೈಲಲ್ಲಿ. ಮತ್ತು ನಿನ್ನೆಲ್ಲ ಹೆಂಡ್ತಿ ಬಂದವಲ್ರಿ ಕರೆಯಕ್ಕೆ 4 ಮಂದಿ ಬಂದಾರೆ ಹೆಣ್ಮಕ್ಳು. ಮುಂಜಾನೆ ಎಲ್ಲ ನೋಡೀನಿ ರೀ ಅದನ್ನು ವಿಡಿಯೋ. ಯಾರು 4 ಮಂದಿ ಹೆಣ್ಮಕ್ಳು? ಹದಿನೆಂಟ್ರಿ ಅವ್ರ ಯಾರ ಹದಿನೆಂಟಿ ಅಕ್ಕನಾರ ತಂಗಿಯಾರ 4 ಮಂದಿ ಬಂದಾರ ಬಳ್ಳಾರಿ ಜೈಲಲ್ಲಿ ಕರೆಯಕ್ಕೆ ಕಳಿಸಿಕಲ್ಲ ಅಂತ ಬಂದಾರ ಅವ್ರು. ಬಿಡ್ಸ್ಕೊಂಡು ಹೋಗಿಲ್ರಿ ಇನ್ನೂ ಅದಲ್ರಿ ಅದಲ್ಲಿ ಬಿಡ್ಬೇಕ್ರಿ ಅದನ್ನ. ಹಂಗೆ ಆ ಮಟ್ಟಿಗೆ ಹೋಗ್ಬಾರ್ದು ನಾನು ಮಕ್ಕಳನ್ನ ನಮ್ಮಂತ ನೀವು ದುಡ್ದು ಗಳಿಸ್ರಪ್ಪ ಅಂತ ಈಗ ಬೇಡ್ತೀನಿ ಶಿವನಲ್ಲಿ ಸರ್. ಅಂದರೆ ನೀವು ಹೇಳೋದೇನು ಸಿದ್ದಪ್ಪ ಸರ್, ಮಕ್ಕಳು ವಾತಾವರಣ ಚೆನ್ನಾಗಿರ್ಬೇಕು, ವಾತಾವರಣ ಚೆನ್ನಾಗಿರ್ಬೇಕು ರೀ, ಮೈ ಕೈ ಗಟ್ಟಿರ್ಬೇಕು, ಚೆನ್ನಾಗಿ 4 ಬುದ್ಧಿ ಮಾತು ಕಲಿಬೇಕು. ಅಲ್ಪರಿಂದ ಹೋಗಿ ಅಲ್ಪ ಮಾತು ಕಲಿಯೋದು ಬೇಡ ಅಂತ ನಾನು ಇಷ್ಟ ಬೇಡ ನಾನು. ಆದರೆ ಮಕ್ಕಳನ್ನ ನೀವು ಸಪ್ರೇಟಾಗಿ ಕರ್ಕೊಂಬಂದು ಅವ್ರಿಗೆ ಯಾರ್ದು ಫ್ರೆಂಡ್ಶಿಪ್ ಇಲ್ದಂಗೆ ಸಾಕ್ತಿರಲ್ಲ, ಅದು ತಪ್ಪು ಅಂತಾರೆ ಕೆಲವರು. ತಪ್ಪು ಅಂತಾರೆ. ಫ್ರೆಂಡ್ಶಿಪ್ ಏನು ಕಲಿಸ್ತಾರೆ? ಒಳ್ಳೇದು ಕೆಲಸ ಯಾವನಿಲ್ಲ ಈಗಿನ ಕಾಲಕ್ಕೆ, ಬರೀ ಕೆಟ್ಟದ ಕಲಿಸ್ತಾರ ಅವ್ರು. ಹಂಗಾಗಿ ಬಿಟ್ಟಿಲ್ರಿ ಅವ್ರು. ಸೊ ಎಲ್ಲ ಇಲ್ಲಿದ್ದೀರಿ. ಸೊ ನಿಮ್ಮ ಮಕ್ಕಳು ನಿಮ್ಗೆ ಅಡ್ಜಸ್ಟ್ ಆಗಿದ್ದಾರೆ? ಅಡ್ಜಸ್ಟ್ ಅದಾರೆ ನಮ್ಮ ಮಕ್ಕಳು. ಯಾವ ಮೂವರಿಗೆ ನಮಗೆ ಯಪ್ಪ ಅಂತಂದ ಕರಿತಾವು.
ಸಿಗಪ್ಪ ದೊಡ್ಡಪ್ಪ ಅನ್ನೋ ಗೊತ್ತಾರಿಲ್ಲ ಮಕ್ಕಳಿಗೆ, ಅಪ್ಪ ಅಂತ ಕರೀತಾರೆ. ಅಪ್ಪ ಅಂತಾನೆ ಕರೀತಾರೆ. ಮತ್ತೆ ದುಡಿಮೆಗೆ ಹೋಗ್ಬಿಟ್ಟವ್ರೆ. ದುಡಿಮೆ ಅಲ್ಲದೆ ಯಾರು ಸುಮ್ಮನೆ ಸೋಮಾರಿ ಕೂತ್ ತಿನ್ನಂಗಿಲ್ಲ. ಕುಂತು ಉಣ್ಣೋರು ನನ್ನ ಮಕ್ಕಳು ಯಾರು ಕಲ್ತಿಲ್ರಿ, ಕುಂತು ಉಣ್ಣೋದು ಕಲ್ತಿಲ್ಲ ನನ್ನ ಮಕ್ಕಳು. ಪೋಲಿ ಬೆಳೆದು 9 ಮಂದಿ ಅವ್ರು 9 ಮಂದಿ ದುಡ್ದ ಉಣ್ತಾರ ಅವ್ರು. ಮತ್ತೆ ತುಂಬ ಜನ ಅಂತಾರೆ ಸಿದ್ದಪ್ಪ ಸ್ಕೂಲ್ಗೆ ಹಾಕ್ಬೇಕಾನೆ ಅವ್ರನ್ನ ಓದಿಸಿಲ್ಲ ಮಾಡಿಲ್ಲ ಅಂತಾರೆ, ಏನಂತೀರ? ಸರ್ ಓದಿಸ್ಬೇಕಂತ ನಾವು 9 ಹಾಕಿವ್ರಿ. ಅವ ಸಾಲಿ ಕಲಿ 9 ಓದಿರಿ ಒಳ್ಳೆ ಅಂತ ಬಂದ್ಬಿಟ್ಟವ. ಹುಲಿಗೆ ಇಲ್ಲಿ ಹಾಕಿದ್ದೆ, ಅಲ್ಲಿ ಹಾಕ್ಬೇಕಂತ ಓಡಾಡಿದೆ. ಅವು ಕಲಿಗಿಲ್ಲ ನಾವು ಎಲ್ಲರೂ 4, 5, 7 ತನಕ ಓದ್ಯಾರ. ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ಮಾತ್ರ ಅಷ್ಟು ಮಂದಿ 7 ತನಕ ಓದಿಸಿ ಕೈ ಬಿಟ್ಬಿಟ್ಟಿವಿ ನಾವು. ಮದುವೆ ಮಾಡ್ಬಿಟ್ರಿ? ಮದುವೆ ಇಲ್ರಿ 7 ಹೆಂಗೆ ಬರ್ತದ್ರಿ? 18 ವರ್ಷ ತನಕ ನಮ್ಮ ಮಕ್ಕಳ ಮದುವೆ ಮಾಡಿ ಕೊಟ್ಟಿಲ್ಲ ನಾನು. ಅವ್ರು ಯಾರೇ ಮಾತಾಡಲಿ 18 ವರ್ಷ ಮಿಕ್ಕಿಂದ ಮೇಲೆ ನಾವು ಮದುವೆ ಅಲ್ಲಿ ಮಟ್ಟ ಮದುವೆ ಯಾರನ್ನ ಮಾಡಿ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ. ಈ ಬಾಲ್ಯ ವಿವಾಹ ಎಲ್ಲ ಮಾಡೋದು ಸುಳ್ರಿ, ಅದು ಮಾಡ್ಬಾರ್ದವನ್ನ. ಹೆಣ್ಮಕ್ಳು ನಡ ಎಲ್ಲಿ ಬೆಳಿಬೇಕ್ರಿ ಅವ್ರಿಗೆ? ಪಾಪ ಅಲ್ಲನ್ರಿ ಅದು. 18 ವರ್ಷ ಒಳಗೆ ಮಾಡಿದ್ರೆ ಅವಕ್ಕೆ ಏನು ತಿಳಿತೈತ್ರಿ? ಇನ್ನೊಂದು ಮನೆಗೆ ಹೋಗ್ಬೇಕು ಬಾಳಿ ಮಾಡ್ಬೇಕಂದ್ರೆ ಹಂಗೆ ಸುಲಭ ಅಲ್ರಿ ಅದು. 18 ವರ್ಷ ಮಿಕ್ಕಿದ ಮೇಲೆ 19 ವರ್ಷ ಲಗ್ನ ಮಾಡಿಕೊಡ್ಬೋದು ನಾವು. ಮಕ್ಕಳಿಗೆ 26 ವರ್ಷಕ್ಕೆ ಹೆಣ್ಮಕ್ಳು ಲಗ್ನ ಮಾಡೀನಿ ನಾವು. 26 ವರ್ಷಕ್ಕೆ ಬೇಗ ಮಾಡಿಲ್ಲ? ಇಲ್ಲ ನಮ್ಮ ಮಕ್ಕಳಿಗೆ 26 ವರ್ಷ ಲಗ್ನ ಮಾಡಿಲ್ಲ ನಾನು. ಸೊ ನಿಮ್ಗೊಂದು ರೂಲ್ಸ್ ಇದೆ ಲೈಫಲ್ಲಿ, ಅದನ್ನ ಮಾತ್ರ ಪಾಲಿಸೇ ಕೆಲಸ ಮಾಡ್ತಾನೆ ರೀ. ಬನ್ನಿ ಈಗ ನಿಮ್ಮ ಮನೆ ನೋಡ್ಕೊಬರೋಣ. ಊರಕ್ಕೆ ಹೋಗಣ್ರಿ? ಬೇಡವಾ? ಊರಕ್ಕೆ ಹೋಗ್ರಿ. ಕುರಿ ಎಷ್ಟು ಗಂಟೆಗೆ ಬರ್ತವೆ? 5-6 ಗಂಟೆ ಮೇಲ್ಪಟ್ಟು ಬರ್ತಾರೆ. ಸ್ವಲ್ಪ ಸಿದ್ದಪ್ಪವ್ರ ಸಾಮ್ರಾಜ್ಯ, ಸಿದ್ದಪ್ಪವ್ರ ಎಲ್ಡೋರಾಡ ನೋಡ್ತಾ ಇದ್ದೀರಾ ನೀವು. ಸೊ ಬನ್ನಿ, ಇನ್ನೊಂದು ಎಲ್ಡೋರಾಡ ಇದೆ. ಮತ್ತೆ ನೀವು ಎಲ್ಲ ನೋಡ್ತಾ ಬನ್ನಿ ನೋಡೋಣ. ಬರ್ರಿ ಹನುಮ ಬರ್ರಿ ಬಸ್. ಇದು 18 ಎಕರೆ ಇದೆನಾ? 18 ಎಕರೆ. ಓಕೆ. ಇನ್ನು ಮಿಕ್ಕಿದೆಲ್ಲಿದೆ? 52 ಎಕರೆಯಲ್ಲಿ 18 ಎಕರೆ ಐತೆ. ಈ ಗುಡ್ಡ ಹಚ್ಚಕ್ಕೆ ಐತಿರಲ್ಲ, ಈ ಗುಡ್ಡ ಹಚ್ಚಿದೆ. ಓಕೆ. ಅಲ್ಲಿಂದ ಅಲ್ಲಿ ಭಾಳ ಇದ್ರು ಬೇವಿನ ಗಿಡ. 100 ಬೇವಿನ ಗಿಡ, ಇದಕ್ಕಿಂತ ದೊಡ್ಡ ಬೇವಿನ ಗಿಡ ಅದಾವ್ರಿ. ಬೇವಿನ ಗಿಡ? ಬೇವಿನ ಗಿಡ ಅಂತೂ ಸಾಕೋಟ ಐತ್ರಿ. ಆ ಹೊಲ ಭಾಳ ಐತ್ರಿ ಅಲ್ಲಿ. ಈಗ ನೀವು ಹೊಲ ನೀವು ತಗೊಂಡಾಗ ಎಷ್ಟು ನೀಟಾಗಿತ್ತ ಅಥವಾ ನೀವು ಇದನ್ನ ನೀಟ್ ಮಾಡಿದ್ದ? ನಾವು ನೀಟ್ ಮಾಡಿವಿ ಸರ್. ಇಂದಾಡಿ ನೀಟ್ ಮಾಡ್ಕೊಂಡ್ವಿ ನಾವು. ಓಕೆ. ಸುಣಕ್ಕೆ ನೀಟ್ ಎದ್ದಿಲ್ರಿ ಇದನ್ನ. ಇದು ಹೊಲ ಅಂದ್ರೆ ಮತ್ತೆ ಅದನ್ನ ಇದ್ಯಾ ಹೊಲ ಇದ ಅನ್ನಂಗಿತ್ರೆ ಈ ನೀಟ್ ಮಾಡ್ಕೊಂಡಿರಿ ಸರ್ ನಾವು. ಒಂಥರ ಬಂಗಾರದ ಮನುಷ್ಯ ಕತೆ ನಿಮ್ದು. ಬಂಡೆ ತಗೊಂಡು ಮಣ್ಣು ರೆಡಿ ಮಾಡ್ಕೊಂಡಿದ್ದು. ಇನ್ನೇ ಮನ್ರ ಮಾತು. ಬಂಗಾರದ ಮನುಷ್ಯನ ಕತೆ ಇದು ನಮ್ಮ ಸಿದ್ದಪ್ಪಣ್ಣಂದು. ಈ ನೀರಾವರಿ ಮಾಡಿಸಿದ್ರಿ? ನೀರು ಬೋರ್ ನೀರು ಚಲೋ ಬರ್ತೈತ್ರಿ. ದೊಡ್ಡ ನೀರು ಐತ್ರಿ ಇದು ಚಲೋ ಐತ್ರಿ ಇದು ಬೋರ್ ನೀರು ಚಲೋ ಐತೆ. ಇದು 3ನೇ ಆದ್ರೆ ಸುಣ್ಯಕ ಫಸ್ಟ್ ಆದ್ರೆ ಅಲ್ಲಿಂದ ಇದು ಹಚ್ಚಕ್ಕೊಂದು ದೊಡ್ಡ ಬೋರ್ ಚಲೋ ಐತ್ರಿ. ನೀರು ಬರ್ತಾವ ಈಗ? ನೋಡ್ಬೋದಾ? ನೋಡ್ಬೋದ್ರಿ. ಹಾಕ್ರಿ ನೀರು ಅಲ್ಲಿ ಲಾಕ್ ತೆಗಿ ಬರಪ್ಪ. ನೀರು ನೋಡ್ತಾರೆ, ಲಾಕ್ ತೆಗಿ ಬಾ. ಇಲ್ಲಿ ನೀರು ನೋಡ್ತಾರೆ. ಬಂದ್ಬಿಡ್ತು ನೀರು. ಸಿದ್ದಪ್ಪ ಅಂತ ನೀರು ಬಂದ್ಬಿಡ್ತು. ಕುಡಿಯೋ ನೀರು ಸರ್? ಕುಡಿಯೋದು ನೀರು ಸರ್. ಓಕೆ. ಭಾರಿ ಚಲೋ ನೀರು ರೀ. ಎಷ್ಟು ಇಂಚ್ ನೀರು? 2.5 ಐತ್ರಿ. ಓ, ಎಷ್ಟು HP ಮೋಟ್ರು? 5 HP ರೀ. 5 HP? 5 HP ಇಷ್ಟು ಬರ್ತಾವ? ಸೂಪರ್ ಸರ್ ನೀವು. ಸಿದ್ದಪ್ಪ ಅವ್ರ ಒಳ್ಳೆದಾಗ್ಲಿ, ಒಳ್ಳೆ ನೀರು ಬಂದಿದೆ ಅವ್ರಿಗೆ. ಒಂದೇ ಬೋರು? ಇಲ್ರಿ 4 ಅದಾವ. 4 ನೀರು ಅದಾವ. 4 ಇಷ್ಟ ಅದಾವ ನೀರು. ಯಾವ ಫೇಲ್ ಆಗಿಲ್ಲ? ಯಾವ ಫೇಲ್ ಆಗಿಲ್ಲ. ಮತ್ತೆ ಕೆಲವರು ರೈತರು ಹೇಳ್ತಾರೆ ನಾನು 50 ಬೋರ್ ಹಾಕಿದೆ ಒಂದು ಬರಲಿಲ್ಲ. ಇಲ್ಲ ಸರ್, ನಾವು ಎಲ್ಲಿ ಹಾಕಿವಿ ಅಲ್ಲಿ ನೀರು ಹಂಗದವ. ಎಲ್ಲಿ ಹಾಕಿರ ಹಂಗ ನೀರು ಇದಾವ್ರಿ. ಎಲ್ಲ ಒಳ್ಳೆ ಮನಸ್ಸು. ಅಲ್ಲ ಶಿವ ಇಚ್ಛೆ ಅದು, ಆ ತಾಯಿ ಇಚ್ಛೆ. ನಾವು ಅನ್ಬಾರ್ದು, ನಾವಂದ್ರೆ ನರ್ಕೋಬೇಕು ಅಂತ ಅನ್ಬಾರ್ದು ನಾನು. ಎಷ್ಟು ಖರ್ಚು ಬರುತ್ತೆ ಒಂದು ಬೋರ್ವೆಲ್ ಸೆಟಪ್ ಮಾಡೋಕ್ಕೆ ಸರ್? 1 ಮೇಲೆ ಬರ್ತದೆ. 1 ಲಕ್ಷ? 1 ಲಕ್ಷ ಮೇಲೆ ಬರ್ತದೆ. ಇದೆಲ್ಲ ಸೇರಿಸಿ? ಎಲ್ಲ ಸೇರಿಸಿ. ಏನೇನು ಬೆಳಿತೀರಿ ನಿಮ್ಮ ಹೊಲದಲ್ಲಿ? ಈಗ ಕಡಲೆ ಹಾಕ್ತೀವಿ ರೀ, ಸಜ್ಜೆ ಹಾಕ್ತು, ತೊಗರಿ ಹಾಕ್ತು, ಜೋಳ ಹಾಕ್ತು, ಎಲ್ಲ ಮಿಕ್ಸ್ ಎಲ್ಲ ಅಷ್ಟು ಇರ್ತೈತೆ ರೀ. ಮತ್ತು ಕಾಯಿಗಡ್ಡೆ ಹಾಕ್ಯಂತು, ಮತ್ತು ಮೆಕ್ಕೆಜೋಳ ಹಾಕ್ಯಂತು, ನಮ್ಗೇನು ಮನಸ್ಸಿಗೆ ಬರ್ತದೆ ಅದನ್ನ ಹಾಕ್ಕೊಂಬಿಡ್ತೀವಿ. ಸಸ ಕಬ್ಬು ಹಾಕ್ಲಿಲ್ಲ? ಕಬ್ಬು ಇಂತ ಬೆಳಗಿಲ್ಲ ಸರ್. ಇಲ್ಲಿ ಬರೀ ಕಾಳಿಗೆ ಚರ್ಚಕ್ಕೆ ಇಡ್ತೀವಿ ನೋಡ್ರಿ ನಾವು. ಕಾಳಿ ಚರ್ಚಕ್ಕೆ ಮಾತ್ರ ಮತ್ತೆ ಹೊಲ್ದಾಗೆ ಸೇರ್ಕೊಂಡ್ಬಿಡ್ತಾವು. ಕಬ್ಬು ಬಿಟ್ಟು ಹೋಗಲ್ಲ ಅವು? ಕಬ್ಬು ಬಿಟ್ಟು ಹೋದವನ್ರಿ ಕಾಳಿ ಅವು. ಇದು ಬೇಸಾತ ಬಂದವು. ಒಳ್ಳೆ ಮನುಷ್ಯ ಬಂದ ಊರಿಗೆ ಅಂತ. ಇವು ಪುಣ್ಯ ಬರಲಪ್ಪ, ಇದು ಒಳ್ಳೇದಾಕೆ ಕಡಲೆ ಅಂತ. ಮಿಕ್ಕಿ ತಿನ್ನೋದಿಲ್ಲ? ಮೆಕ್ಕೆಜೋಳ ತಿಂದೈತಿ ರೀ. ಮೆಕ್ಕೆಜೋಳ ತಿಂದೈತಿ, ಕಾಯ್ತೀವಿ. ಜೋಳ ತಿಂದೈತಿ, ಕಡ್ಲೆ ಕಿಂತೈತಿ. ಕಾಳಿ ಮಾತ್ರ ಕಾಯ್ತೀರಿ ರಾತ್ರಿ. ರಾತ್ರಿ ಎಲ್ಲ ಕಾಯ್ತೀರಾ? ಕಾಯ್ತೀರಿ, ಬ್ಯಾಟ್ರಿ ಹಾಕಿ. ಇವು ನಮ್ಮ ಬಸವರಾಜ್ ಅಂತ ಅದ ನೋಡ್ರಿ. ಬಸವರಾಜ್ ಅಂತ ಒಂದು ಹುಡುಗ, ಅವ ಹಾಕ್ಯಾನ್ರಿ ಗಿಡ. ನೀವು ವಸ್ತುನ ಜಾಲಿ ಗಿಡ ಎಲ್ಲ ಅವು ಬೆಳೆಸ್ಯಾನ್ರಿ. ಅವ್ನು ಬೇವಿನ ಗಿಡ, ಈ ಜಾಲಿ ಗಿಡ, ಬೇವಿನ ಗಿಡ ಹಾಕಿ ಬೆಳೆಸ್ಯಾನ್ರಿ. ಮಾನಿ ಗಿಡ, ಜಾಲಿ ಗಿಡ ಬೆಳೆಸ್ತೀರ ನೀವು? ಬೆಳೆಸ್ತೀವಿ ಸರ್ ನಾವು. ಏನಕ್ಕೆ ಬೆಳೆಸ್ತೀರಿ ಜಾಲಿ ಗಿಡ? ಕುರಿಗೆ ಕಾಯಿ ಹಾಕಂತಂದ್ರಿ.
ಓ ಜಾಲಿಗಿಟ್ಟು ಕಾಯಿ ತಿಂತಾವ ಅವು ತಿಂದ್ರೆ ಕುರಿ ಬಿಗುರ್ತಾವ್ರಿ ಸರ್. ಹಾಂ ಹಾಂ ಒಂದು ತಿಂಗಳು ತಿಂತಾವ್ರಿ ಕಾಯಿ ಅವು. ಹಾಂ ಚಲೋ ಕಾಯಿ ಐತ್ರಿ ಈ ವರ್ಷ. ಹೂ ನೀವೇ ಬೆಳೆದಿರೋದ ಚೆಂಡು ಹೂವು? ನಾವು ಹಾಕಿವ್ರಿ ಸರ್. ಪೂಜೆಗೆ? ಹ್ಞೂ ಪೂಜೆಗೆ ರೀ. ಮಾರಕ ಪೂಜೆಗೆ? ಇಲ್ಲ ಮಾರ್ಗಲ್ಲ ಸರ್, ನಾವು ಮಾರಂಗಿಲ್ಲ. ಮಾರ್ಗಲ್ಲ ಸರ್. ಇವು ಈ ಬೆಳೆ ಬೆಳಿತಿರಲ್ಲ ಅದೆಲ್ಲ ಮಾರ್ತೀರಾ? ಯಾವನು ಇವನು ಮೆಕ್ಕೆಜೋಳ ಇವನ್ನ ಮಾರ್ತೇವೆ ಸರ್. ಭಾಳ ಅದರ ಸಜ್ಜಿ ಮಾರ್ಕೊಂತ ನಮ್ಗೆ ತಿನ್ನೋ ಉಳಿಸ್ಕೊಂತವ, ಉಳಿಕೆ ಮಾರಿಬಿಡ್ತದೆ ಸರ್ ಅಷ್ಟೇ. ಈ ಒಂದು ವರ್ಷ ನೀವು ವ್ಯವಸಾಯ ಮಾಡ್ತಿರಲ್ಲ, ಇಷ್ಟು ಭೂಮಿ 50 ಎಕರೆಯಲ್ಲಿ ಎಷ್ಟು ಉತ್ಪತ್ತಿ ಬರುತ್ತೆ? ಇದ್ರಲ್ಲಿ 10 ಲಕ್ಷ ಸಿಗೋದ್ರಿ ಪ್ರತಿ ವರ್ಷ 50 ಎಕರೆಗೆ? ಅಷ್ಟೇ ಸರ್. ಅಷ್ಟೇ ಸರ್. ಮತ್ತು ನಮ್ಮ ಖರ್ಚು ಒಂದು ಐತಲ್ರಿ, ಅದನ್ನೆಲ್ಲ ತೆಗಿಬೇಕಲ್ಲ. ಈಗ ತೆಗಿಲಿದ್ರೆ ಲಾಭ ಇಲ್ಲ ಐತ್ರಿ. ಕುಂಟಿ ಕುರಿದೆಲ್ಲ ತೆಗಿಬೇಕು. ಆಗ ಎಲ್ಲ ಏನೋ ಅಂತ ಹೇಳ್ತಾರೆ ಬಿಡು ಅವ್ರು. ಅದನ್ನ ಬಿತ್ತೋದು ಕಳೆ ತೆಗೆದು ಅದನ್ನ ತೆಗಿಲಾರ್ದು ಹೆಂಗೆ ರೀ ಅವ್ರು ಮಾಡ್ತಾರೆ ಅವ್ರು. ಅದನ್ನ ತೆಗಿಬೇಕ ನಾನು. ನೀವು ಟ್ರ್ಯಾಕ್ಟರ್ ಇಟ್ಕೊಂಡಿಲ್ಲ? ಟ್ರಾಕ್ಟ್ರಿ ತರಕ ನಮ್ಗೆ ಒಂದು ದೇವ್ರು ಕೇಳ್ತೀವಲ್ಲ ರೀ ಸರ್, ಅನೋಪನ ಕೇಳ್ತೀವಿ ನಾವು. ಹನುಮಪ್ಪನ? ಅದು ಕೊಡ್ಲಾರ್ದಕ್ಕೆ ಬಿಟ್ಕೊಂಡು ಬಂದೀವಿ. ಹನುಮಪ್ಪ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ? ಕೊಟ್ಟೇ ಇಲ್ರಿ ಅದನ್ನ. ಸಾಕಾಗೈತಿ ದಿನ ಕೇಳಿ ಈ 3-4 ವರ್ಷದಿಂದ ಕೇಳಕೈತಿವಿ ಟ್ರಾಕ್ಟ್ರಿ. ಏನಂತಾರೆ? ಕೊಡೋಲ್ರಿ, ಪತ್ರಿ ಆಗೋಲ್ದು ಅಲ್ಲಿ ದೇವ್ರ ಕೇಳ್ದು. ಹೂ ಬಿಡ್ಬೇಕು? ಹೂ ಬಿಡ್ಬೇಕ್ರಿ. ಅದು ಬೀಳ್ತಿಲ್ಲ ಒಟ್ಟ ಕೊಡೋಲ್ರಿ. ದಿನ ನಿತ್ಯ ಅದು ಕೇಳೇ ಬಾಳೆ ಮಾಡ್ತೀವಿ, ಆದ್ರೆ ಕೆಲಸ ಆಗೋಲ್ರಿ. ಸೊ ಹನುಮಪ್ಪ ಎಸ್ ಅಂದೇ ನೀವು ಮಾಡಲ್ಲ? ಯಾತ್ ಎಸ್ ಅನ್ಕ ಬ್ರಹ್ಮ ಏನಿದ್ರು ಮುಟ್ಗಳು ಒಳ್ಳೆ ಅದೇನು ಬೇಕಾರಲ್ಲಿ ಪದ್ಧತಿ ಹೆಂಗೆ ಉಳ್ತೀರಾ ಸರ್? ಇನ್ನು ಬೇರೆ ಬಿತ್ಬೇಕಾದ್ರೆ ಈ ಕಡ್ಲಿ ಇಷ್ಟ ಬಿತ್ತಿ ಬಿಡ್ತಿದ್ವಿ. ಕಡ್ಲಿ ಉಡ್ತತ್ತ ಕೊಟ್ಟಿಲ್ಲಾರ್ದಕ್ಕೆ ಬಿಟ್ಕೊಂಡ್ಬಂದ್ವಿ. ನಾಳೆ ಉಣಿತನ ಕೇಳಿವಿ ಅಲ್ಲೇ ನಾವು. ಕೊಡ್ಲಾರ್ದಕ್ಕೆ ಆ ಕಡ್ಲಿ ಅದು ಕೊಟ್ಟಿದ್ದ ಬೀಜ ತಗೊಂಡು ಬಿತ್ಬೇಕಂತ ಹಂಗೆ ಬಿಟ್ಕೊಂಡ್ಬಂದ್ವಿ. ತುಂಬ ಕಷ್ಟದ ಕೆಲಸ ಅದು. ಅದು ಕೊಟ್ಟರೆ ಬಿತ್ಬೇಕು, ಹಂಗೆ ಬೀಳ್ಬಿಡ್ತಾವ. ದೇವ್ರಿಗೆ ಎಲ್ಲಿ ಹೂ ಹಾಕಿಂದಿರಿ ಇವು, ನೀವು ಮಾರಕ್ಕಲ್ರಿ ಇವು. ದೇವ್ರಿಗೆ ಪುರಾಣಕ್ಕೆ ಬೇಕೇ ಬೇಕಲ್ರಿ. ಹಾಂ 9 ದಿವಸ ಬೇಕಲ್ಲ. ಚೆಂಡು ಹೂವು. ಹೌದು, ಚೆನ್ನಾಗಿದೆ. ಅವಳು ಮೆಣಸಿನ್ಕಾಯಿ ಮತ್ತು ನಮ್ಮ ಬಂತಲ್ಲ ಕುಟುಂಬಕ್ಕೆ ರೀ, ಮನೆಗೆ. ಸೊ ಮನೆಗೆ ಬೇಕು, ಏನು ಬೇಕು ಅದು ಬೆಳ್ಕೋತೀರಾ? ನಾವು ಎಲ್ಲ ಬೆಳ್ಕೊಂತ ಬರ್ತೀವಿ. ಕಿತ್ತರಿಕಾಯಿ ರೀ. ಕಿತ್ತಕಾಯಿ ಅಂದ್ರೆ? ಕಿತ್ತರಿಕಾಯಿ ಅಂದ್ರೆ ನೀವು ಹೀರಿಕಾಯಿ, ಹೀರಿಕಾಯಿ ಸೌತೆಕಾಯಿ, ತುಪ್ಪರಕಾಯಿ ಅಂತ. ತುಪ್ಪದ ಹೀರೆಕಾಯಿ? ತುಪ್ಪರಿಕಾಯಿ ಅದಾವ್ರಿ. ಅದೇ ತುಪ್ಪದ ಹೀರೆಕಾಯಿ ಗೊತ್ತಾಯ್ತು. ಇದೆ ತುಪ್ಪದ ಅವರೆಕಾಯಿ. ತುಪ್ಪದ ಹೀರೆಕಾಯಿ ಬೆಳೆದಾರೆ ನೋಡಿ, ಸಖತ್ತಾಗಿರುತ್ತೆ ನೋಡಿ. ಹೀರೆಕಾಯಿ ಇದೆ ಅಲ್ಲಿ, ತರಕಾರಿ ಆಗುತ್ತೆ. ಚವಳಿಕಾಯಿ ರೀ, ಎಲ್ಲ ಬೆಳ್ಕೊಂತೀವಿ ನಾವು. ಓಕೆ. ಇವು ಚಳಂಬ್ರಿಕಾಯಿ ರೀ, ಸೌತೆಕಾಯಿ ಅಂತ ಹಾಕ್ಯಂದಿರ್ತವೆ. ಮನೆಗೆ ಆಗುತ್ತೆ, ಮನೆ ಪುರಿತಾರೆ. ಮತ್ತು ಇವು ಮುದೆ ಒದಾಡಿ ತೆಗೆಯೋದು, ಮತ್ತೊಂದು ಒದಾಡಿ ಬೆಳೆದು ಬಿಡೋದು, ನೀರು ಬಿಟ್ಬಿಡೋದು. ಇವನ್ನ ಕೆಡಿಸ್ಬಿಡ್ತಾರೆ. ಮತ್ತು ಬದ್ಲಿ ಕಡೆ ಹಾಕ್ಯಂತಾರೆ. ಗೊಬ್ಬರ ತರ್ತೀವಿ ಗೊಬ್ಬರ. ಮತ್ತು ಕುರಿ ಗೊಬ್ಬರ ರಸ ಕೊಟ್ಟಿರ್ತೈತ್ರಿ, ಸಸಲ್ ಗೊಬ್ಬರ ಹಾಕ್ತಾರೆ ಮಕ್ಕಳು. ಆದರೆ ನಿಮ್ಮ ಮೂಲಕ ನಿಮ್ಮ ಕುರಿ ನೀವು ಬಿಟ್ಕೊಂಡ್ಬಿಡ್ತೀರಾ? ನಾವು ಬಿಟ್ಕೊಂತಾರೆ. ಅವೇ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರ ಸಾಕ್ಬಿಟ್ರಿ ಸಾಕು. ಸೊ ನಿಮಗೆ ಭೂಮಿ ಹಾಳಾಗುತ್ತೆ ಅನ್ನೋ ಮಾತೇ ಇಲ್ಲ. ಸರ್ ಹಿರೇ ಗೊಬ್ಬರ ಕಮ್ಮಿ ನಾವು ಹಾಕೋದು. ಇದೇ ಗೊಬ್ಬರನೇ ಹೆಚ್ಚು, ನಾವು ಕುರಿ ಗೊಬ್ಬರನೇ ಬಳಸ ಹೆಚ್ಚು. ನೈಸ್. ಕುರಿ ಗೊಬ್ಬರ ಹಾಕಿರಿ ಯಾವಾಗಾರು ಮನುಷ್ಯ ತಾಕತ್ ಹೆಂಗಿರ್ತಾನ, ಕೊಬ್ಬರಿ ಬೆಲ್ಲ ತಿಂದು ಹಂಗಿರ್ತೈತ್ರಿ. ತಾಕತ್ತಿರ್ತಾರೆ. ನೋಡಿ ನಿಮ್ಮ ಅಣ್ಣ ಏನೋ ತಗೋತಾವ್ರೆ, ಸೌತೆಕಾಯಿ ಹರಿತೇನ್ರಿ. ಸೌತೆಕಾಯಿ ತಿಂತಾವ್ರೆ. ಈ ಅಲ್ಲಿಂದ ರೀ ಅಲ್ಲಿ ಮಟ್ಟ ಹೊಲ ಇದೆ, ಅಲ್ಲಿವರೆಗೂ. ಓಕೆ. ಮತ್ತು ಹಚ್ಚಕ ಐತ್ರಿ ಅದು, ಅಲ್ಲಿ ಅದು ಅಷ್ಟು ಐತ್ರಿ ಗುಡ್ಡ. ಆ ಗುಡ್ಡದ ಪಕ್ಕದ ಆ ಗುಡ್ಡದಿಂದ ಅದು ಸುಳ್ಳಿ ರೀ. ಇದು ಆರ್ಕ ರೀ. ಅದು ಆರ್ಕ ಬಲ್ ಬೆಳೆದೈತ್ರಿ ವರ್ಷ. ಆರ್ಕ ಬೆಳೆಸಿದ್ರಾ? ಓ, ಸಿರಿಧಾನ್ಯ. ಸಿರಿಧಾನ್ಯ ರೀ. ತಿರ್ಸಾಲಿ ಪಲ್ಯ ರೀ ಅದು. ಯಾವ ಸರ್? ತಿರ್ಸಾಲಿ ಪಲ್ಯ ರೀ. ಇದನ್ನ ಊಟ ಮಾಡಿದ್ರೆ ಹಳ್ಳ ಕರಗ್ತಾವ ಅಂತಾರೆ ಇವನು. ಇದಾ? ಇದೆ ರೀ. ಇಲ್ಲ ಐತಲ್ರಿ. ಕಿತ್ಕೊಳ್ಬೋದಾ? ಕಿತ್ಕೊಬೋದ್ರಿ. ಅದೇನು ಇದನ್ನ ಊಟ ಮಾಡಿದ್ರೆ ಹಳ್ಳ ಹೊಟ್ಟೆ ಹಳ್ಳ ಕರಗ್ತಾವ ಅಂತಾರೆ. ಕಿಡ್ನಿ ಸ್ಟೋನ್ ಕರಗುತ್ತೆ. ಹಿಂಗೆ ಹಂಗೆ ಪಲ್ಯ ಮಾಡ್ಕೊಂಡು ಪಲ್ಯ ಮಾಡ್ಕೊಂತೀನಿ ಬೇಕಾದ್ರೆ ರೊಟ್ಟಿಯಾಗ. ಸೊ ಹಂಗೆ ಹಸಿ ತಿನ್ನಬಾರ್ದು. ತಿನ್ನೋದು ಜಾಸ್ತಿ ಹಣ ಅದು ಹಸಿದು. ಪಲ್ಯ ಮಾಡಿ ಹಸಿ ತಿನ್ನೋದು. ಈಗ ನನ್ನ ಹತ್ರ ಇರೋ ಕಿಡ್ನಿ ಸ್ಟೋನ್ ಎಲ್ಲ ಹೆಂಗೆ ಕರಗಿಸ್ತೀವಿ ನೋಡ್ತಾ ಇರಿ. ಈಗ ತುಂಬ ಚೆನ್ನಾಗಿದೆ. ಕಿರಿಕ್ಸಾಲಿ ಸೊಪ್ಪು. ಆರ್ಕ ರೀ, ಸಿರಿಧಾನ್ಯ ಇದೆ. ಆರ್ಕ? ಹೌದ್ರಿ ಸರ್. ಭತ್ತ ಬೆಳೆಯಿಲ್ವಾ? ಭತ್ತ ಹಚ್ಚಿರಲ್ಲ ಸರ್. ಭತ್ತನೂ ಹಚ್ಚಿದ್ರಿ? ಓಕೆ. ಆರ್ಕ ಅಂದ್ರೆ ಇದೇನಾ ಸರ್? ಇದೆ ಸರ್. ಒಂದು ಕಿತ್ಕೊಳ್ಳ ಕಿತ್ತೀರಿ. ಹಿಂಗಿರುತ್ತೆ ಆರ್ಕ. ಆರ್ಕ ಅಂದ್ರೆ ರಾಗಿ ಥರ ರೀ. ಇನ್ನು ಕೆಂಪಾಗತ್ತಿರ ಅದು. ಅಲ್ಲಿ ಆಗೈತೆ ನೋಡಿ ಕೆಂಪು. ಕೆಂಪಾಗಿದೆಯಾ ನೋಡಿ, ಅಣ್ಣ ಕಿತ್ಕೊಳ್ಳೋಣ. ಕೆಂಪಾಗ್ಯದ ಇದ ಬಣ್ಣ ಹಿಂಗೆ ಆಗದ್ರಿ. ಹಿಂಗಾಗಿಂದು 7 ಪದರ ಇರ್ತೈತಿ ರೀ ಅಲ್ಲಿ. ಓಕೆ. ಈಗ ಹಸಿವು ತಿನ್ಬೋದಲ್ಲ? ತಿಂದ್ರೆ ತೋಡು ಇರ್ತೈತಿ ಅದು. ಬರೀ ಹೊಟ್ಟಿರುತ್ತೆ. ಹೊಟ್ಟಿರ್ತೈತಿ ಅಲ್ಲಿ. ಆರ್ಕ ಸಿರಿಧಾನ್ಯ ತುಂಬ ಒಳ್ಳೇದಂತೆಲ್ಲ ವಿಜ್ಞಾನಿಗಳು ಹೇಳ್ತಾರೆ. ಅಂಥದ್ದು ಬೆಳೆದವ್ರು ನೋಡಿ ಇವರು. ಇದು ನೀರು ಐತ್ರಿ, ದೊಡ್ಡ ನೀರು ಐತಿ. ಸೊ ಒಟ್ಟು 18 ಎಕರೆಗೆ 4 ಬೋರ್ವೆಲ್ಲು. 4 ಬೋರ್ವೆಲ್. ಸೊ ಒಟ್ಟು 50 ಎಕರೆಗೆ ಎಷ್ಟು ಬೋರ್ವೆಲ್ಲು? ಅವಕ್ಕೆ ಹಾಕಿಲ್ಲ ಸರ್ ನಾವು. ಒಣ ಭೂಮಿ ನಾವು? ಒಣ ಭೂಮಿ ಮಾಡಿದ್ರಿ ಸರ್. ನೀರಾವರಿ 18 ಎಕರೆ ಮಾತ್ರ? 18 ಎಕರೆ. ಓಕೆ.
ನೀವು ಈ ತೋಟ ಥರ ಮಾಡ್ಕೋಗಿಲ್ಲ, ಈ ಹಣ್ಣುಗಳ ತೋಟ ಮಾಡ್ತಾರೆ? ಇಲ್ಲ ಸರ್, ಹಣ್ಣಿನ ಅವು ಹಾಕಿರಿ ಇಲ್ಲಿ ಬೆಳಗ್ಗೆ ಸರ್, ಇಲ್ಲಿ ಬರೀ ನಾವು ಕೋತಿ ಕಾಳಿಗೆ ಇಟ್ಬಿಡ್ತೀವಿ ನಾವು. ನಿಂಬೆಹಣ್ಣು ಬೆಳಿತಾರೆ? ಇಲ್ಲ ಸರ್, ಇಲ್ಲಿ ಒಟ್ಟು ನಡೆಯಗಿಲ್ಲ ಅದು. ನಮ್ಮ ಇನ್ನೊಂದು ಸಾರಿ ಗುರ್ತೈತೆ ನೋಡ್ರಿ. ಇಲ್ಲಿ ನಾವು ಇಂಥ ಕಾನ್ ಗುಡ್ಡದಲ್ಲಿ ಬೆಳೆದ್ರೆ ಹೆಂಗೆ ಇರ್ತೈತೆ ಹೇಳ್ರಿ. ಹಂಗಾರೆ ಇದು 7 ಗುಡ್ಡ ಅನಿಸಿಬಿಡತ್ರಿ ಅದು. ಈ ಇನ್ನೊಂದು ಸ್ವಲ್ಪ ತೋಟದ ಕಾಳಿ ಎಲ್ಲ ಇಲ್ಲಿ ಆಟಾಡ್ತಿರ್ತಾವ. ಅವು ಹೆಂಗೆ ಬಿಡ್ತಾವ್ರಿ? ಮಾವಿನ ಹಣ್ಣನ್ನು ಬಿಡೋಂಗಿಲ್ಲ, ತೆಂಗಿನ ಗಿಡ ಹತ್ತಾವ್ರಿ, ತೆಂಗಿನ ಮರ ಹತ್ತಾವ್ರಿ. ಅವು ಎಲ್ಲ ಯಾವ್ದು ಮಾಡೋದಿಲ್ಲ ರೀ, ಅವು ಎಲ್ಲ ಮಾಡ್ತಾವ್ರಿ ಅವು. ಮತ್ತು ಅವನ್ನ ಮಾಕಿ ಇಲ್ಲಿ ಏನು ಮಾಡೋದ್ರೆ ಇಂಥ ಹಣ್ಣು ಇಂಥ ಈ ಗಿಡದಾಗ ಐತಿ ಈರ ಮಕ್ಕನ ಪೈಕಿ ಅದಾವು ಕಾಳಿ ಮಾತ್ರ ಮಲ್ಕೊಡ್ತವೆ. ಹೆಚ್ಚು ಕಮ್ಮಿ ಮಾಡ್ರಿ, ಇದ್ರಾಗ ಮಕ್ಕನ ಪೈಕಿ ಅದಾವು. ನಿಂಬೆಹಣ್ಣು ಬಿಡಲ್ಲ ಅವು? ನೀ ಯಾವನು ಬಿಡಗಲ್ರಿ ಅದು. ಸುತ್ತ ನೋಡಿ ಬರೀ ಗುಡ್ಡನೇ, ಕಲ್ಲು ಗುಡ್ಡನೇ ಸಂಪೂರ್ಣವಾಗಿ. ಅಂಥ ಗುಡ್ಡದಾಗ ಇದು ನೀರು ಶಿವಕರಿದ್ದು ದೊಡ್ಡ ಪುಣ್ಯ ರೀ. ಇವೆಲ್ಲ ದೊಡ್ಡ ನೀರು ಐತಿ. ಇದೆ ಅಂತ ಸಿಗ್ತಾ ನೀರು ಅಂತ. ಸರಿ, ಗುಡ್ಡ ಇದ್ರೆ ನೀರು ಚೆನ್ನಾಗಿರುತ್ತೆ. ಕರೆಂಟ್ ಇರುತ್ತೆ ಸರ್ ಯಾವಾಗಲೂ? ಇಲ್ರಿ, ಟೈಮಿಂಗು ಹಾಂ, ಸಾಯಂಕಾಲ 4ಕ್ಕೆ ಬೆಳಗಿನ ಜಾವ. ಒಳ್ಳೆ ನೀರು, ಇದು ಒಳ್ಳೆ ನೀರು. ಕರೆಂಟು ಕರೆಂಟ್ 4 4 ಕೊಟ್ಟು ಬೇಕು 9 7 ತಾಸು ಕೊಟ್ಟಿರ್ತಾರೆ. 7 ತಾಸು ರೀ ಕೊಡೋದು. ಅಷ್ಟೊತ್ತು ಬಿಟ್ಕೊಂಡ್ಬಿಡ್ತಾರೆ ನೀರೆಲ್ಲ. ಚೆನ್ನಾಗಿದೆ ನಮ್ಮ ಸಿದ್ದಪ್ಪನವ್ರ ಹೊಲ. ಇದು ಏನು ಮಣ್ಣು ಅಂತಾರೆ ಸಿದ್ದಪ್ಪನವ್ರ? ಇದು ಏನು ಯಾವ ಥರದ ಮಣ್ಣು? ನೀವು ಇದು ಬಿಳೆ ದಸ್ಕಂತಾರೆ, ಇದಕ್ಕೆ ಕೆಂಪು ಬಿಳೆ ದಸ್ಕಂತಾರೆ. ಕೆಂಪು ಬಿಳೆ ದಸ್ಕು. ಓಕೆ, ಅಂದರೆ ಒಳ್ಳೆ ಮಣ್ಣು ಅಂತ. ಒಳ್ಳೆ ಮಣ್ಣು ರೀ ಇದು. ವೆರಿ ಗುಡ್. ಅದು ಆ್ಯಕ್ಚುಲಿ ಬಂಡೆ ಚೂರು ಇದೆಲ್ಲ. ಬಂಡಿ ಅಷ್ಟು ಬಂಡಿ ರೀ ಒಟ್ಟು. ಅಡಿಯಲ್ಲಿ ಬಂಡಿ ಬಂದ್ಬಿಡ್ತಾರೆ 20-30 ಫುಟಿಗೆ ಅಷ್ಟೇ. ಅಡಿಯಲ್ಲಿ ಬಂಡಿ ಐತ್ರಿ ಅದು. ಜಾಸ್ತಿ ಆ ಬಂಡಿ ಒಳಗೆ ನೀರು ಬರ್ತೈತಿ. ಜಳಕ ಮಾಡೋಕೆ ಸರ್ ನಾನೀಗ ಸ್ನಾನ ಮಾಡ್ಬೇಕಾ? ಸ್ನಾನ ಮಾಡ್ಬೇಕ್ರಿ. ಈಗ ಈ ಪುರಾಣ ಹಚ್ಬೇಕಲ್ರಿ, ಈ ಬಟ್ಟೆ ಬಿಚ್ಚಿಬಿಡ್ತೀವ್ರೆ ಕಾವಿ ಬೆಟ್ಟಕ್ಕೆ ಅಂತ. ಕಾವಿ ಬೆಟ್ಟೆ ಹೋಗ್ತೀರಾ? ಓಕೆ. ಈ ಸದ್ಯ ಪೂರ್ಣ ಹಚ್ಬೇಕ್ರಿ, ಮಂದಿ ಬರ್ತಾರ. ಸೊ ನಿಮ್ಮ ಹೊಲಕ್ಕೆ ಒಂದು TC ಹಾಕ್ಕೊಟ್ಟಿದ್ದಾರೆ? TC ಸ್ವಂತ ಹಾಕ್ಸಿದ್ರಿ. ಸ್ವಂತ? ಎಷ್ಟು ಖರ್ಚು? 2,11,11,000 ಮೂವೈತೆ. ಅಯ್ಯೋಯ್ಯಪ್ಪ. TC ಬಂತು, ಕಂಬ ಬಂತು, 2,11,11,000 ರೀ. ನಿಮ್ಮದೇ ಇನ್ವೆಸ್ಟ್ಮೆಂಟು? 7 ದಿನದ ತಂದು ಹಾಕ್ಸಿಂದು ಜನರು 3 ವರ್ಷ 4 ವರ್ಷ ಅಡ್ಡಾಡ್ತಾರೆ. ನಾನು ಅಡ್ಡಾಡೋದಾಗಿಲ್ಲಪ್ಪ, ಇನ್ನೊಂದು ರೊಕ್ಕ ಖರ್ಚು ಮಾಡಿದ್ನೆ, ನಾನು ಇದು ಎಮರ್ಜೆನ್ಸಿ ಐತೆ ಹಾಕಿಬಿಡ್ರಿ ಅಂತಂದು ಮತ್ತೆ ಹಾಕಿ ಮಾಡೋಕೆ ಹೋಗ್ಬೇಕಾಗತ್ತಲ್ರಿ. ದಿನಪತಿಯಲ್ಲಿ ಅಷ್ಟು ಅಡ್ಡಾಡಿ ಖರ್ಚು ಮಾಡ್ತವ, ಹಾಕಿ ಹೋಗ್ಬಿಟ್ರಿ. ಸೊ ಈ ಕಂಬ ಎಲ್ಲ ಅಲ್ಲಿ ಕಾಣೋ ಕಂಬ ನೀವು ಹಾಕ್ಸಿರು? ನಾವು ಹಾಕ್ಸಿದ್ರಿ ಅಷ್ಟು. ಓಕೆ. 10,000 ರೂಪಾಯಿ ಒಂದು ಕಂಬ. ತಂತಿ ಬಂತು, ಕಂಬ ಬಂತು, 10,000 ರೂಪಾಯಿ ಒಂದು ಕಂಬ. TC ಎಲ್ಲ ಸೇರಿ 9 ಕಂಬ ರೀ ಇವು, ಮತ್ತು 10, 11. ಅಲ್ಲಿಗೆ 1,10,000 ಅಲ್ಲೇ ಆಯ್ತು. ಮತ್ತು ಈ TC ಇದೆಲ್ಲ ಒಟ್ಟು 2,11,11,000 ರೂಪಾಯಿ ಇನ್ವೆಸ್ಟ್ಮೆಂಟ್. ಸುಮ್ಮನೆ ಅಡ್ಡಾಡಿ ಖರ್ಚು ಮಾಡೋದಕ್ಕಿಂತ ಅವ್ರ ಕೈಯಾಗ ಗುದ್ದಿ ಕೊಟ್ಬಿಟ್ಟಿವ್ರಿ, ತಂದು ಹಾಕಿ ಹೋಗ್ಬಿಟ್ರು ಅವ್ರು. ಓಕೆ, ಬೇಗ ಮಾಡಿಬಿಡ್ತಾರೆ. ನಮ್ಮ ಸುಮ್ಮನೆ ಅಡ್ಡಾಡಿ ಕಾಲಾರ ಮಾಡೋಕ್ಕಿಂತ ಉಪಯೋಗ ಏನೈತಿ ಹೇಳ್ರಿ. ಹಂಗಾರೆ 1 ರೂಪಾಯಿ ಇನ್ನೊಂದು ರೂಪಾಯಿ ಖರ್ಚು ಆಗಿಬಿಟ್ರೆ ತಂದು ಹಾಕಿ ಹೋಗ್ಬಿಡ್ತಾರಲ್ಲ, ಅವ್ರಿಗೆ ಯಾಕೆ ನಾವು ಸತಾಯಿಸ್ಬೇಕು? ಮೆಲ್ಲಕ್ಕೆ ಬರ್ರಿ. ನನ್ನ ಕೈಲಿ ಆಗ್ತಾಯಿಲ್ಲ, ಸಿದ್ದಾಪುರ ಹುಲಿ ಥರ ಹೋಗ್ತವ್ರೆ. ನಾವು ಕಂಟ್ರೋಲ್ ಇದೆ ನಮಗೆಲ್ಲ ರೂಢ ಐತಿರಲ್ರಿ. ಜೋಳ ರೀ ಇದು, ಮೊನ್ನೆ ಹಾಕಿವ್ರಿ. ಎಷ್ಟು ದಿನಕ್ಕೆ ಬರ್ತದೆ? 3-4 ತಿಂಗಳು ರೀ. ಯಾಕಂದ್ರೆ ಈಗ ಹಾಕಿರ್ರಿ ಮಳೆಗೆಲ್ಲ ಸಿಗ್ಗಿಲ್ಲಲ್ರಿ, ತನಿ ಚೆನ್ನಾಗಿ ಬರ್ತಾವೆ, ಕಾಳು ಬೆಳ್ಳಗಿರ್ತಾವ, ಬೀಜೋಳ ಲೆಕ್ಕಕ್ಕೆ ಬರ್ತೈತಿ. ಅದು ಕೈಲಿ ಹಾಕಿಂದ್ರೆ ನಮ್ಮ ಮನೆ ಪೂರ್ತಿ ತಿನ್ನಕ್ರಿ ಇದು. ಮನೆಗೆ ಒಂದು 40 ಚೀಲ ಹಾಕೈತ್ರಿ ಅದು. ಜೋಳದ ರೊಟ್ಟಿಗೆ? ಜೋಳದ ರೊಟ್ಟಿಗೆ ಮನೇಲಿ ಮಾಡಿದ್ರಲ್ಲ. ವೆರಿ ನೈಸ್. ಸೊ ನಿಮ್ಮ ಮನೆಗೆ ಬೇಕಾಗಿರೋ ಜೋಳ ನೀವೇ ಬೆಳ್ಕೊಂಬಿಡ್ತೀರಾ? ನಾವು ಬೆಳ್ಕೊಂತೀವಿ ಸರ್, ನಾವು ತರಗಿಲ್ಲ. ನಾವು ಯಾವ ತೊಗರಿ ಪಗರಿ ಅಂತ ಏನು ಬೆಳಗಿಲ್ಲ, ಇಲ್ಲಿ ಹೊಲ್ದಾಗ ಬೆಳ್ಕೊಂಡಿರ್ತಲ್ರಿ, ಅವ್ನು ಊಟ ಮಾಡ್ತೀವಿ. ಓಕೆ. ಈಗ ತುಂಬ ಜನ ರೈತರು ಹೊಲಗಳಿದ್ರೂ ಕೂಡ ಲಾಸು ನಮಗೆ ಅಂತ ಬಿಟ್ಬಿಟ್ಟು ಸರ್, ಅವರು ಎತ್ತರಿಗಲ್ಲ. ಈಗ ಒಂದು ಗಳೆವು ಆ ರೀತಿ ಹೊತ್ಕೊಂಡ್ತಾನ 1500 ರೂಪಾಯಿ ಕೊಡ್ಬೇಕ್ರೆ, ಅದರಲ್ಲಿ 5 ರೂಪಾಯಿ ಕಾಸು ಸತಿ ಉಳಿಗಿಲ್ರಿ ಅವ್ರಿಗೆ. ಹಂಗಾಗಿ ಅವ್ರು ಲಾಸ್ ಆಗಿಬಿಟ್ರೆ ಸರ್ ಅದರಲ್ಲಿ. ಹಂಗಾಗಿ ಹೊರವಸ್ತು ಬೀಳ್ಬಿಡೋದು. ಬೆಂಗಳೂರು, ಚಿಕ್ಕಮಂಗ್ಳೂರು, ಉಡುಪಿ ಎಲ್ಲೆಲ್ಲೇ ಹೋಗಿ ದುಡಿಯೋಕೆ ಹೋಗ್ಬಿಡ್ತಾರೆ ಎಲ್ಲ ತೋಟಗಳು ಕೆಲಸ. ಹಂಗಾಗಿ ಮಕ್ಕಳು ಶಾಲೆ ಕಳಿಸಿವಿ ಅಂತಂದ್ರೆ ಮಕ್ಕಳಿಗೆ ಒಂದು ನೌಕರಿ ಬರೋಕ್ಕಿಲ್ಲ. ಅವ್ರು ಹಿಂಗೆ ಬ್ಯಾಂಡ್ ತಿರ್ಕಿದ್ದು ಮತ್ತು ಇದ್ದು ಹೊಲ ಮಾರೋದು, ಮತ್ತು ಎಲ್ಲಿ ಫ್ಯಾಕ್ಟ್ರಿಗಳಿಗೆ ಹೋಗ್ಬಿಡೋದು. ಇಷ್ಟ ಆಗಿಬಿಡೋದ್ರಿ ಅವ್ರು ಹಣೆ ಬರ. ಅವ್ರು ಆಗದ ಹಣೆ ಬರ. ಯಾಕಂದ್ರೆ ಹೊರಚಟ ಒಂದು ಕಲ್ತು ಬಿಡ್ತಲ್ಲ ಸರ್. ಹೊರಚಟದಿಂದ ಅವ್ರಿಗೆ ಪ್ಯಾಂಟ್ ತೊಟ್ಕೊಂಡ್ರೆ ಜೋತ್ ಬಿಟ್ರೆ ಇಲ್ಲಿ ಹೊಲ್ದಾಗ ದುಡಿಯೋಕೆ ಬರುತ್ತೆ. ಪ್ಯಾಂಟ್ ತೊಟ್ಕೊಂಡ್ರೆ ಏನು ಬರೋದ್ರಿ.
ಪ್ಯಾಂಟ್ ಹಾಕೊಂಡ್ರೆ ಆಗಲ್ಲ. ಬರಾಗಿಲ್ರಿ, ರೈತರ ಕೆಲಸನ ಅಲ್ಲಿದೆ. ಸೊ ಪ್ಯಾಂಟ್ ದೋತ್ರ ಬಿಚ್ಚಿ ಯಾರು ಪ್ಯಾಂಟ್ ಹಾಕೋದಿಲ್ಲ ಅವನು ಹೊಲಕ್ಕೆ ಬರಲ್ಲ ಇನ್ನ ಅಂತ. ಹೊಲ ದುಡಿಯೋ ರೈತ ಅಲ್ಲ ಅಂತ ಬಿಡೋದ್ರೆ, ರೈತ ಅಂದ್ರೆ ಯಾವಾಗ ಜೋತ್ರ ಹುಟ್ಟ ಇದು ಮಾಡಿ ಅಂದ್ರೆ ಅವ ರೈತ. ಇದನ್ನೆಲ್ಲ ಈಗ ಸದ್ಯಕ್ಕೆ ಶೇಂಗಾ ಹಾಕ್ತಿದ್ರಿ. ಈಗ ಅದು ಕೊಡ್ಲಾರಕ್ಕೆ ಬಿಡ್ಕೊಂಡ್ಬಂದ್ವಿ ರೀ. ಇವಾಗ ಇದಕ್ಕೇನು ಬಿತ್ತೀರಿ ಈಗ ಶೇಂಗಾ ಹಾಕ್ತೀವಿ ರೀ. ಶೇಂಗಾ ಕಡ್ಲಿ. ಹಾಂ ಸರ್, ನಿಮ್ಮ ನಾನು ನೋಡ್ತದೆ. ಇಲ್ಲ ಏನು ಮಾಡಿಲ್ಲ ಬರ್ರಿ ಆತ. ನೋಡ್ತದೆ ಇಲ್ಲ ನೋಡಿಲ್ಲ ಬರ್ರಿ ಸರ್, ಅದು ಏನು ಮಾಡೋದಲ್ಲ. ನೋಡೋಕೆ ಕಡಿದಂಗಿದೆ ಅದು. ಏ ಬರ್ರಿ ಬಾ, ಎದ್ದು ಬಾ, ಎದ್ದು ಬಾ, ಬರ್ರಿ ಎದ್ದು ಬಾ, ಒಡಿ ಬಾ. ಸೊ ರಾತ್ರಿ ಎಲ್ಲ ಮಲಗಲ್ಲ ಇದು? ಇಲ್ಲ, ರಾತ್ರಿ ಮಕ್ಕನ್ರಿ ಸರ. ಇಂಥ ಸೆಣೆನ ಹಾಕ್ಬೇಕಾದ್ರೆ ಪುಣ್ಯ ಬೇಕು ನಮಗೆ. ಭಾರಿ ಸೆಣೆನೇ ಇರಿದೆ. ಹೌದೇನು? ಅದು ಮುಳ್ಳು ಹಂಗೆ ಇದಾವೆ ಅವ್ನಿಗೆ. ಚಿರ್ತಾಕರಿ ಚಿರ್ತ ಸಲ ಇಲ್ಲೆಲ್ಲೂ ಬೇರೆ ಕಡೆ ಬಾಯಿ ಹಾಕಲ್ಲ. ಇಲ್ಲಿ ಹಾಕಿತ್ರಿ ಮೊನ್ನೆ. ಈ ಪಟ್ನಿ ತಂದು ಹಾಕಿದ್ ಬಿಡ್ತೀವಿ. ಇಲ್ಲಿ ಇರೋದೈತ್ರಿ. ಇಲ್ಲಿ ಏನು ಹಿಡ್ಕೊಳ್ತಿರದ ಇದು ಕಡ್ದು ಬಿಡ್ತೀವಿ, ಬಿಟ್ಬಿಡ್ತೀವಿ ಅದ. ಚಿರುತಿಗೆ ಕಡ್ದು ಬಿಡ್ತಾ ಒಳ್ಳೆ ಕಡ್ದು ಎಸ್ಕೇಪ್ ಆಗಿಬಿಡ್ತಾರೆ. ಬರಾಗ ಹೊಡಗಲ್ಲ ಅದನ್ನ, ಅವ್ರು ಕೂಡ ತೆಗ್ದು ಬಿಡ್ತಾರೆ. ಇದು ಜಗಳಕ್ಕೆ ಬಿದ್ದುಬಿಡುತ್ತೆ. ಸೊ ಚಿರತೆ ಅಟ್ಯಾಕ್ ಮಾಡಿದೆ ಇದಕ್ಕೆ 3 ಸಲ ಅಟ್ಯಾಕ್ ರೀ. ಏನಾಗಿಲ್ಲ? ಏನಾಗಿಲ್ಲ ರೀ. ಹಂಗಾಗಿ ಅದು ಮಕ್ಳ ಜಪನ ಮಾಡ್ತಾರೆ ಅದನ್ನ. ಇನ್ನೊಂದು 3 ಹಾಕದವ್ರಿ ಅವು ಕುರಿಯಿಂದ ಇರ್ತವೆ ನಾವು. ಸೊ ಈಗ ನಿಮ್ಮದು ಸ್ನಾನ ಪೂಜೆನಾ? ಸ್ನಾನ ಮಾಡ್ಕೊಂಡ್ರೆ ಈ ಮಂದಿ ಬರ್ತಾರಲ್ರಿ, ಪುರಾಣ ಹಚ್ಬೇಕಲ್ಲ. ಓಕೆ. ಸೊ ಇವೆಲ್ಲ ನಿಮ್ಮ ಕುರಿದೆ ಸರ್? ಇವೆಲ್ಲ ನೀವು ಕುರಿದ್ರಿ ನೋಡಿ, ಇದೆಲ್ಲ ಸಿದ್ದಪ್ಪ ಅವ್ರ ಕುರಿದೆ ಇವೆಲ್ಲ ಹಿಕ್ಕಿಗಳು. ಸೊ ನಿಮ್ಮ ಹೊಲನ ಫುಲ್ ಹೊಲ ಫಲವತ್ತು ಮಾಡಿಟ್ಟಿದ್ದೀರಾ ಸರ್. ಕೈ ಕೆಸರ ಬಾಯಿ ಮೆಸ್ರ ಅಂತಂದು ಗಾದಿ ಮಾತೈತ್ರಿ. ಇರಂತ ಸತ್ತು ಮಾಡಿರ ಹಾಕವ್ರಿ. ಬಡ ಹೋಗಕ್ಕೆ ಒಂದು 10 ಚೀಲ, 1 ಎಕರೆಗೆ ಒಂದು 10 ಚೀಲ ಹೀರೆ ಗೊಬ್ಬರ ತಂದು ಹಾಕ್ತಾವ. ಅದು ಫಲವತ್ತ ಕಮ್ಮಿ ಮಾಡ್ಕೊತೈತಿ. ಯೂರಿಯಾ ಕಾಂಪ್ಲೆಕ್ಸ್ ಹಾಕ್ತಿ. ಅವು ಏನು ಮಾಡ್ತಾರೆ, ಭೂಮಿ ಎಲ್ಲ ಚಕ್ಕೆ ಆದಂಗೆ ಐತಿ. ಒಂದು ಪೀಕ್ ಚಂದ ಬರ್ಬೋದು, ಇನ್ನೊಂದು ಪೀಕ್ ಮತ್ತೆ ಇಲ್ಲ, ಲಾಸ್ ಹೋಯ್ತು. ಭೂಮಿಗೆ ಡ್ಯಾಮೇಜ್ ಆಗಿಬಿಡ್ತಾರೆ. 2 ಸಿದ್ಧಗತಿ ಆಗೈತೆ ಭೂಮಿ. ಇಂಥವು ಯಾಕೆ ಮಾಡ್ಕೊಳ್ಳಲ್ಲ ಜನ? ಅವರು ಅಲ್ಲಿ ಬೆಂಗಳೂರು, ಚಿಕ್ಕಮಂಗ್ಳೂರು, ಗೋವಾ, ರತ್ನಗಿರಿ ಹೋಗಿರ್ತಾರೆ. ಆ ರುಚಿ ಯಾರು ನೋಡ್ಬೇಕ್ರಿ? ಅದನ್ನು ಆ ರುಚಿ ನೋಡಿದ್ರೆ ಈ ರುಚಿ ಗುರ್ತಿರಲ್ಲ ಅವರಿಗೆ. ಆ ರುಚಿ ಒಂದು ನೋಡಿರ್ತಾರಲ್ರಿ. ಬಂದ ತಕ್ಷಣ ಹಿಂಗೇನೊಂದಷ್ಟು ಮಾಡೋಬಿಡೋದು. ಶಿವ ಆ ಅಡ್ಡ ಹಿಂಗೆ ಅರಿಗಿ ಬಿಡೋದ್ರೆ, ಉದ್ದಕ್ಕೆ ಬಿತ್ತು ಬಿಡೋದ, ಹಿಂಗೆ ಮಾಡಿಬಿಡೋದು ಅವರು. ಗೋವಿಂದ ಕಲಾಸ್ರ ಅವ್ರು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಭೂಮಿ ಎಲ್ಲ ಕಪ್ಪಾಗಿ ಎಷ್ಟು ಚೆನ್ನಾಗಿ. ಇದೆಲ್ಲ ನೋಡಿ ಈ ಥರ ಇಕ್ಕಿ ನೋಡಿ, ಇದೆಲ್ಲ ಪುಡಿಯಾಗಿ ಮಣ್ಣಿನ ಜೊತೆ ಸೇರ್ಕೊತಾ ಇದೆ ನೋಡಿ. ಎಲ್ಲ ಕಂಪ್ಲೀಟಾಗಿ ಮಣ್ಣಿನ ಜೊತೆ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಫಲವತ್ತಾಗುತ್ತೆ ನೋಡಿ. ಇರಂತ ದುಡಿದ್ರೆ ಯಾಕೆ ಕೊಡಲ್ಲ? ಭೂಮಿ ಕೊಡ್ತಾಳೆ. ಬಂಗಾರ ಬೆಳಿಬೋದು ನಾವು. ಸೊ ಕೃಷಿಲಿ ಲಾಸ್ ಆಗ್ತೀವಿ ಅಂತೆಲ್ಲ ಅವ್ರಿಗೇನು ಹೇಳ್ತೀರಾ ಸರ್? ಅವರು ದುಡ್ಲಾರ್ದ ಮೈ ಸಮರ್ಥ ಮಾಡ್ಕೊಂಡು ದುಡ್ಲಾರ್ದ ಫಲವತ್ತ ಸಿಗಲ್ಲ ಅವ್ರಿಗೆ. ಬಟ್ ದುಡಿತೀವಿ ಆದರೂ ಲಾಸ್ ಆಗುತ್ತೆ ಅಂತಾರಲ್ಲ? ಇಲ್ಲ ಸರ್, ದುಡಿಗಿಲ್ಲ ಅವರು, ಯಾರು ದುಡಿಗಿಲ್ಲ. ದುಡ್ದು ಆಕಿ 1 ವರ್ಷ ಲಾಸ್ ಆಗ್ಬೋದು, ಇನ್ನೊಂದು ವರ್ಷ ಕೊಟ್ಬಿಡ್ತಾಳೆ ಆಕೆ. ಆ ಭೂಮಿ ತಾಯಿ 1 ವರ್ಷ ಲಾಸ್ ಆದರೂ ಇನ್ನೊಂದು ವರ್ಷ ಕೊಟ್ಬಿಡ್ತಾಳೆ ಆಕೆ. ಕೊಡಲೇಬೇಕಾಕೆ. ದುಡಿದ ಮಕ್ಕಳಿಗೆ ಅನ್ನ ಹಾಕಿ ಕೊಡ್ಲಿಕ್ಕೆ ಬರೋ ಹೆಂಗೆ ಬದುಕ್ತಾರೆ? ಕೊಡಲೇಬೇಕಾಕೆ. ಮತ್ತು ರೈತರು ಇತ್ತೀಚೆಗೆ ನಾನು ಕೋಟ್ಯಾಧೀಶ್ವರ ಆಗಬೇಕು ಹಂಗೆ ಹಿಂಗೆ ಶುರು ಮಾಡೋರು. ಮತ್ತು ಆಸೆಗೆ ಹೋಗಿ ಗತಿ ಗಿಡ್ಸಿ ಏನಂದ್ರೆ ಅವ್ರು ದುಡ್ದು ಓಟ್ರಂತ ಸಿಗುತ್ತೆ ಕೂಲಿ. ಈಗ ನೀನು ಒಂದು ಕೂಲಿ ಹೋಗಿರ್ತಾರೆ, ಕೂಲಿ ಹೋದಲ್ಲಿ ಹೆಚ್ಚಿನ ಪಗಾರ ಕೊಡ್ತಾರೆ ಅವ್ರು. ನಿನಗೆ ಕೊಡೋದು 300, 500 ಅಷ್ಟೇ ಅವನ ಯೋಗ್ಯತೆ. ಏಪಲ್ ಕಷ್ಟಪಟ್ರಪ್ಪ ಅಬ್ಬಾಬ 500, 550, 100 ರೂಪಾಯಿ ಸೇರಿಸ್ಕೊಡ್ತಾರೆ. ಸರಿ ತಂದು ಹೋಗಪ್ಪ, ಅದು ಭಾಳ ಕಷ್ಟಪಟ್ಟಿದ್ದೀವಿ ಇವತ್ತು ಅಂತಾರೆ. ಈಗಿಂತ ಹೆಚ್ಚಿಂದ ಏನಂತಾರೆ ಅವ್ರು? ಅದ್ರಂತಾಗ ಈ ಭೂಮಿ ತಾಯಿರಿ. ಇವತ್ತು ನಾವು ರಂಟಿ ಹೊಡೆದು ಕುಂಟಿ ಅರಿಗಿ ಬಿತ್ತಿ ಆರಿಗೆ ಎಲ್ಲ ಮಾಡ್ರೆ ಚೆನ್ನಾಗಿ ಕಳೆ ತೆಗೆದು ನಾವು ನಾಟಿ ಮಾಡ್ಕೊಂಡ್ರೆ ಬೆಳೆದಿದೆ. ಯಾರಿಗೂ ಬೆಳಗಿಲ್ಲ ಇದರಲ್ಲಿ. ಹಂಗೆ ಕೂಲಿಗೆ ಹೋದಂಗೆ ಚೆನ್ನಾಗಿ ಮಾಡೋ ಕೊಡ್ತಾನೆ ಪೇಮೆಂಟ್. ಸುಮ್ಮನೆ ಓಡಾಡ್ಕೊಂಡಿದ್ರೆ ಕೊಡಲ್ಲ ಅವನು. ಅದೇ ಥರ ಭೂಮಿ ತಾಯಿ ಸಮಯ ಮಕ್ಕಳು ಮರಿ ಹೆಂಡ್ರ ಮಕ್ಕಳು ದುಡಿದು ಕಾಮ ಕಷ್ಟ, ಅದು ಯಾಕೆ ಕೊಡಲಿ ನೋಡೋಣ. ಇನ್ನೊಬ್ಬ ರೈತ ಬಂದು ನಮ್ಮ ಹತ್ತಲ್ಲಿ ಒಂದು ತುತ್ತಾನ ಕೇಳ್ತಾನೆ, ಹೌದ್ರಾ? ನಾವು ಹೋಗಿ ಅವ್ರ ತಕ್ಕ ಕೈ ಬಿಟ್ಟು ಬೇಡಂಗಿಲ್ಲ. ಅವರೇ ಬಂದು ನಮ್ಮಂತ ಕೇಳ್ತಾರೆ, ಕೊಡ್ತೇನಪ್ಪ ಈ ಸಿರಿಧಾನ್ಯನ, ಇವು ಸೀಟ್ ಏನು ಮಾಡ್ತಿದ್ದಿ, ನಮಗೊಂದು ಚೀಲ ಕೊಡು, ದುಡ್ಡು ಕೊಡ್ತೀನಿ, ಕಾಸು ಕೊಡ್ತೀನಿ ಅಂತಾರೆ. ಇರಕ್ಕಪ್ಪ ನನ್ನ ಕೇಳಿ ಅಂದು ಬರಂದ್ರೆ ಅವ್ರಿಗೆ. ಒಟ್ಟು 18 ಎಕರೆಲ್ಲಿ 1 ಇಂಚು ಫ್ರೀ ಬಿಟ್ಟಿಲ್ಲ? ಇಲ್ಲ, ಬಿಟ್ಟಿಲ್ಲ ಸರ್. ದುಡಿಯೋದು ಇದು 18 ಎಕರೆ ಅಲ್ರಿ, 51 ಎಕರೆನೂ ದುಡಿಯೋದ ನಾವು. ಯಾವ್ದೋ ಒಂದು 5 ಎಕರೆ ಪಾಳು ಬಿಟ್ಟಿಲ್ಲ? ಇಲ್ಲ ಬಿಡಗಿಲ್ಲ ನಾವು. ತುಂಬ ಜನ ಬರೀ 10 ಎಕರೆ ಇದ್ರೆ 5 ಎಕರೆ ಪಾಳು ಬಿಟ್ಟಿರ್ತಾರೆ. ಇಲ್ಲ ಸರ್, ನಾವು ಬಿಡಗಿಲ್ಲ. ನಾವು ಮಕ್ಕಳು ದುಡಿಯಾಕತ್ತೀವಿ ಅಲ್ರಿ. ಟ್ರಾಕ್ಟ್ರಿದಿಂದ 10 ಎಕರೆ 100 ಎಕರೆ ಮಾಡ್ತೀವಿ. ಟ್ರಾಕ್ಟ್ರ್ ಇದ್ರೆ ಟ್ರಾಕ್ಟರ್ ಇಲ್ಲದೆ ಮಾಡ್ತಿರೋದು ನಾವು. ಟ್ರಾಕ್ಟ್ರ್ ಇಲ್ಲದೆ ಮಾಡ್ಬೇಕೈತೀವಿ, ದನ ಹಿಡ್ಕೊಂಡು. ಮತ್ತು ಇವು ಕುರಿಯಾಗನ ಎಕರೆ ಆಡ್ಬೇಕು, ಈ ಹೊಲ್ದೊಳಗನ ಎಕರೆ ಆಡ್ತೀವಿ ನಾವು. ಮುಂಜಾನೆ ಎದ್ದು 4 ಗಂಟೆಗೆ ಎದ್ರಿ ನನ್ನ ಮಕ್ಕಳು
ಮತ್ತು 9 ಗಂಟೆ ಅಂತ ದುಡಿದು ಮತ್ತೆ ಕುರಿಗೆ ಹೋಗ್ತಾರ ಅವರು. ಅಯ್ಯೋ, ಈ ಹೊಲ್ದಾಗ ಕೆಲಸ ಮಾಡ್ಕೊಂಡ ಮುಂದಕ್ಕೆ ಹೋಗ್ಯಾರ ಅವರು. ಸೊ ಬರೀ ಕುರಿಗೆ ಹೋಗ್ಕೊಂತ ಇಲ್ಲ ಸರ್, ಗೆದ್ದಿರ್ತಾರೆ. 4ಕ್ಕೆ ನಿತ್ಯ ಹೇಳಿದ್ರೆ 3 ಕೇಳ್ತಾರೆ, ನಾನು 3 ಪೂಜೆ ಮಾಡ್ಕೊಂತಾರೆ, 4ಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವ್ರು ಎಬ್ಬಿಸ್ತಾನ್ರ. ಅವ್ರು ಎದ್ದು ಅವಾಗ ಇಲ್ಲೆಲ್ಲ ಹೊಲ್ದಾಗ ಕೆಲಸ ಮಾಡ್ಕೊಂಡು ಮತ್ತೆ ಕುರಿಗೆ ಹೋಗ್ಬೇಕ್ರಿ ಅವ್ರು. ಮರಿಗಿನೂ ಕೆಲಸ ಮಾಡ್ರ ಮರಿಗೆ ಮಾಡ್ತಿರ್ತಾರೆ. ಅದು ಈತ ದೊಡ್ಡ ರೈತ ನೋಡ್ರಿ. ಹಾಂ ಬರ್ರಿ ಸಾಹೇಬ್ರ. ಇವತ್ತ ಈತ ಮಾವ್ರಿ ನಮ್ಮನ್ನು ಚೆನ್ನಾಗಿ ತರ್ಬೇಕು ಪೊಡ್ದಾಗ. ಅದ್ರಾಗ ಏನು ಸರ್ ಈತ ಮಾವ್ರಿ ನಿಮ್ಮ ಮಾವ ಮಗಳು ಕೊಟ್ಟಿದ್ರಿ. ಮಗಳು ಕೊಟ್ಟು ಲಗ್ನ ಮಾಡ್ಯಾನ. 2 ಎಕರೆ ಹೊಲ ಕೊಟ್ಟಾನ. 2 ಎಕರೆ ಹೊಲ ಕೊಟ್ಟವ್ರ. ಅದಕ್ಕೆ ಇವತ್ತು ಬೇಸ್ ಚೆನ್ನಾಗಿ ಕಳ್ಸ್ಬೇಕಿತ್ತು. ಸಖತ್ತಾಗಿ ತೋರ್ಸೋಣ ಅವ್ರನ್ನ. ಈತ ಬೇಸ್ ಕಳ್ಸ್ಬೇಕು ನೋಡ್ರಿ. ಓಕೆ, ಮಗಳು ಕೊಟ್ಟಿರಿ. ಅವ್ರ ಅಕ್ತಾರನ ತಂಗಿರ್ ನಾವು ಮಾಡ್ಕೊಂಡ್ವಿ. ಹಾಂ, ಹಿಂಗೆ ಎಕ್ಸ್ಚೇಂಜ್. ಹಾಂ, ಇವ್ರ ಗೊತ್ತಾ? ಗೊತ್ತಿಲ್ಲ ನಮಗೆ. ಹೆಂಗೆ ಗೊತ್ತು? ಇದವರ ನಾವು ಅರ್ಶಿನಕೇರಿ ಅವರು. ಹೆಂಗೆ ಈ ಜನ? ಬಿಸಿದ ಜನ. ಹಾಂ, ಜನ ಬಿಸಿದ್ದೆ ಎಲ್ಲ. ಇದವರು ನಾವು ಎಲ್ಲ ಸುಮ್ಮನೆ ಊರು ಸ್ಟಾರ್ಟ್ ಆದಾಗ ಇವರು ನಮ್ಮಲ್ಲಿಂದ ಇವ್ರು ಅಜ್ಮುತ್ತೆ, ನಮ್ಮ ಅಜ್ಮುತ್ತೆ ಫಸ್ಟ್ ಬೋಣಿಗೆ ಹಾಕಿರೋದು ಸ್ಟಾರ್ಟ್ ಆಗಿರೋದು ನಾವು 2 ಮನೆ ರೀ. ಗೌಡ್ರ ಮನೆ, ಕಂಠರ ಮನೆ. 2 ಮನೆ ಸ್ಟಾರ್ಟಿಂಗ್. ಹಾಂ, ಅಗಸಿಕಲ್ ಹಾಕಿರೋದು ನಾವು, ಹಿರಿತನ ಮಾಡ್ರ ನಾವು. ಅವಾಗ ಊರಿಗೆ ಇಡೀ ಊರಿಗೆ ಅವಾಗ ಅಗಸಿಕಲ್ ಹಾಕಿದೆ. 2 ಸ್ಟಾರ್ಟ್. ಫಸ್ಟಿಗೆ ಸ್ಟಾರ್ಟಿಂಗ್ ನಮ್ಮಲ್ಲಿಂದ ಊರು. ಸೊ ಇಡೀ ಅರಸೀಕೆರೆ ಅಂತ ಊರಿದೆಯಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ, ಆ ಊರಿನ ಫೌಂಡರ್ಸ್ ಇವರು ಆ್ಯಕ್ಚುಲಿ. ಹೌದು. ಚಾ ತಗೊಳ್ರಿ ಸರ್. ಯಾಕ ಚಾ ಕುಡಿಯಲ್ಲ. ಆಹಾ, ಏನು ಚಾ ಸರ್, ಸಖತ್ತಾಗಿದೆ. ಅಣ್ಣ ಇನ್ನೊಂದು ಕೊಡೋಣ ಪ್ಲೀಸ್. ಬೆಳ್ಳಿ ಅಂದ್ರಲ್ಲ ಅವು ತಗೊಂಬರ್ರಿ. ಬೆಳೆ ಅಲ್ರಿ ಇವು ಬಂಗಾರ ಹಾಕವ್ರಿ ನಮ್ಮ ಬ್ಯಾಕರಿದ್ರಾಗ. ಇವು ಇದೊಟ್ಟು ದುಂಡು ನಮ್ಮ ಮಾವನವ್ರು ಬಂದಾರ ಇವತ್ತು. ಇವು ಬ್ಯಾಕರಿದ್ರಾಗ ಇವು ಬಂಗಾರ ಅದಾವಲ್ರಿ. ಇಲ್ಲಿ ಬನ್ನಿ, ಸಾಕು ತೋರಿಸಿ. ಏನು ಸರ್ ಇವು? ಅವು ಕಾಯಿ ರೀ, ಅವು ಬಂಗಾರಕಾಯಿ ಅಂತ. ವಿನೋದ್ ಸರ, ಸರಿ ಏನು ಸರ್ ಇವು? ಇವರು ಜಿಡ್ಡಿಂಟಿಕಾಯಿ ಅಂತಂದ್ರೆ, ಜಿಡ್ಡಿಂಟಿಕಾಯಿ ಅಂತಂದ್ರೆ ಕಾಯಿ ರೀ ಇವು. ಒಂದು ಮುಳ್ಳಿನ ಗಿಡ ಇದೆ. ಇವು ಕಾಯಿ ಇರ್ತೈತಲ್ರಿ, ಇದರಲ್ಲಿ ರುಚಿ ಇರ್ತೈತಿ, ಮ್ಯಾಲೆ ತೊಗಟಿರ್ತೈತಿ, ಹಚ್ಚಗಿರ್ತೈತಿ. ಇನ್ನು ತಿಂದು ಬೀಜ ಅರಿಗಿಲ್ರಿ ಇದು ಅಲ್ಲಿಗೆ. ಅದು ಕುರಿ ಹಲ್ಗೆ. ಕುರಿ ಅಲ್ಲಿಗೆ. ಕುರಿ ತಿಂದೇವು ಇದನ್ನ. ನಾವು ಬಾರಿ ತಿಂತೀವಲ್ಲ ಹಂಗೆ. ಇದು ಒಳ್ಳೆ ತಿರುಗಿಸಿ ಅಂತದ್ರಿ ಬಾಯಾಗಿದ್ದ ಹೊಟ್ಟೆಗೆ ತಿರುಗಿಸಂದು ಮಲ್ಕ ಹಾಕಿದಾಗ ಅದು ದವಡೆಲಿ ಇಟ್ಕೊಂಡು ಈ ಕಾಯಿ ಎರಿಲಾರ್ದಕ್ಕೆ ಇದನ್ನ ಉಳಿ ಬಿಡ್ತದ್ರಿ. ಅದು ಓ, ಇದು ಹಿಕ್ಕಲ್ ಬಂದಿಲ್ಲ, ಬಾಯಲ್ಲಿ ಬರ್ತದೆ ಒಳ್ಳೆ ಹಿಂದಕ್ಕೆ. ಅದು ಇದ್ರದ್ದು ತೊಗಟಿ ಇರುತ್ತಲ್ರಿ, ತನ್ನ ಆರೋಗ್ಯ ನಾವು ತಿಂದು ಬೀಜ ಬಾರಿಕಾಯಿ ಮೇಲೆ ಇರುತ್ತಲ್ಲ ಸ್ವಲ್ಪ. ಈಗ ಹೆಂಗಂದ್ರಿದ್ರೆ ನಾವು ಉತ್ತುತ್ತಿ ಬೀಜ ಒಯ್ತೀವಿ, ಅರ್ಧ ಉತ್ತುತ್ತಿ ಬೀಜ ಇರ್ತೈತ್ರಿ ಅದಕ್ಕೆ. ಕುರಿಗಳು ಉತ್ತತ್ತಿ ಬೀಜ ಇದು. ಕುರಿದು ಉತ್ತುತ್ತಿ ಬೀಜ ರೀ. ಅರ್ಥ ಆದ್ರ? ಸೊ ಇದು ಹಾಕಿದ್ರೆ ಬೀಜ ಬೆಳೆದ್ಬಿಡ್ತಾ ಗಿಡ ಬೆಳಿತೈತ್ರಿ ಇದು. ಜಿಡ್ಡು ಗಂಟೆ ಇರ್ತದೆ, ಮುಳ್ಳು ಇರ್ತದೆ, ಅಡ್ಡಿ ಮುಳ್ಳರಿ ಇದು. ಕುರಿ ತಿನ್ನು ನೋಡಿ ಅದನ್ನ ಅಂದ್ರೆ ಅವ್ನ ಕಾಯಿ ಬಡದಿರ್ತವಲ್ಲ, ಅಡಕ್ಕೆ ಬೀಳ್ತಾವಲ್ಲ, ಕಾಯಿ ಆರಿಸಿ ತಿಂದ್ಬಿಡ್ತೈತ್ರಿ ಅದು. ನಾವು ಹೆಂಗೆ ಉತ್ತುತ್ತಿ ಇಷ್ಟದಾಗ ಎತ್ತಿ ತಿನ್ನೋದಾಕತ್ರ ನಾವು ಬಡಿತೀವಿ, ನಾವು ಉತ್ತುತ್ತಿ ತಿಂತವು. ಅವು ನಾವು ಬಡಿದ್ರೆ ಆಡ್ ತಿಂತಾವ್ರಿ. ಅವು ಅರ್ಕಂದ್ರೆ ತಿಂತಾವ, ಹಿಂಗೆ ಎಳೆ ಬಿದ್ದು ಬಿಟ್ಟಿರ್ತಾವ. ಎಳೆ ಬಿದ್ರೆ ತಾವು ಹರ್ಕೊಂತ ನಾವು ಮತ್ತೆ ಕೈಲಿ ಬೀಳು ತೊಗೊಂಡ್ರಿ ಅರಂತಂಗ ಆ ಥರ. ಸೊ ನೋಡಿ ಲೈಫ್ ನೋಡಿ. ಇವು ಕುರಿವು ಉತ್ತುತ್ತಿ ಕಾಯಿ ರೀ, ಇವು ಕರ್ಜೀವ್ರ ಹಾಡಿಗೆ. ಈಗ ಇರಿ ಕುರಿ ಕರ್ಜೂರನ ಇಲ್ಲೆಲ್ಲ ಹಾಕನ, ಇಲ್ಲೆಲ್ಲ ಬೆಳೆದ್ಬಿಡ್ಲಿ ನಿಮ್ಮ ಹೊಲದಲ್ಲಿ. ಯಪ್ಪ, ಗಿಡ ಬೆಳೆದ್ ಬಿಡ್ರಿ ಸರ್ ನಮಗೆ ಪ್ರಾಬ್ಲಮ್. ಪ್ರಾಬ್ಲಮ್ ಕೊಡ್ತೀರಿ ನೀವು ಮತ್ತೆ ತ್ರಾಸಾಗೈತಿ ಸರ್. ಅದ್ರ ಭಾಳ ಇದಾಗಿಬಿಡುತ್ತೆ, ಗಿಳೆ ಆಡ್ಕೊಡಲ್ಲ, ಜಿಡ್ಕಂಟಿ ಆಗಿಬಿಡುತ್ತೆ. ನಿಮ್ಮ ಮಗಳನ್ನ ಇವ್ರ ಮನೆ ಕೊಟ್ಟಿದ್ದೀರಾ? ತಂಗಿಯರಿ ತಂಗಿನ ಕೊಟ್ಟಿದ್ದೀರಾ? ಚೆನ್ನಾಗಿ ನೋಡ್ಕೊತಾವ್ರ? ಎಲ್ಲ ನೋಡ್ಬೇಕು, ಚಲತ್ನೆ ನೋಡ್ತಾರ. ಪ್ರಾಬ್ಲಮ್ ಕೊಡ್ತಾವ್ರ? ಯಾವುದಿಲ್ಲ. ಹಿಂಗ್ಸ್ರನ್ನ ಹೊಡಿಯೋದು ಬಡಿಯೋದು ಮಾಡ್ತಾರೆ. ಕಿರಿಕಿರಿ ಮನುಷ್ಯರಲ್ಲ ಅವರು. ಇಲ್ಲ ಸರ್, ನಾವು ಆ ಪಟ್ಟಿಗೆ ಹೋಗಿಲ್ಲ. ಊಟ ಮಾಡಿದ್ರೆ ದುಡಿದ್ರೆ ತಂಬಾಳಿವೇನ ತಾವೇನ ಅಷ್ಟೇ. ಹೌದು, ಟ್ಯಾಕ್ಟ್ರಿ ಐತ್ರಿ, ಅವ್ರದ್ದು ನಾ ಕೆತ್ತದವ. ಅವ್ರದ್ದು ಇರೋದು ನಮ್ಮಲ್ದಾಗ ಹೆಂಗೆ ನಮ್ಮನ್ನು ಹುಡುಕಿದ ಅವ್ರು ಹೊಲ್ದಾಗ ಮನೆ ಕಟ್ಸ್ಯಾರ. ದನಕರ ಹೊಲ್ದಾಗ ಇರ್ತಾವ ನಮ್ಮ ಬಾಳಿ. ಅವ್ರದ್ದು ಬಾಳಿ ಜಗ್ಗ ಐತ್ರಿ, ಅವ್ರದ್ದು ಹೊಲ ಐತಿ. ಹೋಗಿ ಬರ್ಬೇಕಾಯ್ತ್ರಿ ನೀವು ಅವ್ರ ಮನೆಗೆ. ಹೋಣ. ಇವತ್ತು ನವರಾತ್ರಿ ಫುಲ್ ಬಿಸಿ ನೀವು. ಇಲ್ಲಿ ಇರ್ತೀವಿ ಎಲ್ಲ ಬರ್ತಾರ್ರಿ, ಎಲ್ಲರೂ ಬರ್ತಾರೆ. ಪೂರಾನ ಸ್ಟಾರ್ಟ್ ಮಾಡ್ತಾನ. ನವರಾತ್ರಿ, ನವರಾತ್ರಿ, ಶಿವರಾತ್ರಿ ಅಂತ ಇವು ಮುಖ್ಯ ದಿವಸಗಳು ಇವು. ನವರಾತ್ರಿ, ಶಿವರಾತ್ರಿ, ನವರಾತ್ರಿ ಇದು 9 ದಿನ. ನವರಾತ್ರಿ ಅಂದ್ರೆ 9, ನವರಾತ್ರಿ, ಶಿವರಾತ್ರಿ, ಕಥರಾತ್ರಿ, ಇವು 3 ಮಾಡ್ಬೇಕು ಮುಖ್ಯ ಮನುಷ್ಯ. ಒಂದು ವರ್ಷದಾಗ 3 ಬಂದ್ಬಿಡ್ತಾವು. ಅವು ಮಾಡಿದ್ರೆ ನಮ್ಮ ಕಂಟಗಾದಿಗಳು ಬಂಧಾನೆಲ್ಲ ಬೈಲಕ್ಕವು. ಆ ಶಾಂಭವಿ ಏನೈತೆ ಬಯಲು ಮಾಡಿಬಿಡ್ತಾವೆ. ಇವು 3 ಮಾಡಲೇಬೇಕ್ರಿ. ಅದಕ್ಕೋಸ್ಕರ ಇಂದ ಪುರೋಹಿತರು ಹೇಳಿದ ಪ್ರಕಾರ
ಮಾಡ್ತಿರ್ತಾರೆ. ಇವರು ಮತ್ತು ಅವತ್ತಿಗೆ ಸಾಂಪ್ರದಾಯದ ಮೇಲೆ ಹಿರಿಯರ ತಲೆಯಿಂದ ಹಂಗೆ ಸಾಂಪ್ರದಾಯ ಬಂದು ಇವರು. ಯಾಕಂದು ಇವರು ಮನ್ಯಾಗ ಅಮ್ಮ ವಾಲ್ತು ಅಮ್ಮನರಿ ಜೇಡಿ ಇಳಿದು ಹೀಗಾಗಿ ಆಗ ಸಾಂಪ್ರದಾಯ ಬಂದೈತದ. ಆ ಸಂಪ್ರದಾಯ ಮೇಲೆ ಇವ್ರಿಗೆ ಮತ್ತೆ ಆಶೀರ್ವಾದ ವಾಲ್ತದ್ರ ನಮ್ಮಮ್ಮಗೆ ಎಲ್ಲ ಇವ್ರ ಅಮ್ಮಗೆ ಎಲ್ಲ ಹೊಲ್ತದ. ಆ ಸಂಪ್ರದಾಯದ ಮೇಲೆ ಅದೇ ನಡ್ಸ್ಕೊಂತ ಹೊಂಟ್ರು. ಅವ್ರಿಗೆ ಸುಖ ಹಾಕ್ಯಂತ ಹೋಗೈತಿ ಅಮ್ಮನ ಇಚ್ಛೆ. ನಿಮ್ಮ ಶರ್ಟ್ ಚೆನ್ನಾಗಿದೆ ಹೊಸದು. ಮತ್ತಿಂದ ಜೋತ್ರ ಅಂಕಲ್ ನಮ್ಮ ಬಾಳಿ. ಬರ್ರಿ ಸರ್, ಸ್ನಾನ ಮಾಡ್ತಿದ್ದಾರೆ, ಮಾಡಿ ಸರ್. ಸ್ನಾನ ಮಾಡೋಣ ಸರ್. ಈಗ ಸದ್ಯ ಜನ ಬರ್ತಾರೆ, ಸ್ನಾನ ಮಾಡಿಬಿಡ ಸರ್. ಚಾವ್ ಎಷ್ಟು ಹಾಕ್ಬೇಕ್ರಿ? 5 ರೂಪಾಯಿ ಒಂದು ಚಾವು. ಮೇಡಮ್ ಏನು ಸರ್? ಅಮ್ಮ ಏನು ಸರ್ ಇದು? ಅದು ಸಾಂಬಾರು ಮಾಡೀವ್ರಿ. ಹಾಂ, ಸಾಂಬಾರು ಏನು ಸಾಂಬಾರು? ಉಪ್ಪು ರೀ, ಬ್ಯಾಳಿ ಸಾರು ರೀ. ಉಪ್ಪು, ಖಾರ, ಜೀರಿಗೆ, ಕರಿಯಕಾಳು ರೀ, ಕರಿಬೇವು ಒಟ್ಟು ಹಾಕಿ ಸಾಂಬಾರು ಮಾಡ್ತೀವಿ ನಾವು. ಸಾಂಬಾರು ಏನು ಸ್ಪೆಷಲ್ ಸಾಂಬಾರು? ಹ್ಞೂ ರೀ. ಹಬ್ಬ ಅಂತ? ಹ್ಞೂ ರೀ, ಪೂರ ನೆಟ್ಟಿವಿ ರಾಮನ್ ರೀ. ಹಾಂ, ಅದು ರೀ. ಅದಕ್ಕೆ ಬೇಳೆ ಸಾರು. ದಿನ ಮಾಡ್ತೀರಿ? ಹಾಂ, ದಿನ ಬೆಳೆ ಸಾರು. ಇದೆ ಸರ್. ಹ್ಞೂ ರೀ, ಇದೆ ಸಾರು. ಓಕೆ, ದಿನ ಬೇರೆ ಬೇರೆ ಸಾರು ಮಾಡಲ್ಲ? ಇಲ್ಲ ರೀ, ಇದೆ ಸಾರು. ಓಕೆ, ಎಷ್ಟು ಜನಕ್ಕೆ ಇದು? ಒಂದು 5 ಜನ ಬರ್ತಾರೆ. ಒಂದು ಸಣ್ಣಪ್ಪ 100 ಜನ ಬರ್ತಾರೆ. 100 ಜನ? ಹ್ಞೂ 100 ಜನ? ಹ್ಞೂ ರೀ. ಸೀರಾ ರೀ. ತೋರಿಸಿ. ಸೀರಾ, ಉಪ್ಪಿಟ್ಟು ಅಲ್ಲ, ಕೇಸರಿ ಬಾತು. ಹಾಂ, ನೋಡಿ ಕೇಸರಿ ಬಾತ್ ಮಾಡೋರು ಎಲ್ರಿಗೂ ಗೊತ್ತು. ಹಬ್ಬ ಅಂದ್ಬಿಟ್ಟು ಒಳ್ಳೆ ಕೇಸರಿ ಬಾತ್ ಮಾಡಿಟ್ಟಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಅನ್ರಿ ವೈಟ್ ರೈಸ್. ಇವೆರಡೇನು? ಇವ್ರ ಅಮ್ಮಗ್ರಿ ಬೆಳಗ್ಗೆ ಹಾಕಿ ಹೋಳಿಗೆ ಮಾಡಿ ಹೋಳಿಗೆ ಮಾಡ್ಬೇಕ್ರಿ. ಓಕೆ, ಎಡೆಗೆ ಹೋಳಿಗೆ. ಓಕೆ, ಸೂಪರ್. ಸೊ ಒಳ್ಳೆ ಅನ್ನ, ಬೇಳೆ ಸಾರು ಮತ್ತೆ ಕೇಸರಿ ಬಾತ್ ರೆಡಿ ಇದೆ ಇಲ್ಲಿ. ಇದು ಇವತ್ತು ಊಟ ಇವತ್ತು ನೋಡ್ರಿ ಊಟ್ರಿ. ಎಷ್ಟು ಗಂಟೆಗೆ? 8 ಗಂಟೆ 9 ಗಂಟೆಗೆ ಹಾಕತ್ತಿ. ಬೇಗ ಕೊಡಲ್ವಾ? 7 ಗಂಟೆಗೆ ಹಾಕತ್ತೀರಿ. 7 ಗಂಟೆಗೆ? ಬಟ್ 7 ಗಂಟೆಗೆ ಕೊಡಲ್ಲ ನೀವು. ಓ, ಪೂಜೆ ಅವ್ರು ಮುಗಿದ ಗಂಟೆಲ್ಲೇ ಊಟ. ಸಿದ್ದಪ್ಪ ಅವರೇ, ಪೂಜೆ ಬೇಗ ಮಾಡಿ ತಗೊಳ್ಳಿಮ್ಮ. ಥ್ಯಾಂಕ್ ಯು. ಎಷ್ಟು ಜನ ಲೇಡೀಸ್ ನೀವು? ನಾವು ಅಷ್ಟು ಜನ ಭಾಳ ಮಂದಿ ಅದೀರಿ. ಮೇಡಮ್ ಮಂದಿ. ಸೊ ಜಗಳ ಆಡ್ತಾ ಇರ್ತೀರಾ? ಜಗಳ ಆಡ್ತೀವಿ, ಅತ್ತಂಗಿರಂಗಿಲ್ಲ ಜಗಳ ಆಡೋರಿ. ಯಾಕೆ ಜಗಳ ಆಡ್ತೀರಾ ಸುಮ್ಮನೆ? ಮತ್ತೆ ಒಬ್ರಿಗೆ ಕಮ್ಮಿ ಕೊಡ್ರಿ, ಒಬ್ರಿಗೆ ಭಾಳ ಕೊಡ್ರಿ ಹಂಗಂದ್ರಿ ಮತ್ತೆ ಜಗಳ ಆಡ್ತೀವಿ. ಆಗ ಆಡ್ತಿರ್ತೀರಾ? ಹಾಂ, ಹೆಂಗೆ ಜಗಳ ಆಡ್ತೀರಾ? ಫುಲ್ ಕೈಗೆ ಹಿಡ್ಕೊಂಡು ಜಗಳ ಆಡ್ತೀರಾ? ಹಂಗ ಮಾತಲ್ಲಿ ಹಂಗ ಮಾತಿನ ಬುಲೆಟು. ನಿನ್ ಗಂಟೆಗೆ ಆಟ ಹಾಕ್ಯಾರಿ, ನನ್ನ ಗಂಟೆಗೆ ಈಟ್ ಹಾಕಿ. ಇರಮ್ಮ, ಹಾನಮ್ಮ. ನಿನ್ ಗಂಟೆಗೆ ಆಟ ಹಾಕ್ಯಾರಿ, ನನ್ನ ಗಂಟೆಗೆ ಈಟ್ ಹಾಕ್ಯಾರಿ ಬಂಗಾರ ಅಂತ ಹಂಗ ಜಗಳ ಮಾಡ್ತೀವಿ. ಜಗಳ ಮಾಡ್ತೀರಾ? ಅಕ್ಕಂಗೆ ಹೊಸ ಕುಡಿ ಇಕ್ತೀರ ಹಬ್ಬಕ್ಕ ಉಣಿಗ್ರಿ, ಅವಾಗ ಜಗಳ ಮಾಡ್ತೀವಿ. ಜಗಳ ಮಾಡ್ತೀರಾ? ಓಕೆ, ಬಟ್ ಆಮೇಲೆ ಮಿಸ್ ಮಾಡ್ಕೋತೀರಾ? ಅವಾಗ ಮಿಸ್ ಮಾಡ್ಕೇತ್ರಿ ಮತ್ತೆ. ಓ, ಜಗಳ ಆಡಕ್ಕೆ ಯಾರು ಇಲ್ವಲ್ಲ ಅಂತ? ಇಲ್ಲ, ಯಾರು ಇಲ್ರಿ. ನೀವು ಯಜಮಾನ್ರ ಜೊತೆ ಜಗಳ ಆಡ್ತೀರಾ? ಜಗಳ ಆಡ್ತೀವಿ ನಾವು. ಮತ್ತೆ ಏನ ಯಾಕೆ ಜಗಳ ಆಡ್ತೀರಾ ಗಂಡಸ ಜೊತೆ? ಯಾರು ಸಂಬಂಧ ಬಂತನ್ರಿ, ಈಗ ಮನ್ಯಾಗ ಏನು ಉಪ್ಪು ಇಲ್ಲ, ಖಾರ ಇಲ್ರಿ, ಇಲ್ಲ ಅರಿಲ್ಲ ಅಂತ ಜಗಳ ಮಾಡ್ತೀರಿ. ಹಾಂ, ನಾವು ದುಡ್ಕೊಂಬಂದಿರ್ತೀವಿ, ರಾಗಡಾಗೈತಿ ಅಂತ ಇರ್ತಾರೆ. ಅವ್ರು ದುಡ್ಕೊಂಬರ್ತಾರ್ರಿ. ಮತ್ತೆ ಕುರಿಗೆ ಹೋಗ್ರಿ, ಬಿಸಿಲು ಅನ್ಗಳ್ರಿ, ನಾಳೆ ಅನ್ಗಳ್ರಿ ಎಲ್ಲ ಮತ್ತೆ ಬಂದಿರ್ತಾರ್ರಿ. ಮತ್ತೆ ಮಾಡ್ತೀರಿ. ಮತ್ತೆ ಏನಾರ ಹೆಚ್ಚು ಕಮ್ಮಿ ಜಗಳ ಮಾಡಕ್ ಕುಂತ ನಾವು ಅವ್ರ ಕೂಡ ಜಗಳ ಮಾಡ್ತೀವಿ. ಪಾಪ ದುಡ್ಕೊಂಡ್ ಬಂದಿರ್ತಾರೆ, ಸುಸ್ತಾಗಿರ್ತಾರೆ. ಅದಕ್ಕೆ ಜಗಳ ಆಡಿದ್ರು ಇಬ್ರು? ಇಬ್ರು ಜಗಳ ಆಡ್ತೀವಿ. ನಾವು ಯಾರು ಇಲ್ರಿ, ನಮ್ಮ ಯಜಮಾನ್ ಊಟ ಅಷ್ಟೇ ರೀ. ಅಷ್ಟೇ? ಆಮೇಲೆ ಯಾರು ಬಂದು ಸಾರಿ ಕೇಳೋದು ಯಾರು? ಯಾರು ಕೇಳಿದ್ರಿ ಅಣ್ಣ, ಮತ್ತೆ ನಮ್ಮ ಮಾವನಾರ್ರಿ, ನಮ್ಮ ಅತ್ಯಾರ್ರಿ ಎದಕ್ಕೆ ಜಗಳ ಮಾಡಿದ್ರಿ ಅಂತ ಮತ್ತೆ ಸಿಂಕೆ ಹೋಗ್ತೀರ, ಊಟ ಮಾಡ್ತೀವಿ, ಮತ್ತೆ ಗಪ್ ನಮ್ಮಕ್ಕತ್ರಿ ಅಷ್ಟೇ. ಹಾ, ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ. ಗ್ರೇಟ್. ಏನ್ ನಿಮ್ಮ ಹೆಸರು? ಮಂಜಾಮ್ರಿ. ಸೂಪರ್, ಸಖತ್ತಾಗಿ ಮಾತಾಡ್ತೀವಿ. ಗಂಡ ಮನೆ ಮಂಜಮ್ಮ ಅಂತಾರಿ, ನಸ್ಮ ಅಂತಾರೆ. ಇಲ್ಲಿ ಅಂತಾರೆ? ಇಲ್ಲಿ ನಸ್ಮ ಅಂತಾರ್ರಿ, ಅಲ್ಲಿ ಗಂಡ ಮನೆ ಮಂಜಮ್ಮ ಅಂತಾರೆ. ಓಹ್, ಗುಡ್. ಓಕೆ, ಎಷ್ಟು ಮಕ್ಳು ನಿಮಗೆ? ನನಗೆ 3 ಅದಾರಿ. ಓಹ್, ನೈಸ್. ಅದ್ ಬಂದ್ರಿ ಅಲ್ಲ ಅವ್ರಿ. ಒಬ್ಬತ್ತಿಗೆ ಇಬ್ರಿಗೆ ಬಾಯಿ ಇಲ್ರಿ, ಒಬ್ಬಾಕಿ ಬಾಯಿ ಐತ್ರಿ ಹೆಣ್ಮಗಳಿಗೆ. ಏನಕ್ಕೆ ಬಾಯಿಗೆ? ಬಾಯಿ ಮಾತಾಡಕ್ ಬರಲ್ರಿ. ಯಾಕೆ? ಅವ್ರ ಅಪ್ಪ ಇದ್ದಂಗರನ್ರಿ, ಸ್ವಲ್ಪ ಮಾತಾಡಕ್ ಬರಲ್ಲ. ಅವ್ರ ಅಪ್ಪನು ಸ್ವಲ್ಪ ಹಂಗ ಯಾರ್ತಾರೆ. ಮತ್ತೆ ಅವ್ರ ಜೊತೆ ಜಗಳ ಹೆಂಗ್ ಆಡ್ತೀರಾ? ಜಗಳ ಆಡ್ತಾನ್ರಿ. ಕುರಿಗೆ ಹೋಗಿ ಬರ್ತನ್ರಿ, ಮತ್ತೆ ನೀ ಜಳಕ್ಕ ನೀರ್ ಇಡ್ರಿ, ಅದನ್ನ ಇಡ್ರಿ ಅಂತ ಹೇಳ್ತಾನ್ರಿ. ಥ್ಯಾಂಕ್ಸ್ ಅಮ್ಮ. ಏನ್ ಮಾಡ್ತಾ ಇದೀರಾ? ಹೋಳಿಗೆ ಮಾಡಕತ್ತೀವಿ. ಹೋಳಿಗೆ ಅಷ್ಟೇ? ಎಷ್ಟಿದೆ? ಸಾಕಷ್ಟೇ? ಸಾಕ್ರಿ, ಅಡಿಗೆ ಅಷ್ಟೇ ರೀ. ಎಡೆಗೆ ಸೀರಾ ಮಾಡಿ ಜನಕ್ಕಿಲ್ವಾ? ಇಲ್ರಿ, ನಾಳಿದ್ದ ಮಾಡ್ತೀರಿ. ದೇವ್ರಿಗೆ ದೇವ್ರಿಗೆ ಅವನಿಗೆ ಗೊತ್ತು ನೋಡಿ, ದೇವ್ರಿಗೆ ಮಾತ್ರ ಇದು ಅಂತ. ಎಷ್ಟು? 2 ಮಾಡ್ತೀರಾ? ಇಲ್ರಿ, 5 ಮಾಡ್ತೀವಿ. 5 ಆಗುತ್ತೆ ಅದ್ರಲ್ಲಿ? ಹ್ಞೂ ರೀ, ಸಣ್ಣ ಮಾಡ್ತೀವಿ 5. ನಾಳೆ ಮಾಡ್ತೀವಿ, ಒಂದು 6 ಸೇರು ಹಾಕ್ತೀವಿ ಬೇಳೆ.
6 ಸೇರು 6 ಸೇರೆ ಅಂದ್ರೆ 7 ಸೇರೆ ಅಂದ್ರಿ. ಎಷ್ಟು ಹೋಳಿಗೆ ಆಯ್ತು ಅದರಲ್ಲಿ? ಈಗ ಕಂಡಪಟ್ಟಿ ಹಾಕೋರಿ. ಎಷ್ಟೇ ಹಾಕಿದ್ರೆ ಅಷ್ಟು ಆಗ್ತದೆ. ಈ ಥರದ 5 ಇಂಥವ್ರು 5 ಮಾಡ್ಬೇಕು. ದೇವ್ರಿಗೆ ಅಲ್ರಿ ಮತ್ತೆ ಸಣ್ಣ ಮಾಡ್ಬೇಕ್ರಿ. ಡೈಲಿ ಮಾಡ್ಬೇಕು ದೇವ್ರಿಗೆ? ಹ್ಞೂ ರೀ. ದೊಡ್ಡರಿಗೆ ಏನೈತ್ರಿ ದೊಡ್ಡ ಮಾಡ್ಬೇಕ್ರಿ. ಆಲ್ರೆಡಿ ರೆಡಿ ಆಗೋಯ್ತು. ರೆಡಿ ಆಯ್ತು ರೀ. ಗ್ರೇಟ್. ಬರೀ ಕುರಿ ಸಿದ್ದಾಪುರ ಕುರಿ ಬಂದು ನೋಡ್ಕೊಂಬರೋಣ ಹೋಗಿ. ಸಿದ್ದಾಪುರ ಕುರಿಗಳು ಬಂದು ಈಗ ಸಂಜೆ 6 ಗಂಟೆ ಆಯಿತು, ಎಲ್ಲ ಬಂದು ಈಗ. ನಮಸ್ತೆ, ಹೇಗಿದ್ದೀರಾ? ಬರ್ರಿ. ಅಲ್ಲ ನೋಡಿ ನಮ್ಮ ಡ್ರೋನ್ ನೋಡಿ ಕುರಿಗಳೆಲ್ಲ ಹೆಂಗೆ ಎದುರ್ತಾವೆ. ಬೆಳಗ್ಗೆ ಎಷ್ಟು ಗಂಟೆ ಹೋಗಿದ್ರಿ? ಮುಂಜಾನೆ 9 ಗಂಟೆಗೆ ಸೇರಿ ಸರ್. 9 ಗಂಟೆ ಹೋಗಿದ್ದೀರಾ? ಈಗ ಬಂದ್ರೆ ಈಗ ಬಂದಿವಿ. ಸೊ ಈಗ ಮರಿಗಳಕ್ಕೆ ಆಚೆ ಆಗ್ತದಿರಲ್ಲ, ತಾಯಿಗೆ ಬಿಡ್ಬೇಕ್ರಿ. ತಾಯಿಗೆ ಬಿಡಿ. ನೋಡಿ ಅವರು ಕರೆಕ್ಟಾಗಿ ಹೋಗಿ ಹುಡ್ಕೊಂಡು ಸರ್ ಅವ್ರವ್ರದ್ದು ಹೆಂಗೆ ಗೊತ್ತಾಗ್ತಾ ಇದೆ? ಗೊತ್ತಾಗತ್ತಾರೆ. ಯಾರ್ದು ಈಕೆದಾ? ಲೆಕ್ಕ ತೋಳಿದು ನೋಡಿ, ರಮಣರಾವ್ ಕಾರ್ ಕುಡಿತದ. ಅಲ್ಲ ಒಟ್ಟಿಗೆ ಬಿಟ್ರೆ ಎಲ್ಲ ಹೋಗಲ್ವಾ? ಅವು ಯಾವ ಕಾಲಲ್ಲಿ ಕುಡಿತಾರ. ಅವ್ರ ಅಮ್ಮ ಗೊತ್ತು ಸರ್. ಬೇರೆ ಹತ್ರ ಕುಡಿಯಲ್ಲ, ಅವು ಕುಡಿಯಲ್ರಿ. ಚಾನ್ಸೇ ಇಲ್ಲ. ಮತ್ತೆ ಅಮ್ಮಗಳು ಅಷ್ಟೇ, ಬೇರೆ ಕುಡಿಸಲ್ಲ. ಕಳ್ಳಲ್ಲಿ ಕುಡಿತಾವ ನೋಡ್ರಿ, ಹಂಗತ್ತ ಬಿಡಿಸ್ತೀರ. ಕಳ್ಳಲ್ ಅಂದ್ರೆ ಅವು ಕಳ್ಳರು ಇರ್ತಾರಲ್ರಿ, ಕಳ್ಳ ಕುಡಿತಿರ್ತಾರ. ಹೊಲ ಮನೆ ಹೆಂಗ್ ಕಾಲ್ ಮಾಡ್ತಾರ ಅಂದ್ರೆ ಬೇರೆ ಹತ್ರ ಕುಡಿಬಿಡ್ತಾರೆ. ಯಾರು ದೊಡ್ಡ ಕುಡಿತಾರ. ಇಲ್ಲಿ ಸಣ್ಣ ಬೇಕಿದ್ದ ನಾಗಪ್ಪ ಸಿದ್ದಾಪುರ ಬರ್ಬೋದ ಒಳಗೆ? ತೊಂದರೆ ಇಲ್ವಾ? ಆತ್ನ ಮಗಳ ಗಂಡ ಸುಮ್ಮ 3 ಅದಾರ ಹೇಳಿದ್ರು. ನಮ್ಮ ಪವರ್ ಇದಾರಮ್ಮ ಅದೇ ಇಷ್ಟು ಹೋಗ್ತೀರಾ? ಇಷ್ಟು ಇದೊಂದು ಅರ್ಧ ಹೋಯ್ತು ರೀ. ನಾಳೆ ಒಂದು ಸ್ವಲ್ಪ ಓದೋದು, ನಾಡ್ದು ಒಂದು ಸ್ವಲ್ಪ ಓದೋದು. ಇನ್ನು 3 ದಿವಸ ಉಳಿದಿದೆ. ಇನ್ನು 3 ದಿನ ಉಳಿದೈತೆ. ಇವತ್ತು ನಾಳೆ ನಾಡ್ದ ಸರ್ ಒಂದು ಕತೆ ಪೂರ್ತಿ ಓದ್ಬೇಕ್ರಿ ಅದನ್ನು. 18 ಅಧ್ಯಾಯ ಇದ್ರೆ ದಿನ 2 ಅಧ್ಯಾಯ ಓದ್ತು ರೀ. ಇವತ್ತು 2 ಅಧ್ಯಾಯ. ಇವತ್ತು 2 ಅಧ್ಯಾಯ. ಹಂಗಾರ ಅದ್ರದ್ದು ಅಮ್ಮನ ಪುರಾಣ ಅದ. ದಿನ 2 ಅಧ್ಯಾಯ ಓದಿದ್ರೆ ಅಮ್ಮನ ಪುರಾಣ ಅದ. ಅದಕ್ಕೆ ದೇಹದ ಪುರಾಣ ಅಂತಂತಾರ, ಅಮ್ಮನ ಪುರಾಣ ಅನ್ಬೋದು. ದೇಹದ ಪುರಾಣ ಅಂದ್ರೆ ನಮ್ಮಲ್ಲೇ ಎಲ್ಲ ಇರ್ತೈತಿ. ಅದಕ್ಕೆ ದೇಹದ ಪುರಾಣ. ಎಷ್ಟು 1 ಅವರ್ ಓದ್ತೀರಾ? 1 ತಾಸು 2 ತಾಸು ರೀ. 2 ತಾಸು. 2 ತಾಸು. ವಾಮನ ಅವತಾರ ಕಥೆಯು ಪ್ರಹ್ಲಾದನು ತನ್ನ ತರುವಾಯ ತನ್ನ ಮೊಮ್ಮಗನಾದ ಬಲಿಗೆ ತನ್ನ ಅಧಿಕಾರವನ್ನೊಪ್ಪಿಸಿ ಬಹು ಧರ್ಮದಿಂದ ರಾಜ್ಯ ಕಾರಭಾರವನ್ನು ಮಾಡುತ್ತಾ ತಪಸ್ಸಿನಿಂದ ಬ್ರಹ್ಮದೇವನನ್ನು ಮೆಚ್ಚಿಸಿ ಅವನಿಂದ 4 ವರಗಳನ್ನು ಪಡೆದುಕೊಂಡು ತಾಯಿಗೆ ನಮಿಸಿ ಬಲೀಂದ್ರನ ಬಳಿಗೆ ಹೋಗುವುದಕ್ಕೆ ಅಷ್ಟಂಗದಿಂದ ನಮಿಸಿ ಅತ್ಯಂತ ಆದರದಿಂದ ಸತ್ಕರಿಸಿದ.
ನಿನ್ನ ತ್ರಿಲೋಕದ ಪಥವನ್ನು ತಿರುಗಿ ಇಂದ್ರನಿಗೆ ಕೊಡಿಸು. ವಾಮನನ್ನು ಮಹಾತ್ಮದ ರೂಪವನ್ನು ಧರಿಸಿ ಒಂದು ಪಾದದಿಂದ ಭೂಮಂಡಲವನ್ನು, ಮತ್ತೊಂದು ಪಾದದಿಂದ ಆಕಾಶವನ್ನು ತುಂಬಿ ಹೋಯಿತು. ಗರ್ವ ಉಳ್ಳದಾಯಿತು. ಇದನ್ನು ವಿಷ್ಣುವು ತಿಳಿದ ಎಲೈ ವಿರೋಧಿ ಉಂಟಾಗಿ ಯುದ್ಧದಲ್ಲಿ ಯಾರಿಗೆ ಜಯವಾಗುವುದೋ ಅವರೇ ಸಕ್ತರೆಂದು ತಿಳಿಯಬರುವುದು. ತಿರುಗಿ ಬರುವಾಗ ಜಮದಗ್ನಿಯ ಆಶ್ರಮದಲ್ಲಿ ಸತ್ಕಾರ ಹೊಂದಿ ತೃಪ್ತನಾದ ಕಾಂತಿವೀರನು ಇದೆಲ್ಲವೂ ಕಾಮಧೇನುವಿನ ಸಮರ್ಥವು ಎಂದು ತಿಳಿದು ಅದನ್ನು ತನಗೆ ಬಿಟ್ಟು ಕೊಡು ಎಂದು ಕೇಳಿದನು. ಜಮದಗ್ನಿಯು ಅದು ತಪಸ್ಸಿನ ಫಲವು ಕೊಡಲಿಕ್ಕಾಗುವುದಿಲ್ಲವೆನ್ನಲು ವೇದಕ್ಕ ಕರ್ಮಗಳನ್ನು ತಪ್ಪದೆ ಮಾಡುತ್ತಾ ಪರಶುದ್ಧರಾಗಿರುವರು. ದೃಷ್ಟ ಮೈಸೂರನು ಅಷ್ಟು ದಿಕ್ಪಾಲಕರು ಪಟ್ಟಣಕ್ಕೆ ದೊರೆಯಾಗದೆ ದೇವರಳು ಕಷ್ಟ ಪರಿಹರಿಸೆನ್ನುತ್ತ ನಿಷ್ಠೆಯಮ್ಮೋರಿಡಲು ಕುಟ್ಟಿ ಮೈಸನ ಕೊಂದ ಮಹಾಲಕ್ಷ್ಮಿಗೆ ಜಯಮಂಗಳಂ ನಿತ್ಯ ಸೋಮಂಗಳಂ. ಬೆಳಗು ಬಾರೆ ನಳಿಲ ನೇತ್ರ ಸುರುಲಿ ತಾಂಗಗೆ, ಬೆಳಗು ಬಾರೆ ನಳಿಲ ನೇತ್ರ ಸುರುಲಿ ತಾಂಗಗೆ, ಚೆಲುವ ಗಡ್ಡಿ ಮಠದ ಶಾಂತ ವೀರ ಯೋಗಿಗೆ, ಚೆಲುವ ಗಡ್ಡಿ ಶಾಂತ ಮಠದ ವೀರ ಯೋಗಿಗೆ, ಜಂಗಮೂರ್ತಿಗೆ. ಬೆಳಗು ಬಾರೆ ನಳಿಲ ನೇತ್ರ ಸುರಲಿ ತಾಂಗಗೆ, ಚೆಲುವ ಗಡ್ಡಿ ಮಠದ ಶಾಂತ ವೀರ ಯೋಗಿಗೆ. ನೀರ ಮ್ಯಾಲೆ ಗದ್ಗಿ ಹಾಕಿ ಅವರು ನಡೆವರು, ನೀರ ಮ್ಯಾಲೆ ಗದ್ಗಿ ಹಾಕಿ ಅವರು ನಡೆವರು, ಘನಮಠ ಆರರೊಡನೆ, ಘನಮಠ ಆರರೊಡನೆ ಮೀರಿದಾತಗೆ ಜಂಗಮೂರ್ತಿಗೆ. ಬೆಳಗು ಬಾರೆ ನಳಿಲ ನೇತ್ರ ಸುರಲಿ ತಾಂಗಗೆ, ಚೆಲುವ ಗಡ್ಡಿ ಮಠದ ಶಾಂತ ವೀರ ಯೋಗಿಗೆ. ಬೆಳಗು ಬಾರೆ ನಳಿಲ ನೇತ್ರ ಸುರಲಿ ತಾಂಗಗೆ, ಚೆಲುವ ಗಡ್ಡಿ ಮಠದ ಶಾಂತ ವೀರ ಯೋಗಿಗೆ. ತುಡುಗರಿಂದ ಕಡಿದು ಬಿಟ್ಟ ಉಣಸಿ ವಾಲಿನ, ತುಡುಗರಿಂದ ಕಡಿದು ಬಿಟ್ಟ ಉಣಸಿ ವಾಲಿನ, ಗಿಡದ ಮ್ಯಾಲಿಟ್ಟ ಬಿಡಲು ಮರದ ಮ್ಯಾಲಿಟ್ಟ ಬಿಡಲು ಬೆಳೆಸಿದಾತಗೆ ಜಂಗಮೂರ್ತಿಗೆ. ಬೆಳಗು ಬಾರೆ ನಳಿಲ ನೇತ್ರ ಸುರಲಿ ತಾಂಗಗೆ, ಬೆಳಗು ಬಾರೆ ನಳಿಲ ನೇತ್ರ ಸುರಲಿ ತಾಂಗಗೆ, ಚೆಲುವ ಗಡ್ಡಿ ಮಠದ ಶಾಂತ ವೀರ ಯೋಗಿಗೆ ಜಂಗಮೂರ್ತಿಗೆ. ವೀರ ಯೋಗಿಗೆ ಜಂಗಮೂರ್ತಿಗೆ. ಹಂಪಿಯಲ್ಲಿ ಸಕ್ಕರಿ ಕರಡೀಶ ಭಕ್ತಿಯ, ಹಂಪಿಯಲ್ಲಿ ಸಕ್ಕರಿ ಕರಡೀಶ ಭಕ್ತಿಯ, ಭಕ್ತಿಗೊಲೆದು ಮುಕ್ತಿಗೊಂಡ, ಭಕ್ತಿಗೊಲೆದು ಮುಕ್ತಿಗೊಂಡ ವ್ಯಕ್ತಿ ಯೋಗಿಗೆ ಜಂಗಮೂರ್ತಿಗೆ. ಬೆಳಗು ಬಾರೆ ನಳಿಲ ನೇತ್ರ ಸುರಲಿ ತಾಂಗಗೆ, ಬೆಳಗು ಬಾರೆ ನಳಿಲ ನೇತ್ರ ಸುರಲಿ ತಾಂಗಗೆ, ಚೆಲುವ ಗಡ್ಡಿ ಮಠದ ಶಾಂತ ವೀರ ಯೋಗಿಗೆ ಜಂಗಮೂರ್ತಿಗೆ. ಶಿವ 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 ಮಂಗಲಂ ದೇ, ಶಿವ 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 ಮಂಗಲಂ ದೇ. ಭವಹರ ಸ್ಮರಾರ ಮುರಾರ ಪಾಯೇ, ಭವಹರ ಸ್ಮರಾರ ಮುರಾರ ಪಾಯೇ. ಶಿವ 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 ಮಂಗಲಂ ದೇ, ಶಿವ 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 ಮಂಗಲಂ ದೇ. ಭವ ಭಯದೋಳು ಎನ್ನ ಬರಸ್ಥಿತಿಯಾಕೋ, ಭವ ಭಯದೋಳು ಎನ್ನ ಬರಸ್ಥಿತಿಯಾಕೋ, ಭವಹರ ಸಾಕಿನ್ನು ದಯ ಮಾಡಬೇಕು, ಭವಹರ ಸಾಕಿನ್ನು ದಯ ಮಾಡಬೇಕು. ಶಿವ 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 ಮಂಗಲಂ ದೇ. ಕಷ್ಟ ದೇಹವನೆಚ್ಚಿ ಹುಟ್ಟಿತು ಜೀವ, ಕಷ್ಟ ದೇಹವನೆಚ್ಚಿ ಹುಟ್ಟಿತು ಜೀವ, ಅಷ್ಟವಾದವನೆಂಬಿ ಕೆಟ್ಟೇನು ದೇವ, ಅಷ್ಟವಾದವನೆಂಬಿ ಕೆಟ್ಟೇನು ದೇವ. ಶಿವ 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 ಮಂಗಲಂ ದೇ, ಶಿವ 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 ಮಂಗಲಂ ದೇ. ಮಾನಪ ಮಾನಕ್ಕೆ ನೀನೇ ದಯಾಳು, ಮಾನಪ ಮಾನಕ್ಕೆ ನೀನೇ ದಯಾಳು, ದಯಮಾಡೋ ಗುರು ಸಿದ್ಧ ಕಾಪಾಡ ಗುರು ಸಿದ್ಧ ಲಿಂಗ ಕೃಪಾಳು. ಶಿವ 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 ಮಂಗಲಂ ದೇ, ಶಿವ 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 ಮಂಗಲಂ ದೇ, ಮಂಗಲಂ ದೇ. ಜೋಗಳಂಬ
ಶ್ರೀ ಬಗಳಂಬ ಜೋಗಳಂಬ ಜೋಗಳಂಬ ಶ್ರೀ ಬಗಳಂಬ ಜೋಗಳಂಬ ಅಲ್ಲ ಮಾಪುರ ಸಿರಿ ಬಲ್ಲಿದಳೆ ಲಕ್ಷ್ಮಿ ಅಲ್ಲ ಮಾಪುರ ಸಿರಿ ಬಲ್ಲಿದಳೆ ಲಕ್ಷ್ಮಿ ಸಲ್ಲಿಲಂದಳೆ ಯುವ ಪೂರ್ಣ ಬಿಂಬ ಜೋಗಳಂಬ ಶ್ರೀ ಬಗಳಂಬ ಜೋಗಳಂಬ ಸನ್ನುತ ದಾರುಣಿ ಅನ್ನಪೂರ್ಣೇಶ್ವರಿ ಸನ್ನುತ ದಾರುಣಿ ಅನ್ನಪೂರ್ಣೇಶ್ವರಿ ರನ್ನ ಚಿನ್ನದ ಗಿರಿಯೇ ದೇವಿ ಭ್ರಮರಾಂಬ ಜೋಗಳಂಬ ಶ್ರೀ ಬಗಳಂಬ ಜೋಗಳಂಬ ಉರಗಾದ್ರಿ ಗವಿಮಠ ಪರಮ ವೈಭವ ಲಕ್ಷ್ಮಿ ಉರಗಾದ್ರಿ ಗವಿಮಠ ಪರಮ ವೈಭವ ಲಕ್ಷ್ಮಿ ತರುಳರ ಸಮೋದೋಳ್ ಪರಿಯ ಜಗದಂಬ ಜೋಗಳಂಬ ಶ್ರೀ ಬಗಳಂಬ ಜೋಗಳಂಬ ಮತ್ತೇನ್ರಿ ಕರ್ಪೂರದಾರುತಿ ಕರದೊಳಗಿಡಕೊಂಡು ದೇವಿಗೆ ಬೆಳಗನು ಬಾ ಕರ್ಪೂರದಾರುತಿ ಕರದೊಳಗಿಡಕೊಂಡು ದೇವಿಗೆ ಬೆಳಗನು ಬಾ ದೇವಿಗೆ ಬೆಳಗನು ಬಾ ಆಕೆಯ ಪಾದಕ್ಕೆ ನಮಿಸನು ಬಾ ದೇವಿಗೆ ಬೆಳಗನು ಬಾ ಆಕೆಯ ಪಾದಕ್ಕೆ ನಮಿಸನು ಬಾ ಕರ್ಪೂರದಾರುತಿ ಕರದೊಳಗಿಡಕೊಂಡು ದೇವಿಗೆ ಬೆಳಗನು ಬಾ ಅಂದ ಚಂದ ಅದುವ ಚಂದದಿಂದಲಿಡಕೊಂಡು ದೇವಿಗೆ ಬೆಳಗನು ಬಾ ಅಂದ ಚಂದ ಅದುವ ಚಂದದಿಂದಲಿಡಕೊಂಡು ಚಂದ್ರಗ ಬೆಳಗನು ಬಾ ಚಂದ್ರಗ ಬೆಳಗನು ಬಾವರ ಚಂದವ ನೋಡನು ಬಾ ಕರ್ಪೂರದಾರುತಿ ಕರದೊಳಗಿಡಕೊಂಡು ದೇವಿಗೆ ಬೆಳಗನು ಬಾ ಅಚ್ಚಕ ಮಲ್ಲಿಗೆ ಇಚ್ಚಕ ಕ್ಯಾದಿಗೆ ಇಶಗ ಬೆಳಗನು ಬಾ ಅಚ್ಚಕ ಮಲ್ಲಿಗೆ ಇಚ್ಚಕ ಕ್ಯಾದಿಗೆ ಈಶಗ ಬೆಳಗನು ಬಾ ಈಶಗ ಬೆಳಗನು ಬಾವರ ವೇಷವ ನೋಡನು ಬಾ ಈಶಗ ಬೆಳಗನು ಬಾ ಅವರ ವೇಷವ ನೋಡನು ಬಾ ಕರ್ಪೂರದಾರುತಿ ಕರದೊಳಗಿಡಕೊಂಡು ದೇವಿಗೆ ಬೆಳಗನು ಬಾ ಕರ್ಪೂರದಾರುತಿ ಕರದೊಳಗಿಡಕೊಂಡು ದೇವಿಗೆ ಬೆಳಗನು ಬಾ ಆದಿಯಲ್ಲಿ ಪಾರ್ವತಿ ಬಯಸಿ ನಾದ ಪರಮೇಶ್ವರಿ ಪೂಜಿಸಿ ವೇದ ಮಂತ್ರ ಮೂಲವರೆದನು ಮೇಧಿನಿಯೊಳಗೆ ಸಾಧು ಸಜ್ಜನ ಸಂಘದಿಂದಲಿ ಭೇದ ಗುಣಗಳ ನಡುವಿ ತೀವ್ರದಿ ನಾದ ವಿನೋದೊಳಗಾಡಗುತ್ತಲಿದ್ದೇನೆ ದುರ್ಗಿ ಪರಮ ಮಂಗಳ ಪರಮ ಜಾತಳೆ ಪರಗ ಪರತರ ನಾದ ಪೂರ್ಣಳೆ ಪರಮನಾದಳೆ ಪರಮತೀತಳೆ ಪರಮ ಪಾರ್ವತಿಯೇ ಪರಮ ಪಂಚೋತಾದ ಪೂರ್ಣಳೆ ಮರಣ ಏರೇತಳಾದ ಪದ್ಮಿನಿ ವರು ಪಾಲಿಸು ಹರನ ಲೋಚನೆ ಕರ್ಣದಯನಿದೆಯೇ ಚಂಡಿ ಚಾಮುಂಡಿ ಆದಿ ನೀನೆ ದಂಡನಾಯಕ ನಡೆದಿ ನೀನೆ ಪಿಂಡ ಪ್ರಾಣಿಗಳನ್ನು ಸಲಹುವ ಖಂಡಿತಳು ನೀನೆ ಮಂಡಲಕ್ಕೆ ಮಾಮಾಯಿ ನೀನೆ ಪುಂಡಗಾರತಿ ಆದಿ ನೀನೆ ತಂಡದಿ ಭೀತಿ ಗಳಿಸುವ ಮಿಂಡಿಯು ನೀನೆ ಗಂಗಿ ಗೌರಿ ಆದಿ ನೀನೆ ತುಂಗಭದ್ರಿಯಳಾದಿ ನೀನೆ ಅರ್ಧಾಂಗಿನಿ ಆದಿ ಶಿವಗೆ ಸುಖವಾಣಿ ಮಂಗಳಾಕೃತಿ ಆದಿ ನೀನೆ ಜಂಗಮಕ್ಕೆ ಅತಿ ಪ್ರೀತಿ ನೀನೆ ಲಿಂಗ ದೇಹವುಳ್ಳ ಸಾಂಗನ ಸರಣಿ ಹೆತ್ತ ತಾಯಿ ಗಾಯಿ ನೀನೆ ಪೃಥ್ವಿಯಲ್ಲಿ ಕೆಳವಿದೀವಿ ನೀನೆ ಚಿತ್ತವೃತ್ತಿಯನ್ನು ಮಾಡಿ ನಿಲ್ಲಿಸಿದ ಸತ್ಯಳು ನೀನೆ ಮುತ್ತಜ್ಜನ ಮಾಡಿ ಹತ್ಯೆ ಮಾವನ್ನ ಮಾಡಿ ಸುತ್ತು ಬಂದು ಬಳಗ ಮಾಡಿ ಬಲು ಕರ್ತಳು ನೀನೆ ಅಂಬುಜ ಮುಖಿವಿ ನೀನೆ ಭವರಗಿಂಬು ಕೊಟ್ಟ ರಂಬೆ ನೀನೆ ತೋಂಬರ ನಾರದರನು ಸಲುವ ಜಗದಾಂಬಳು ನೀನೆ ಸುಂಭಾನಿ ಸುಂಭರನು ಒಡೆದಿ ನೀನೆ ದಿಂಬದರಗಡಕಾದಿ ನೀನೆ ಮುಂಬರುವ ಕ್ಷೋಣತಿಗೆ ಮುದ್ದುಗಳು ಮೋಹಿನಿಯು ನೀನೆ ಪೂರ್ವದಲ್ಲಿ ಶಾರದಿ ನೀನೆ ಮಾರಾರಿ ಗರತಿ ಆದಿ ನೀನೆ ಏರಿ ಏರಿ ಬರುವ ದೈತ್ಯರನ್ನು ಹಾರಿಸಿದಿ ನೀನೆ ನಾರಿ ಜಾರಿ ಆದಿ ನೀನೆ ಧೀರ ಸೂರಳಾದಿ ನೀನೆ ಊರಿ ಕೇರಿ ಒಕ್ಕು ತಿರುಗುವ ಮಾರಿಯು ನೀನೆ ಶಕ್ತಿ ಶಾಂಭವಿ ಆದಿ ನೀನೆ ಮುಕ್ತದಾಯಕಳಾದಿ ನೀನೆ ಯುಕ್ತ ಮಹೇಶ್ವರನ ವಿರಕ್ತ ಮಾಡಿದ ವಿರಕ್ತಳು ನೀನೆ ಹುಟ್ಟಿಸಿದ ಜಗವ ನೀನೆ ಸೃಷ್ಟಿಗಧಿಪತಿ ಆದಿ ನೀನೆ ಮುಟ್ಟು ಚಟ್ಟನ್ನು ಮಾಡಿ ನಿಲ್ಲಿಸಿದ ದಿಟ್ಟಳು ನೀನೆ ನಟ್ಟ ನಡುವೆ ಆದ ಮರ್ಮವ ತುಟ್ಟ ತೋರಿದ ತುಟ್ಟ ತುದಿಯಲಿ ಶ್ರೇಷ್ಠ ಪರಿರಿಗೆ ಒಲಿಯುವ ಶ್ರೇಷ್ಠಳು ನೀನೆ ಸೋಡಸದಿ ಕಲ್ಲು ಮುರಿದು ಗುಪ್ಪೆತದಿ ಮಾಡಿದಿ ನೀ ಮಂತ್ರಪಿಂಡವ ಮೋಡಲರಿಯರು ಹೇಳಿ ಜನರು
ಚಾಡತನದಿ ಮುಸುಂಡಿ ನಿನ್ನಗಲಿ ನಿನ್ನ ಕರಕಮರದಲ್ಲಿ ಪುಟ್ಟಿದ ಮನಮುನಿ ಸಿದ್ಧ ಸಾಧ್ಯರು ನಿನ್ನ ಅಮಲಿನೋಳು ಜೊಲ್ಲು ಸುರಿಸಿ ಚಿನ್ಮಯ ಷಟ್ಪುರುಷಿದ್ದನ ಪ್ರಿಯೇ ಮುನ್ನ ಭಜಿಸುವೆನೋ. ಶ್ರೀ ಗಜಾನನಂ ಭೂತ ಗಣಾಧಿಸೇವಿತಂ ಕಪಿತ್ತ ಜಂಬುಫಲ ಸಾರ ಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಸ್ತೆ ಸುಮಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ನಮೋ ನಮಃ. ಓಂ ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ನಾರಾಯಣಿ ಗೌರಿ ನಮೋಸ್ತುತೆ ನಮಃ. ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಜಯ ಮಂಗಲಂ ಜಯ ರಮ ಪಾರ್ವಶಿವರ ಮಹಾದೇವ. ಅಂತೂ ಸಾಂಗವಾಗಿ ದೇವಿ ಪೂಜೆ ಇವತ್ತಿಗೆ ಮುಗೀತು. ಇನ್ನೊಂದು 2 ದಿವಸ ಇದೆ ನವರಾತ್ರಿ. ಈಗ ಇಲ್ಲಿ ಊಟದ ಸಮಯ. ನಾನು ತುದಿಗಲ್ಲಿ ನಿಜಕ್ಕೂ ಕಾಯ್ತಿರೋದು, ಸತ್ಯ ಹೇಳ್ತೀನಿ, ಊಟಕ್ಕೆ. ಯಾಕೆ ಗೊತ್ತಾ, ಇಷ್ಟು ಅದ್ಭುತವಾದ ಊಟ ನನಗೆ ಮತ್ತೆ ಎಲ್ಲೂ ಸಿಗಲ್ಲ. ಎಂಥ ಸ್ಟಾರ್ ಹೋಟ್ಲ್ ಏನು ಬೇಕಾದ್ರೆ ಹೋಗಿ ಇಂಥ ಊಟ, ಸಿದ್ದಪ್ಪನವ್ರ ಮನೆ ಊಟ, ಸಿದ್ದಪ್ಪನವರ ಈ ಬಯಲಿನ ಊಟ ಸಿಗಲ್ಲ. ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು. ಹೆಣ್ಮಕ್ಳೆಲ್ಲ ಸೇರಿಕೊಂಡು ಊಟಕ್ಕೆ ಕಾಯ್ತಾ ಇದ್ದೀನಿ. ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಮನುಷ್ಯರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ಕೆಟ್ಟ ಮನುಷ್ಯರಿಗೆ ಒಳ್ಳೆ ಬುದ್ಧಿ ಕೊಡಲಿ ದೇವಿ ಅಂತ ಕೇಳ್ಕೊಂಡು ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಬಿಡು ಅದಲ್ಲ. ಒಳ್ಳೆ ಹಬ್ಬದ ಊಟ ಇವತ್ತು ನಮ್ಗೆ. ದಸರಾ ಹಬ್ಬದ ಊಟ. ವಾವ್, ಥ್ಯಾಂಕ್ ಯು. ಕುರುಬರೋ ನಾವು ಕುರುಬರೋ ಏನು ಪಲ್ಲೇವರಿ ಮೊಳಕಾರು ಬರೋ.